3 ದಿವಸಗಳ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ನಿರಂತರ ಅಭಿಮಾನಿಗಳು ಹಿತೈಷಿಗಳೂ ಆದ ಶ್ರೀಮತಿ ಮಿತ್ರವಿಂದ ಸುಬ್ರಹ್ಮಣ್ಯ, ಶ್ರೀ ಟಿ.ಆರ್. ಸುಬ್ರಹ್ಮಣ್ಯ ದಂಪತಿಗಳು, ಶ್ರೀಮತಿ ಕುಮುದಿನಿ ಮತ್ತು ಶ್ರೀ ಕೆ.ಎಸ್. ಕೇಶವಮೂರ್ತಿ ದಂಪತಿಗಳು ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಡಿ.ವಿ.ಜಿ. ಅವರಿಗೆ ತಿಲಕರ ಬಗ್ಗೆ ಎಷ್ಟು ಗೌರವ ಇತ್ತು ಅಂತ ಮುಂಚೆ ಪ್ರಸ್ತಾಪ ಮಾಡಿದೆ. ಅವರು ತಿಲಕರು ಬದುಕಿದ್ದಾಗಲೇ ಬಹುಶಃ ಅವರು ಮಾಂಡಲೆಯಲ್ಲಿ ಇದ್ದ ಅವಧಿಯಲ್ಲೇ 1912-13ರಲ್ಲಿ ಡಿ.ವಿ.ಜಿ. ತಿಲಕರ ಬಗ್ಗೆ ಒಂದು ಪದ್ಯ ಬರೆದರು. ಅದು ಆಮೇಲೆ ವಸಂತ ಕುಸುಮಾಂಜಲಿಯಲ್ಲಿ ಕೂಡ ಅದು ಸೇರಿದೆ. ತಾಮಸಾವೃತರಾಗಿ ನಿಜ ಜನರ್ ನಿದ್ರಿಸಿರಲ್ ಅವರನ್ನು ಎಳ್ಚರಿಸಿದ ಆ ಧೀರನಾರು, ದೇಶೀಯರ ಆತ್ಮಗೌರವ ಮರೆತಿರಲ್ ಅಂದೂ ದೇಶ ಮಹಿಮೆಯ ಸಾರಿ ಪೇಳ್ದನಾರು ಅಂತೆಲ್ಲ ಒಂದು ತಿಲಕರ ಬಗ್ಗೆ ಕವನನ್ನೇ ಬರೆದರು ಅವರು ಬದುಕಿದ್ದಾಗಲೇ. ಅವರ ಆಗಸ್ಟ್ 1921ರಲ್ಲಿ ಅವರು ಕರ್ನಾಟಕ ಪತ್ರಿಕೆಯನ್ನು ಪುನರುಜ್ಜೀವನ ಮಾಡಿದಾಗ ಮೊದಲ ಪುಟದಲ್ಲಿ ತಿಲಕರ ಚಿತ್ರಾನ್ನ ಅವರು ಹಾಕಿದರು. ಒಂದು ಕಡೆ ಗೋಖಲೆ ಚಿತ್ರ, ಒಂದು ಕಡೆ ತಿಲಕರ ಚಿತ್ರಾನ್ನ ಹಾಕಿದರು ಅವರು ಕರ್ನಾಟಕ ಪುನರುಜ್ಜೀವನ ಮಾಡಿದಾಗ. ನಾವು ಈ ಕಟ್ಟಡಕ್ಕೆ ಬಂದ ಮೇಲೆ 1956 ಮೊದಲ ವೈಭವದ ಉತ್ಸವಗಳಲ್ಲಿ ಒಂದು ಅಂದರೆ ತಿಲಕರ ಜನ್ಮಶತಾಬ್ದಿ. 1956 ಜುಲೈ 23 ಇದೇ ವೇದಿಕೆಯಲ್ಲಿ ತಿಲಕರ ಜನ್ಮಶತಾಬ್ದಿ ಉತ್ಸವವನ್ನು ವೈಭವದಿಂದ ಆಚರಣೆ ಮಾಡಿದ್ವು. ಡಿ.ವಿ.ಜಿಯವರೇ ಉಪನ್ಯಾಸ ಮಾಡಿದರು. ತಿಲಕರು ಸ್ವಭಾವತಃ ವಿದ್ವಾಂಸರು. ಸ್ವರಾಜ್ಯ ಪ್ರಾಪ್ತಿಯಾದ ಮೇಲೆ ಗಣಿತಶಾಸ್ತ್ರದ ಮತ್ತು ಖಗೋಳಶಾಸ್ತ್ರದ ಬೋಧಕರಾಗಿರಬೇಕು ಅಂತ ಅವರ ಆಕಾಂಕ್ಷೆ ಇತ್ತು. ಆದರೆ ಅವರ ವಿಚಾರವಂತಿಕೆ ಮತ್ತು ನುಡಿಯುವ ಮತ್ತು ನುಡಿದ ಹಾಗೆ ನಡೆಯುವ ಅವರ ಸ್ವಭಾವ ಇವೆಲ್ಲ ಇದ್ದದ್ರಿಂದ ಅವರು ಹೋರಾಟಕ್ಕೆ ಇಳಿಯೋದು ಅನಿವಾರ್ಯ ಆಯಿತು. ಅಂತಹ ಎತ್ತರದ ಮತ್ತು ನೇರ ನಡೆಯ ಪ್ರಭಾವಿ ವ್ಯಕ್ತಿಯನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಕೈಲಾಗಲಿಲ್ಲ. 1889ರಿಂದ ತಿಲಕರು ಕಾಂಗ್ರೆಸ್ ಸಂಪರ್ಕದಲ್ಲಿ ಇದ್ದರು. ಎಂದೂ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗೋದು ಸಾಧ್ಯವೇ ಆಗಲಿಲ್ಲ. ಆದರೆ ರಾಷ್ಟ್ರ ಕಾರ್ಯಕ್ಕೆ ಉಳಿದವರ 100 ಪಟ್ಟು ಹೆಚ್ಚಿನ ಕೊಡುಗೆ ಸಂದದ್ದು ತಿಲಕರಿಂದ. ಗಾಂಧಿಯವರದು ತಿಲಕರದು ಮಾರ್ಗಗಳು ಬೇರೆ, ಆದರೆ ಅವರ ನಡುವಣ ಪರಸ್ಪರ ಗೌರವ ಅಭಿಮಾನಗಳು ಮಾತ್ರ ಅಸ್ಖಲಿತವಾಗಿದ್ದವು. 1916ರ ಲಕ್ನೋ ಕಾಂಗ್ರೆಸ್ನಲ್ಲಿ ಸಬ್ಜೆಕ್ಟ್ಸ್ ಕಮಿಟಿಗೆ ಸದಸ್ಯರಾಗಿ ಗಾಂಧಿಯವರು ಆಯ್ಕೆ ಆಗೋ ಹಾಗೆ ಏರ್ಪಾಟು ಮಾಡಿದವರು ತಿಲಕರೇ. ಆದರೆ ತಮ್ಮ ನಿಲುವಿನ ಬಗ್ಗೆ ತಿಲಕರು ರಾಜಿ ಆಗೋದು ಸಾಧ್ಯವೇ ಇರಲಿಲ್ಲ. ಅವ್ರ ಸ್ವಭಾವದಲ್ಲಿಯೇ ರಾಜಿ ಅನ್ನೋದು ಇರಲಿಲ್ಲ. ಅವರು ಹಲವು ಸಲ ಗಾಂಧಿಯವರಿಗೆ ಸ್ನೇಹಪೂರ್ವಕವಾಗಿ ಹೇಳ್ತಾ ಇದ್ದರು, ವೆನ್ ಯು ಹ್ಯಾವ್ ಗಾಟ್ ಯುವರ್ ಫಿಂಗರ್ಸ್ ಬರ್ನ್ಟ್ ಯು ವಿಲ್ ಆಲ್ಸೋ ಸೈಡ್ ವಿತ್ ಮೀ ಆ್ಯಂಡ್ ಗಿವ್ ಅಪ್ ಯುವರ್ ಫೈತ್ ಇನ್ ದಿ ಬ್ರಿಟಿಷ್ ಅಂತ ಗಾಂಧಿಯವರಿಗೆ ತಿಲಕರು ಪದೇ ಪದೇ ಹೇಳ್ತಾ ಇದ್ದರು. ವಾಸ್ತವವಾಗಿ ನಡೆದದ್ದು ಹಾಗೇನೆ. ಅದಾದ 25 ವರ್ಷ ಕಳೆದ ಮೇಲೆ ತಿಲಕ್ ದಾರಿಗೆ ಗಾಂಧಿಯವರು ಬಂದುಬಿಟ್ರು. ತಿಲಕರು 1918ರಷ್ಟು ಹಿಂದೆಯೇ ಗಾಂಧಿಯವರಿಗೆ ಹೇಳಿಯೂ ಇದ್ದರು, ಈ ಸರ್ಕಾರದ ಜೊತೆ ಚೆಲ್ಲಾಟ ಆಡಿ ನೀವು ಕೈ ಸುಟ್ಕೊಂಡ ಮೇಲೆ ಐ ಆಮ್ ಶೂರ್ ಯು ವಿಲ್ ಗೋ ಅಹೆಡ್ ಆಫ್ ಮೀ, ನೀನು ನನಗಿಂತ ಅಗ್ರೆಸಿವ್ ಆಗ್ತಿ ಅಂತ ಗಾಂಧಿಗೆ ತಿಲಕರು ಹೇಳಿದರು. ಇತಿಹಾಸ ನಡೆಯೋದು ಹೀಗೆ ತಾನೆ. ಆಗ ಅನೇಕ ಜನ ಕಾಂಗ್ರೆಸ್ನವರು ಗಾಂಧಿಯವ್ರನ್ನ ಆಕ್ಷೇಪಣೆ ಮಾಡಿದ್ರು, ನೀವು ತಿಲಕರ ದಾರಿನೇ ಹಿಡಿತಾ ಇದ್ದೀರಲ್ಲ ಅಂತ ಆಗಾಗ. ಅದಕ್ಕೆ 1921ರಲ್ಲಿ ಒಂದು ಸಂದರ್ಭದಲ್ಲಿ ಗಾಂಧಿಯವರು ಹೇಳಿದ ಉತ್ತರ, ತಿಲಕರು ಎಷ್ಟು ಎತ್ತರದವರು ಅಂತ ಹೇಳಿದ್ರೆ ಅವರ ಅನುಯಾಯಿ ಅಂತ ಕರೆದುಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ಲ. ಅವರ ಸಂದೇಶವನ್ನು ನನ್ನದೇ ವಿಧಾನದಲ್ಲಿ ಜನರಿಗೆ ತಲುಪಿಸೋದಕ್ಕೆ ಒಂದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಗಾಂಧಿಯವರು ಹೇಳಿದ ಮಾತು. ತಿಲಕರ ತ್ಯಾಗಮಯ ಜೀವನದ ವಿಷಯ ಆಗಿರಲಿ, ಅವರ ಮಾತು ಬರಹ ಆ ದಿನಗಳಲ್ಲಿ ದೇಶಾದ್ಯಂತ ಯುವಕರನ್ನು ಹೇಗೆ ಪುಲಕಗೊಳಿಸಿದವು
ಅನ್ನೋದು ಈಗಿನವರಿಗೆ ಬಹುಶಃ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಒಂದು ಮಾತು ಬರಹ ಒಂದು ಇಡೀ ದೇಶವನ್ನು ಹೀಗೆ ಕಿಚ್ಚೆಬ್ಬಿಸಬಹುದಾ? ಈಗ ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ತಿಲಕರ ಬರಹಗಳನ್ನು ಸ್ಥಳೀಯ ಜನರಿಗೆ ತಲುಪಿಸೋದಕ್ಕೋಸ್ಕರನೇ ಎಲ್ಲ ಭಾಷೆಗಳಲ್ಲಿ ಪತ್ರಿಕೆಗಳು, ಅದಕ್ಕೋಸ್ಕರನೇ ಪತ್ರಿಕೆಗಳು ಹುಟ್ಕೊಂಡು ಬಿಟ್ಟವು. ಅಭೂತಪೂರ್ವವಾದ ಪ್ರಚಾರ ಪಡೆದು ಆ ದೇಶ ಭಾಷೆಗಳಲ್ಲೂ ಪತ್ರಿಕೆಗಳು ಸಾವಿರಾರು ಪ್ರಸಾರವನ್ನು ಪಡೆದವು ಆ ದಿವಸಗಳಲ್ಲಿ. ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಅವರು ಶಿಕ್ಷಣ ಪಡೆದಿದ್ದೇ ಫರ್ಗೂಸನ್ ಕಾಲೇಜ್ ಗರಡಿಯಲ್ಲಿ. ಹೇಗೂ ಸರ್ಕಾರಿ ನೌಕರಿ ಬೇಡ ಅಂತ ತೀರ್ಮಾನ ಮಾಡಿದರು. ದೇಶ ಕಾರ್ಯವನ್ನು ಹೇಗೆ ಆರಂಭಿಸಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ಹೊಳೆದದ್ದು ತಿಲಕರ ಬರವಣಿಗೆಗಳು ನಮ್ಮ ಕನ್ನಡ ಜನಕ್ಕೆ ತಲುಪಿಸೋಣ. ಇದು ಆಲೂರು ವೆಂಕಟರಾಯರ ಮನಸ್ಸಿಗೆ ಹೊಳೆದದ್ದು. ಹೀಗಾಗಿ ಕನ್ನಡ ಕೇಸರಿ ಮೊದಲಾದ ಪತ್ರಿಕೆಗಳಲ್ಲಿ ಆಲೂರರು ತಿಲಕರ ಬರವಣಿಗೆಗಳು, ಅರವಿಂದರ ಬರವಣಿಗೆಗಳು ಇದನ್ನೆಲ್ಲ ಅನುವಾದ ಮಾಡಿ ಪ್ರಕಟಿಸೋದಕ್ಕೆ ಶುರು ಮಾಡಿದ್ರು. ಹೀಗೆ ತಿಲಕರಿಗೆ ಇಂಥ ಏಕಲವ್ಯ ಶಿಕ್ಷರು ಭಾರತದ ಎಲ್ಲ ಕಡೆ ಹುಟ್ಟುಕೊಂಡರು, ತಯಾರಾದರು. ಹರ್ಡೇಕರ್ ಮಂಜಪ್ಪನವರು ಅವರು ತಿಲಕರ ಬರಹಗಳ ಪ್ರಸಾರಕ್ಕೋಸ್ಕರನೇ 1906ರಲ್ಲಿ ಧನುರ್ಧಾರಿ ಅನ್ನೋ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಪುಣೆಯ ಕೇಸರಿ ಪತ್ರಿಕೆ ಮಂಗಳವಾರ ಪ್ರಕಟ ಆಗ್ತಾಯಿತ್ತು. ಹರ್ಡೇಕರ್ ಮಂಜಪ್ಪನವರು ತಮ್ಮ ಪತ್ರಿಕೆಯನ್ನು ಶುಕ್ರವಾರ ಹೊರಡಿಸ್ತಾಯಿದ್ರು. ಹೀಗೆ ತಿಲಕರ ಬರವಣಿಗೆಗಳು ಆ ವಾರವೇ ಕನ್ನಡ ಜನರಿಗೆ ತಲುಪ್ತಾ ಇತ್ತು. ಆ ಯುಗದಲ್ಲಿ ಜನಜಾಗೃತಿ ಮಾಡಬಯಸಿದ ಯಾರೂ ತಿಲಕರ ಪ್ರಭಾವದಿಂದ ಹೊರಗುಳಿಯೋದು ಸಾಧ್ಯವೇ ಇರಲಿಲ್ಲ. ತಿಲಕರು ಮಾಡ್ತಾ ಇದ್ದಂಥ ಜನಜಾಗೃತಿ ಕಾರ್ಯವನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಸಂಕಲ್ಪಿಸಿದ ಸೀತಾರಾಮ ಶಾಸ್ತ್ರಿಗಳು ತಮ್ಮ ಪತ್ರಿಕೆಗೆ ವೀರಕೇಸರಿ ಅಂತಲೇ ಹೆಸರಿಟ್ಟರು. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಅಂತಲೇ ಅವ್ರಿಗೂ ಹೆಸರು ಬಂದ್ಬಿಡ್ತು. ರಾಜಕೀಯ ಜೀವನದಲ್ಲಿಯೂ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ತಿಲಕರಲ್ಲಿ ಇದ್ದ ಸಾಹಸವಂತಿಕೆಯನ್ನೇ ಅವರು ಬೆಳೆಸ್ಕೊಂಡ್ರು. 20ನೇ ಶತಮಾನದ ಆರಂಭದ 2 ದಶಕಗಳಲ್ಲಿ ದೇಶದ ಎಲ್ಲ ಕಡೆ ತಿಲಕರಷ್ಟು ಅಧಿಕ ಸಂಖ್ಯೆಯ ಭಕ್ತರನ್ನು ಪಡೆದ ನಾಯಕರು ಇನ್ನೊಬ್ಬರು ಇರಲಿಲ್ಲ ಅಂತ ಘಂಟಾಘೋಷವಾಗಿ ಹೇಳಬಹುದು. ಗಾಂಧಿ ಕೂಡ ಇಲ್ಲ. ತಿಲಕರು ಎದುರಿಸಬೇಕಾಗಿ ಬಂದ ಹಲವು ಪ್ರಮುಖ ಮೊಕದ್ದಮೆಗಳಲ್ಲಿ ಅವರ ಪರವಾಗಿ ನ್ಯಾಯಾಲಯದಲ್ಲಿ ಪ್ರಖರವಾಗಿ ವಾದ ಮಾಡಿದವರು ಮೊಹಮ್ಮದ್ ಅಲಿ ಜಿನ್ನಾ. ಮುಸ್ಲಿಂ ಸಮುದಾಯದಲ್ಲಿ ಅವರ ಭಕ್ತರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದರು ಅಂದರೆ, ಅವರ ಅತ್ಯಂತ ಗೌರವಾನ್ವಿತ ಮೌಲಾನಾ ಹಜರತ್ ಮೊಹಾನಿ ಅಂತ ಇದ್ದರು. ಅವರು ಲೋಕಮಾನ್ಯ ತಿಲಕರವರನ್ನು ನನ್ನ ಮಟ್ಟಿಗೆ ಇವರೇ ನನ್ನ ಪೇಶ್ವೆ ಅಂತ ಹೇಳ್ತಾಯಿದ್ರು. 1908ರಲ್ಲಿ ಸರ್ಕಾರ ತಿಲಕರನ್ನು ಬಂಧಿಸಿದಾಗ ಮೊಹಾನಿಯವರು ತಿಲಕರನ್ನು ಕೀರ್ತಿಸುವ ಒಂದು ದೊಡ್ಡ ಕಾವ್ಯವನ್ನೇ ಬರೆದರು. ದಿಲ್ ಅಹಲ್ಯೆ ಸಿತಮ್ ಕೆ ಬೈಟ್ ಗಯೆ ಓ ಬಾಳ್ ತಿಲಕ್ನೇ ಕಾಮ್ ಕಿಯಾ. ಬಾಳ್ ತಿಲಕ್ ಅನ್ನುವ ಈ ಅದ್ಭುತದ ಮುಂದೆ ಸರ್ವಾಧಿಕಾರಿಗಳ ಎದೆ ನಡುಗಿತು, ಧೈರ್ಯ ಕಳ್ಕೊಂಡ್ಬಿಡ್ತು ಸರ್ವಾಧಿಕಾರಿಗಳ ಎದೆ ಅಂತ ಎಲ್ಲ ಬರೀತಾರವರು. ತಿಲಕರು ನಿಧನರಾದಾಗ ತುಂಬ ವ್ಯಸನಗೊಂಡು ಮೊಹಾನಿ ಒಂದು ಪದ್ಯ ಬರೆದರು. ಆಖಿರ್ ಮೇ ಖುದ್ ಭಿ ಕಹಾ ಹೈ ಯಹಿ ಫಿರ್ ಆಯೇಂಗೆ ಮಹಾರಾಜ್ ತಿಲಕ್. ಗೀತೆಯಲ್ಲಿ ಭಗವಂತ ಆಶ್ವಾಸನೆ ಕೊಟ್ಟಿದ್ದಾನಲ್ಲ, ಹಾಗೆ ತಿಲಕ್ ಮಹಾರಾಜರು ಮತ್ತೆ ಅವತರಿಸೋದು ನಿಶ್ಚಿತ ಅಂತ ಮೊಹಾನಿಯವರು ಪದ್ಯ ಬರೆದರು. ಮೊಹಾನಿಯವರ ಆಶಂಸನೆ ಈಡೇರಲಿ ಅಂತ ನಾವೆಲ್ಲ ಆಶಿಸೋಣ. ಈ 3 ದಿವಸ ನಮ್ಮನ್ನು ತಿಲಕರ ಯುಗಕ್ಕೆ ಕರ್ಕೊಂಡು ಹೋದ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರಿಗೆ ನಾವಲ್ಲಿ ಎಷ್ಟು ಕೃತಜ್ಞರಾಗಿದ್ದರೂ ಸಾಲದು. ಈಗ ತಿಲಕರ ಬಗ್ಗೆ ನಿಮಗೆ ಹೇಳೋರು ಹೆಜ್ಜೆನೇ ಯಾರೂ ಸಿಗೋದಿಲ್ಲ. ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಾಯೋಜಕರಾದ ಶ್ರೀ ಸುಬ್ರಹ್ಮಣ್ಯ ಅವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಕೇಳ್ತೀನಿ. ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ನಾವು ತಿಲಕರ ಲೋಕಕ್ಕೆ ಹೋಗಿದ್ವಿ ಅಂತ. ನಿಜ ನಾನು ಹೇಳಬೇಕು ಅಂದರೆ ನನಗಾದ ಪರಿಸ್ಥಿತಿ ಈಗೊಂದು 8-10 ದಿವಸದಿಂದ, ಅದು ನಾನು ಎಕ್ಸಾಗ್ರೇಷನ್ ಅಂತ ಹೇಳ್ತಾ ಇಲ್ಲ, ನನ್ನ ಸ್ವಭಾವ ಅದು. ಎಲ್ಲಾದರೂ ಒಂದು ಉಪನ್ಯಾಸ ಇದ್ದರೆ ಅದ್ರ ಬಗ್ಗೆ ಎಷ್ಟು ಓದಬೇಕು ಅಂದರೆ ಬೇರೆ ತಲೆಗೆ ಇರಬಾರ್ದು. ಹಾಗೆ 10 ದಿವಸದಲ್ಲಿ ಸುಮಾರು 1600 ಪುಟ ಓದಿರ್ಬೇಕು ನಾನೀಗ.
ಓದಿ ಕೊನೆಗೆ ನನ್ನ ಹೆಂಡ್ತಿಗೆ ಹೇಳಿದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ನನಗೆ ಅಂತ. ನಿಜವಾಗ್ಲೂ ಕಣ್ಣಿನ ಡ್ರಾಪ್ ಹಾಕ್ಕೊಂಡು ಮಲ್ಕೊಂಡು ಓದೋದು. ಆಮೇಲೆ ತಲೆಗೆ ಆಫೀಸ್ಗೆ ಹೋಗಿರ್ತೀನಿ, ಆಫೀಸ್ ಕೆಲಸ ಬಿಡೋಕ್ಕಾಗಲ್ಲ. ಒಂದೊಂದು ಸಲ ಮಾತಲ್ಲಿ ಕೂಡ ಗೊತ್ತು ಯಾವುದೋ ತಿಲಕರ ಮಾತು ಬಂದುಬಿಡುತ್ತೆ. ಯಾಕಂದರೆ ಅದು ತಲೆಯಲ್ಲಿ ಕೂತ್ಕೋಬೇಕು, ಅದು ಭ್ರಮೆ ಬಂದಂಗೆ ಬರಬೇಕು, ಅಂದರೆ ಸರಿ ಆಗೋದು ಅಂತ. ಅದೊಂಥರ ಪರಕಾಯ ಪ್ರವೇಶ ಆದ್ರೇ ಸರಿ ಏನೋ ಅಂತ ಅನ್ನಿಸ್ತು. ಯಾಕಂದರೆ ಒಂದು ದೊಡ್ಡ ಜೀವವನ್ನು ಮುಟ್ಟಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಇರೋದು ಯಾವುದೋ ಸಣ್ಣ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಅತ್ಯಂತ ಗೌರವಕ್ಕೆ ಅರ್ಹರಾದಂಥ ಒಬ್ಬ ವ್ಯಕ್ತಿ ದೇಹ ಬಿಟ್ಟು ಇಷ್ಟು ವರ್ಷ ಆಯಿತು. 1920ನೇ ಇಸ್ವಿಗೆ ಬಿಟ್ಟದ್ದು. ಹತ್ತತ್ರ 100 ವರ್ಷ ಆಗೋಕ್ಕೆ ಬಂತು. 92 ವರ್ಷ. 92 ವರ್ಷದ ಮೇಲೆ ಕೂತ ನೆನೆಸ್ಕೊಂಡಾಗ ಮೈ ರೋಮಾಂಚನ ಆಗುವಂಥ ಚೈತನ್ಯ ನಮ್ಮಲ್ಲಿತ್ತು. ಅದು ನೆನೆಸ್ಕೊಳ್ಳೋದು ಅದ್ಭುತ ಅಲ್ವೇ? ಅಂಥ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಳ ಹುಷಾರಾಗಿ ಮಾತಾಡಬೇಕಾಗ್ತದೆ. ಪ್ರತಿಯೊಂದು ಮಾತು ತೂಕದ್ದಾಗಿರಬೇಕು. ಅಪಚಾರ ಆಗಬಾರ್ದು ವ್ಯಕ್ತಿಗೆ, ಅಥವಾ ಗೊತ್ತಿಲ್ಲದ ವಿಷಯವನ್ನು ಹೇಳಬಾರ್ದು. ಯಾಕಂದರೆ ಇದು ಯಾರ್ದೋ ಬಗ್ಗೆ ಅಲ್ಲ, ಅತ್ಯಂತ ದೊಡ್ಡ ವ್ಯಕ್ತಿ, ಜಗತ್ತಿಗೆ ಪೂಜ್ಯನಾದಂಥ ವ್ಯಕ್ತಿ, ಲೋಕಮಾನ್ಯರ ಬಗ್ಗೆ ಮಾತಾಡಬೇಕಾದ್ರೆ ಹೇಗೆ ಮಾತಾಡಬೇಕು ಅಂತ. ಅದಕ್ಕೆ ನಾನು ಆರಿಸ್ಕೊಂಡಾಗ ಈ 3 ದಿವಸದಲ್ಲಿ ಹೇಗೆ ಮಾಡೋದು, ಇಷ್ಟು ವಿಷಯ ಹೇಳೋದು ಅಂತ ನಾನು ಪಟ್ಟಿ ಮಾಡಿಕೊಂಡಿದ್ದೆ. ಅವ್ರ ಜೀವನ ಚರಿತ್ರೆ ಪೂರ್ತಿ ಮತ್ತೊಂದು 2 ಸಲ ಓದಿದ ಮೇಲೆ ಗುರ್ತು ಹಾಕ್ಕೊಂಡ್ರೆ ಸುಮಾರು ಒಂದು 132 133 ದೊಡ್ಡ ದೊಡ್ಡ ಘಟನೆಗಳು ಅಂತ ಅನಿಸುತ್ತೆ. ಆ 132 ಪಟ್ಟಿ ಹಾಕ್ಕೊಂಡೆ. 3 ದಿವಸದಲ್ಲಿ 132 ಮಾಡೋಕ್ಕಾಗೋಲ್ಲ. ಹಾಗಾದರೆ ಏನು ಮಾಡಬೇಕು? ಕೆಲವು ತೆಗೆದು ಹೋಗಬೇಕು. ಯಾವುದನ್ನು ತೆಗಿಬೇಕು? ಯಾವುದು ಕೋರ್ ವ್ಯಾಲ್ಯೂ ಅಂತಿದೆಯೋ ಅದನ್ನ ಉಳಿಸ್ಕೋಬೇಕು, ಪೆರಿಫೆರಲ್ ಬಿಡಬೇಕು ಅಂತ ಒಂದು ಥೇರಿ. ಆ ಥರದ್ದು ನೋಡ್ಕೊಳ್ಳೋಕೆ ಹೋದಾಗ ಕೆಲವೊಂದು ಘಟನೆಗಳನ್ನು ಮಾತ್ರ ಆರಿಸ್ಕೊಂಡು, ನಿನ್ನೆ ಹೇಳಿದ ಹಾಗೆ ಅವರ ಜೀವನದ ಒಂದು ಮೈಲಿಗಲ್ಲು ಅಂತ ಹೇಳಲಾರೆ, ಎಲ್ಲ ಮೈಲಿಗಳನ್ನು ತೊಗೊಳಕ್ಕಾಗಲ್ಲ, ಅಲ್ಲೊಂದು ಇಲ್ಲೊಂದು ಮೈಲಿಗಳನ್ನು ಆರಿಸ್ಕೊಂಡು ಅದರಿಂದ ನಮಗೇನಾದರೂ ಪ್ರಯೋಜನ ಆಗುತ್ತೆ ಅಂತ ನೋಡ್ತಿದ್ದದ್ದು ಇವತ್ತಿನ ಕಾಲಕ್ಕೆ ಪ್ರಸ್ತುತ ಆಗುವಂಥದ್ದು ನನಗೆ ಭಾಳ ಮುಖ್ಯ ಆಗಿತ್ತು. ಹಾಗೆ ನಿನ್ನೆ ನೋಡ್ತಾ ಏನು ದೃಷ್ಟಿ ಅದು. ಆರಿಯನ್ ಬರೆದಾಗ ನಮ್ಮ ಜನರು ಬೆಳೆದಂಥ ಕಾಲವನ್ನು ಗುರುತು ಹಾಕ್ಕೊಂಡಾಗ ಇಷ್ಟು ವರ್ಷ ಬೇಕಾಯ್ತು ನಮಗೆ ಹೇಳಬೇಕಾದ್ರೆ ತಿಲಕರು ಸರಿ ಅಂತ ಹೇಳಬೇಕಾದ್ರೆ. ಹರಪ್ಪ ಎಕ್ಸ್ಕವೇಷನ್ ಆದಮೇಲೆ ಹೌದು ತಿಲಕರು ಹೇಳಿದ ಸರಿ, 6 ವರ್ಷ ಹಿಂದೆ ನಮ್ಮ ಸಂಸ್ಕೃತಿ ಅಷ್ಟು ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಬೇಕಾದ್ರೆ ಆತ ಓದಿ ಮಾಡಿದ್ದು ಒಂದೇ ಒಂದು ಸಾಲಿನಿಂದ ಅಂತ ಹೇಳ್ತಾರೆ. ಮಾರ್ಗಶಿರ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತು ಸಾಕಾಯ್ತು ನನಗೆ. ಮಾರ್ಗಶಿರ ನಕ್ಷತ್ರ ಮಾಸದೊಳಗೆ ಮಾರ್ಗಶಿರ ಯಾಕೆ ಹೇಳ್ತಾರೆ ಅಂತ ಅನ್ನೋದ್ರ ಮೇಲೆ ಬರೀಬೇಕಾದ್ರೆ ಎಷ್ಟು ಬುದ್ಧಿಮತ್ತೆ ಇರಬೇಕು. ಅದನ್ನು ಹೇಳ್ತಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಹೇಳಿದೆ. ಇನ್ನೊಂದು ಮುಖ್ಯವಾದನ್ನು ಮರೆಯೋಕ್ಕಾಗೋದೇ ಇಲ್ಲ. ಅದನ್ನು ಅವರು ಅತ್ಯಂತ ಒಳ್ಳೆಯ ಪದ್ಧತಿಯನ್ನು ಹಾಕಿಕೊಟ್ಬಿಟ್ರು ಭಾರತಕ್ಕೆ. ಇದಕ್ಕೊಂದು ಹಿನ್ನೆಲೆ ಇದೆ. ಗಣಪತಿ ಉತ್ಸವದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇಡೀ ದೇಶದಲ್ಲಿ ಗಣಪತಿ ಉತ್ಸವವನ್ನು ಸಾಮಾಜಿಕ ಒಂದು ಕೆಲಸವನ್ನಾಗಿ, ಕಾರ್ಯಕ್ರಮವನ್ನಾಗಿ ಮಾಡಿ ಇಡೀ ಜನಸಮೂಹ ಭಾಗವಹಿಸೋ ಹಾಗೆ ಮಾಡಿದ್ದು ತಿಲಕರ ಚಾತುರ್ಯ. ಇದಕ್ಕೊಂದೆರಡು ಘಟನೆ ಇದೆ. ಯಾಕಂದರೆ ಈ ಘಟನೆ ಯಾಕೆ ಹೇಳ್ತೀನಿ ಅಂದರೆ, ಅದರಿಂದ ಒಂದು ಹಣೆಪಟ್ಟಿ ಬಂದಿತ್ತು ತಿಲಕರಿಗೆ. ಇವರು ಮುಸ್ಲಿಂ ವಿರೋಧಿ ಅಂತ ಬಂದಿತ್ತು. ಇವರು ಬಹಳ ಹಿಂದುತ್ವವಾದಿಗಳು, ಮುಸ್ಲಿಂ ವಿರೋಧಿ ಅಂತ ಬಂದಿತ್ತು. ಅದು ಯಾಕೆ ಬಂದಿತ್ತು ಅಂತ ಹೇಳ್ತೇನೆ. ಸಾಕಷ್ಟು ಸಲ ಗಲಾಟೆ ಆಗ್ತಾ ಇರ್ತದೆ, ಆಗಾಗ ಆಗ್ತಿತ್ತು. ಒಂದು ದಿವಸ 1893ನೇ ಇಸ್ವಿ ಆಗಸ್ಟ್ 11ನೇ ತಾರೀಕು ಮುಂಬೈ ನಗರದಲ್ಲಿ ಒಂದು ದೊಡ್ಡ ದೊಂಬಿ ಶುರು ಆಯಿತು. ಒಂದು ಗಲಾಟೆ. ಕ್ರಾಫರ್ಡ್ ಮಾರ್ಕೆಟ್ ಅಂತಿದೆ. ಕ್ರಾಫರ್ಡ್ ಮಾರ್ಕೆಟಲ್ಲಿ ಒಂದು ಜುಮ್ಮಾ ಮಸೀದಿ ಇದೆ. ಆ ಜುಮ್ಮಾ ಮಸೀದಿಯಿಂದ ಪ್ರಾರ್ಥನೆ ಮಾಡ್ತಿದ್ದವರು ಹೊರಗಡೆ ಓಡಿ ಬಂದರು. 100 ಜನ ಓಡಿ ಬಂದರು. ಕೈಯಲ್ಲಿ ಕೋಲು ಲಾಠಿ ಎಲ್ಲ ಹಿಡ್ಕೊಂಡಿದ್ದಾರೆ. ಹಿಡ್ಕೊಂಡು ಬಂದು ಎಲ್ಲಿ ಹೋದರು ಅವರು? ಜನರಿಗೆ ಹನುಮಾನ್ ಗಲ್ಲಿ ಅಂತಿದೆ ಅಂತೆ, ಅದ್ರ ಪಕ್ಕದ ಶಿವ ದೇವಾಲಯದ ಕಡೆಗೆ ಹೋದರು. ಹೋಗಿ ಅಲ್ಲಿ ಹಿಂದೂಗಳು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪೂಜೆ ಅಂದರೆ ಸಂಭ್ರಮ ಇರುತ್ತೆ, ಅಳು ಇರಲ್ಲ. ನಮ್ಮಲ್ಲಿ ಸಂಭ್ರಮ. ಹೂ ಹಾಕಬೇಕು, ಹಾರ ಹಾಕಬೇಕು, ಭಜನೆ ಮಾಡಬೇಕು, ತಾಳ ತಟ್ಟಬೇಕು, ಜಾಂಗಟೆ ಹೊಡಿಬೇಕು, ಕಹಳೆ ಓದ್ಬೋದು ಆಗಿನ ಕಾಲಕ್ಕೆಲ್ಲ. ಹೀಗೆ ಒಂಥರ ವಾತಾವರಣ ಸೃಷ್ಟಿ ಮಾಡುವಂಥದ್ದು. ಅದಲ್ಲಿ ಪೂಜೆ ಆಗಿ ವಾದ್ಯದಿಂದ ನಡೀತಾ ಇತ್ತು. ಇವರು ಬಂದವರು ನಮ್ಮ ಪ್ರಶಾಂತವಾದಂಥ ಪ್ರಾರ್ಥನೆಗೆ ಅಡ್ಡಿ ಆಯಿತು ಅಂತ ಹೇಳಿ ಅಲ್ಲಿ ಹೋಗಿ ಸುತ್ತಮುತ್ತಲಿರುವಂಥ ಎಲ್ಲ ದೇವಸ್ಥಾನಗಳ ಬಾಗಿಲುಗಳನ್ನು ತೆಗೆದು ವಿಗ್ರಹಗಳನ್ನೆಲ್ಲ ಒಡೆದು ಹಾಕ್ಬಿಟ್ರು. ಇದಾದ ಘಟನೆ ಇದು. ಎಲ್ಲ ವಿಗ್ರಹ ಒಡೆದ ತಕ್ಷಣ ಮರುದಿವಸ ಆ ಗಲಾಟೆ ಮುಗಿತಲ್ಲ, ಮರುದಿನ ಅಲ್ಲಿ ಗಿರಣಿ ಕಾರ್ಖಾನೆ ಕೆಲಸಗಾರರು ಭಾಳ ಜನ ಇದ್ದಾರೆ. ಹತ್ತಿ ಗಿರಣಿಗಳು ತುಂಬ ಜಾಸ್ತಿ, ಬಟ್ಟೆ ಗಿರಣಿಗಳು. ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು 1000 ಜನ. ಆಮೇಲೆ ಮರಾಠ ಹಿಂದೂಗಳು ಅವರೇನು ಮಾಡಿದ್ರು, ಮರುದಿವಸ ನಮ್ಮ ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನು ಒಡೆದು ಹಾಕಿದ್ರಲ್ಲ ಅಂತ ಹೇಳಿ ಅವರೊಂದು 500-600 ಜನ, 1000 ಜನ ಏನು ಸಿಕ್ತೋ ಆಯುಧಗಳನ್ನು ತೊಗೊಂಡು ಹೋಗಿ ಸಿಕ್ಕದ ಮುಸ್ಲಿಮನ್ನೆಲ್ಲ ಹೊಡೆದು ಹಾಕಿದರು. ಹೊಡೆದು ಹಾಕೋದಾದ್ರು ಅವ್ರ ಕಡೆ ಒಂದು 4 ಜನ ಸತ್ತರು, ಇವ್ರ ಕಡೆ ಒಂದಿಷ್ಟು ಜನ ಸತ್ತರು.
ಆ ದೊಂಬಿ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಪೊಲೀಸರ ಕಡೆಯಿಂದ ನಿಭಾಯಿಸೋಕ್ಕಾಗಲಿಲ್ಲ. ಸೈನ್ಯ ಕರೆಸಿದರು. ಸೈನ್ಯ ಕರೆಸಿ 2 ಸಲ ಮಾರ್ಚ್ ಪಾಸ್ಟ್ ಆಗಿ ಎಲ್ಲ ಆದಮೇಲೆ ಸ್ವಲ್ಪ ಶಾಂತ ಸ್ಥಿತಿಗೆ ಬಂತು. ಸುಮಾರು 1200 ಜನನ ಕೈದು ಮಾಡಿ ಕರ್ಕೊಂಡು ಹೋದರು, ಜೈಲಿಗೆ ಹಾಕ್ಕೊಂಡು ಹೋದರು. ಯಾರ್ಯಾರಿದ್ದಾರೋ ಬಂಡಾಯ ಮಾಡಿದವರು ಅಂತ ಹೇಳಿ. ಈ ಸಮಯದಲ್ಲಿ ಕೇಸರಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲನ್ನು ಬರೆದರು, ತಿಲಕರು ಬರೆದರು. ಏನು ಬರೆದ್ರು? ಅವ್ರು ಹೇಳ್ತಾರೆ, ಇದಪ್ಪ ಓದ್ಬಿಡ್ತೀನಿ, ಅದು ಭಾಳ ಚೆನ್ನಾಗಿರೋ ತಿಲಕರ ಮಾತದು. ಅವ್ರ ಮಾತು ಓದಿದರೆ ಚೆಂದ ಅದು. ಅವ್ರು ಹೇಗೆ ಬರೆದಿದ್ದಾರೆ ನೋಡಿ, ಇವತ್ತಿಗೂ ಅದನ್ನು ವಿಚಾರ ಮಾಡುವಂಥ ಆರ್ಟಿಕಲು. ಅದಕ್ಕೆ ನಾನು ಹೇಳ್ತಿದ್ದೇನೆ, ಕೆಲವು ಸರ್ಕಾರಿ ಅಧಿಕಾರಿಗಳು ಒಂದು ಮತದವರನ್ನು ಮತ್ತೊಂದು ಮತದವರ ಮೇಲೆ ಎತ್ತಿ ಕಟ್ಟಿ ತಮಾಷೆ ನೋಡುವುದು ಚೆಂದವೆಂದಿರಬಹುದು. ಇದರಿಂದಲೇ ರಾಜಕೀಯ ಲಾಭವನ್ನು ಪಡೆಯಬಹುದು. ಆದರೆ ಈ ರೀತಿಯಲ್ಲಿ ನಡೆಸುವ ಆಟವು ಎಷ್ಟು ದುರಂತವಾಗುತ್ತದೆ ಎಂಬುದನ್ನು ಈ ವರ್ಷ ಒಂದಾದ ಮೇಲೊಂದರಂತೆ ನಡೆದಿರುವ ಉಗ್ರ ಘಟನೆಗಳೇ ತೋರಿಸಿದೆ. ಮದ್ರಾಸಿನ ಸೇಲಂನಲ್ಲಿ ನಡೆದ ಮಹಾಗಲಭೆಯಿಂದ ಈ ತನಕವೂ ಸರ್ಕಾರವು ಒಂದು ಮತದ ಜನರಿಗೆ ಉತ್ತೇಜನ ಕೊಡುವುದು, ಒಂದು ಮತೀಯರನ್ನು ಮೆದುವಾಗಿಯೂ ಬೇರೆ ಮತೀಯ ನಿಷ್ಠುರವಾಗಿಯೂ ನೋಡುವುದು, ನ್ಯಾಯದಲ್ಲಿ ಪಕ್ಷಪಾತ ಮಾಡುವುದು ಮುಂತಾದವುಗಳ ಕೂಗೆದ್ದಿದೆ. ಈ ಕೂಗಿಗೆ ಸರ್ಕಾರ ಹಿಂದೆಯೇ ಕಿವಿಗೊಟ್ಟಿದ್ದರೆ ಈಗ ಆದ ತೊಂದರೆಗಳು ಆರೋಪಣೆಗಳು ಅವಕಾಶ ಇರುತ್ತಿರಲಿಲ್ಲ. ಇವತ್ತಿಗೂ ಸತ್ಯ ಮಾತು. ನಾವು ಯಾವುದೋ ಒಂದು ಲಾಭಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ನಾವು ಎಲ್ಲರೂ ಸಮಾನವಾಗಿ ನೋಡ್ತಾ ಇಲ್ಲ ಅನ್ನೋದು ಅವ್ರು ಹೇಳೋದು. ಮುಂದೆ ಹೇಳ್ತಾರೆ, ಒಬ್ಬ ಎಷ್ಟು ತಿಲಕರಂದು ತಿಲಕರೇ, ಆ ಹುಲಿ ಸಿಂಹ ಎಂದು ಮೇಕೆ ಹಂಗೆ ಮಾಡಲ್ಲ, ಗರ್ಜನೆ ಮಾಡಬೇಕದು. ಒಬ್ಬ ಧರ್ಮಾಂಧನಾದ ಹಿಂದುವು ಮುಸ್ಲಿಮರ ಮೊಹಲ್ಲಾವನ್ನು ಪ್ರವೇಶಿಸಿ ಕಸಾಯಿ ಅಂಗಡಿಯಿಂದ ಒಂದು ಹಸುವನ್ನು ರಕ್ಷಿಸಲು ಪ್ರಯತ್ನಿಸಿದರೆ ಅವನ ಧಾರ್ಮಿಕ ಅತಿರೇಕಕ್ಕಾಗಿ ಶಿಕ್ಷಿಸಲು ಅರ್ಹನಾಗುತ್ತಾನೆ. ಅಂತೆಯೇ ಒಬ್ಬ ಮುಸ್ಲಿಮನು ಕೃಷ್ಣಾಷ್ಟಮಿಯಾಗಲಿ ಗಣೇಶ ಚತುರ್ಥಿ ಎಂದಾಗಲಿ ಹಿಂದೂಗಳು ಮಂಗಳವಾದ್ಯಗಳೊಡನೆ ಒಂದು ಮಸೀದಿ ಹತ್ತಿರ ಮೆರವಣಿಗೆ ಹೋದರೆ ತನ್ನ ಪ್ರಾರ್ಥನೆ ಹಾಳಾಗುವುದೆಂದು ಹೇಳಿದರೆ ಅದು ತಪ್ಪೆಂದು ಅವನಿಗೆ ಮನವರಿಕೆಯನ್ನುಂಟು ಮಾಡಿಕೊಡಬೇಕು. ಹಿಂದೂಗಳಿಗೂ ಮುಸ್ಲಿಮರಿಗೂ ಮಧುರ ಬಾಂಧವ್ಯವಿರಲೆಂದು ಬೋಧಿಸುವಾಗಲೇ ಲಾರ್ಡ್ ಹ್ಯಾರಿಸನ್ ತನ್ನ ಅಧಿಕಾರಿಗಳು ಚಕ್ರವರ್ತಿನಿ ಎಲ್ಲ ಪ್ರಜೆಗಳನ್ನು ಸಮಾನವೆಂದು ತಿಳಿಯುವಂತೆಯೂ ನಡೆದುಕೊಳ್ಳುವಂತೆಯೂ ಒಬ್ಬರೊಬ್ಬರಿಗೆ ಜಗಳವನ್ನು ಉಂಟು ಮಾಡದಂತೆ ನಡೆದುಕೊಳ್ಳಬೇಕೆಂಬುದನ್ನು ಆಜ್ಞೆ ಕೊಡಬೇಕು. ಇದನ್ನು ಬರೆದರು. ಇದನ್ನು ಬರೆದ ತಕ್ಷಣ ಏನೇನು ಜಗಳ ಆಯಿತು ಅಂತ. ಇದಾದಮೇಲೆ ಮತ್ತೊಂದು 3-4 ಸಲ ಅದೇ ಥರ ಗಲಾಟೆ ಆಗ್ತಾಯಿತ್ತು, ಸಣ್ಣ ಸಣ್ಣ ಗಲಾಟೆ ಆಗ್ತಾಯಿತ್ತು. ಆಗೊಂದು ಹಣಿಪಟ್ಟಿ ಬಂದುಬಿಡ್ತು, ಇವರು ಮುಸ್ಲಿಂ ವಿರೋಧಿಯಾಗಿದ್ದಾರೆ, ಯಾವಾಗಲೂ ಹಿಂದೂ ಪಕ್ಷಪಾತಿಯಾಗಿ ಮಾತಾಡ್ತಾರೆ, ಮುಸ್ಲಿಂ ವಿರೋಧಿಯಾಗಿದ್ದಾರೆ ಅಂತ. ಆದರೆ ಅವ್ರಿಗೆ ಎಷ್ಟು ಜನ ಸ್ನೇಹಿತರು ಮುಸ್ಲಿಮರಿದ್ದರು, ಭಕ್ತರಿದ್ದರು, ಶಿಷ್ಯರು ಅನ್ನೋದಕ್ಕಿಂತ ಭಕ್ತರೇ ಅವರು. ಅವರು ಹೇಗೆ ಬರೀತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು, ನನಗೆ ಇಷ್ಟ ಆದದ್ದು ಅದು. ಅಲ್ಲೊಬ್ಬರು ಮಜ್ರುಲ್ ಹಕ್ ಅಂತ ಆತ ಒಬ್ಬ ಮೌಲ್ವಿ. ಆತ ಬರೀತಾನೆ, ಎಷ್ಟು ಚೆನ್ನಾಗಿದೆ ನೋಡಿ. ಒಮ್ಮೆ ಯಾವುದೋ ಮುಸ್ಲಿಮರಿಗೆ ಸಂಬಂಧಿಸಿದ ಸಮಸ್ಯೆಯ ಬಗ್ಗೆ ನಾನು ತಿಲಕರ ಅಭಿಪ್ರಾಯ ಕೇಳಿದೆ. ಆಗ ಅದು ಭಾರತದ ಇಸ್ಲಾಮಿನ ಅನುಯಾಯಿಗಳನ್ನು ಬಹಳ ಚಿಂತೆಗೀಡು ಮಾಡಿದ ಸಮಸ್ಯೆ. ಆಗ ತಿಲಕರು ಈ ಸಮಸ್ಯೆಯು ಮುಸ್ಲಿಮರಿಗೆ ಸಂಬಂಧಿಸಿದಾದ್ದರಿಂದ ಅವರೇ ತೀರ್ಮಾನಿಸಬೇಕೆಂದು, ಅವರ ತೀರ್ಮಾನವು ಯಾವುದೇ ಆದರೂ ತಾವೂ ತಮ್ಮ ಪಕ್ಷವು ಅದಕ್ಕೆ ಬೆಂಬಲ ನೀಡುವುದಾಗಿಯೂ ಮಾತು ಕೊಟ್ಟರು. ಇದು ಬಹಳ ವಿವೇಕದ ಉತ್ತರ. ಮುಸ್ಲಿಮರು ಆತ್ಮಗೌರವ ಮತ್ತು ಸ್ವಾವಲಂಬನವನ್ನು ಕಲಿಯಬೇಕೆಂಬ ಪಾಠ ಇದರಲ್ಲಿತ್ತು. ಮುಸ್ಲಿಮರಿಗೆ ಬೆಂಬಲ ಕೊಡುವುದಾಗಿ ಅವರು ಮಾಡಿದ ಪ್ರಮಾಣವು ಅವರಿಗೆ ಮುಸ್ಲಿಮರಲ್ಲಿದ್ದ ಪ್ರೀತಿ ವಿಶ್ವಾಸಗಳ ಪ್ರತೀಕ ಅಂತ ಮಜ್ರುಲ್ ಹಕ್ ಬರೀತಾನೆ. ಆಮೇಲೆ ಬ್ಯಾರಿಸ್ಟರ್ ಜಿನ್ನಾ ಅವರು ಬರೀತಾರೆ, ಮಾಂಡಲಿಯಿಂದ ತಿಲಕರು ಹಿಂದಿರುಗಿದ ಮೇಲೆ ನನಗೂ ತಿಲಕರಿಗೂ ಸಂಪರ್ಕ ಬೆಳೆಯಿತು. ಅವರು ತೀವ್ರ ಮತೀಯವಾದಿಗಳಾಗಿದ್ದರು ಎಂಬುದನ್ನು ಜನ ಹೇಳುತ್ತಿದ್ದರು. ಮಹಾರಾಷ್ಟ್ರಕ್ಕಾಗಿ ಹೊಡೆದಾಡುತ್ತಿದ್ದರಂತೆ. ಆದರೆ ಅವರ ಅನುಭವ ಹೆಚ್ಚಾದಂತೆ ರಾಜಕೀಯ ದೃಷ್ಟಿಯಿಂದ ವೈಶಾಲ್ಯವನ್ನು, ಹೆಚ್ಚಿನ ರಾಷ್ಟ್ರೀಯತೆಯನ್ನು ತೋರಲಾರಂಭಿಸಿದರು. 1916 ನಂತರ ತಿಲಕರ ಪಕ್ಷವು ಕಾಂಗ್ರೆಸ್ಸಿಗೆ ಸೇರಿ ದೇಶಕ್ಕೆ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿತು. ಲಕ್ನೋ ಒಪ್ಪಂದದಲ್ಲಿ ಗುರಿ ಮುಟ್ಟಿದ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ರೂಪಿಸಲು ತಿಲಕರು ಬಹಳ ಪ್ರಶಂಸನೀಯವಾದ ಸೇವೆಯನ್ನು ಸಲ್ಲಿಸಿದರು ಅಂತ ಬ್ಯಾರಿಸ್ಟರ್ ಜಿನ್ನಾ ಹೇಳುವಂಥದ್ದು. ಅಂದರೆ ಈ ಹಣೆಪಟ್ಟಿ ಸುಮ್ಮನೆ ಬರುವಂಥದ್ದು, ಬಹಳ ಕೀಳುಮಟ್ಟದ ಟೀಕೆ ಅದು. ಯಾರು ನಿಜವಾಗಲೂ ತಿಲಕರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ ಅವರು ಮಾತ್ರ ಮಾತಾಡುವಂಥದ್ದು. ಅವರು ತಪ್ಪಿದ್ರೆ ತಪ್ಪು, ಯಾರು ಮಾಡಿದರೂ ತಪ್ಪೇ, ಯಾರು ಸರಿ ಮಾಡಿದರೆ ಸರಿ ಮಾಡಿದರು ಅಂತ ಹೇಳಬೇಕು. ಆದರೆ ಒಂದು ಕೋಮನ ಮನಸ್ಸಲ್ಲಿ ಇಟ್ಟುಕೊಂಡು ನಿರ್ಧಾರ ಮಾಡಬೇಡಿ ಅಂತ ಹೇಳುವಂಥದ್ದು ತಿಲಕರ ಮನಸ್ಸಾಗಿತ್ತು. ತಿಲಕರ ಕೆಲಸಗಳನ್ನು ನೋಡಿದಾಗ ನಾವು ಸರಿಯಾಗಿ ಮುಸ್ಲಿಂ ವಿರೋಧಿ ಅಂತ ಅವರು ಪಟ್ಟ ಕಟ್ಟಿದರೆ ಒಬ್ಬ ಮಹಾನ್ ರಾಷ್ಟ್ರಭಕ್ತನಿಗೆ ಅಪಚಾರ ಮಾಡಿದಂಗೆ ಆಗ್ತದೆ ಅನ್ನೋದನ್ನು ಮುಖ್ಯ ಹೇಳಬೇಕು. ಇದು ಹಿನ್ನೆಲೆ.
ಆಗ ಒಂದು ಸಲ ತಿಲಕರು ವಿಚಾರ ಮಾಡಿದರಂತೆ, ನಮ್ಮ ಹಿಂದೂ ಸಮಾಜದಲ್ಲಿ ಒಕ್ಕಟ್ಟಾಗಲ್ಲ ನಾವು, ನಮ್ಮ ಅಷ್ಟೊಂದು ಜನ ದೇವರು. ಈಗ ನಾನು ಕೃಷ್ಣನ ಒಂದು ಪ್ರೋಗ್ರಾಮ್ ಮಾಡಿದರೆ ಕೃಷ್ಣನ ಭಕ್ತರು ಮಾತ್ರ ಬರ್ತಾರೆ, ರಾಮನ ಭಕ್ತರು ಬರೋಲ್ಲ. ರಾಮ ಪೂಜೆ ಆದರೆ ರಾಮನ ಭಕ್ತರು ಬರ್ತಾರೆ, ನರಸಿಂಹ ಆದರೆ ನರಸಿಂಹನ ಭಕ್ತರು ಬರ್ತಾರೆ, ದತ್ತಾತ್ರೇಯರ ಭಕ್ತರು ಬರ್ತಾರೆ. ಆದರೆ ಎಲ್ರಿಗೂ ಒಪ್ಪಿತವಾಗುವಂಥದ್ದು ಏನಾದರೂ ಮಾಡಬೇಕಲ್ಲ. ನೋಡಿ ತಿಲಕರ ವಿಚಾರ ಹೇಗಿದೆ ಅಂತ. ಅವರು ಎಲ್ಲ ಹಿಂದೂಗಳು ಒಪ್ಪುವಂಥ ಒಂದು ಪೂಜೆಯನ್ನು ಮಾಡಿ ಅದನ್ನು ಸಾರ್ವಜನಿಕ ಕಾರ್ಯಕ್ರಮ ಅಂತ ಮಾಡಬೇಕು. ಇದು ಭಾಳ ದೊಡ್ಡ ಕೆಲಸ ಸ್ನೇಹಿತರೆ. ನಾನು ಹೇಳಬೇಕಾದ್ರೆ ಎಷ್ಟೋ ಸಲ ನಾನು ಹೇಳಿದ್ದೇನೆ, ಹಿಂದೂ ಧರ್ಮದಲ್ಲಿ ಪೂಜೆ ವೈಯಕ್ತಿಕವಾದದ್ದು ಅಂತ ನಂಬಿದ್ದೇವೆ. ನಮಗೊಂದು ದೇವ್ರ ಮನೆ ಬೇರೆ ಇರ್ತದೆ, ಅಲ್ಲಿ ಕೂತ್ಕೊಂಡು ನಾವು ಪೂಜೆ ಮಾಡೋದು, ನಾನು ಮುಖ್ಯ ಆಗಿಬಿಡುತ್ತೆ ಪೂಜೆಯಲ್ಲಿ. ಸಾಮಾಜಿಕವಾದ ಪೂಜೆ ಅನ್ನೋದಿಲ್ಲ ನಮ್ಮಲ್ಲಿ, ಭಾಳ ಅಪರೂಪ. ದೇವಸ್ಥಾನ ಹೋದರೂ ನನಗೇನು ಬೇಕು ಬೇಡ್ಕೊಂಬರ್ತೇನೆ ನಾನು, ಸಾಮೂಹಿಕವಾಗಿ ಪೂಜೆ ಅಂತಿಲ್ಲ. ಆದರೆ ಇಸ್ಲಾಂನಲ್ಲಾಗಲಿ ಕ್ರಿಶ್ಚಿಯಾನಿಟಿಯಲ್ಲಾಗಲಿ ಅವ್ರು ಏನಿದ್ರು ಪೂಜೆ ಚರ್ಚಲ್ಲಿ ಮಾಡಬೇಕು, ಮಾಸ್ಕಲ್ಲಿ ಮಾಡಬೇಕು. ತಾವು ನೋಡಿದ್ದೀರಿ, 10,000 ಜನ ಒಂದೇ ಸಲ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಬರ್ತಾರೆ. ಆ ಕಮ್ಯುನಿಟಿ ಪ್ರೇಯರ್ ಅಂತ ನಮ್ಮಲ್ಲಿ ಇಲ್ಲ. ಇದನ್ನು ಕಂಡರು ತಿಲಕರು. ನೋಡಿ, ಒಂದು ಶತಮಾನಗಳ ಹಿಂದೆ ವಿಚಾರ ಮಾಡಿದಂಥ ವಿಚಾರ ಮಾಡಿ ಏನಾದರೂ ಮಾಡಬೇಕು ಅಂತ ವಿಚಾರ ಮಾಡಿದರು. ಆಗ ಇದು ಮಾತಾಡ್ತಿರ್ಬೇಕಾದ್ರೆ ಸಾಯಂಕಾಲ ಕೂತು ನಾಮ್ ಜೋಶಿ ಅಂತ ಒಬ್ಬರಿದ್ದರು, ಆಮೇಲೆ ಬಾಬಾ ಮಹಾರಾಜ್ ಪಂಡಿತ್ ಅಂತ ಒಬ್ಬರಿದ್ದರು. 3 ಜನ ಕೂತು ಏನು ಮಾಡಬೇಕು ಪಂಡಿತರೇ ಅಂತ ಕೇಳಿದರು. ಅವ್ರು ಹೇಳಿದ್ರಂತೆ, ಒಬ್ಬ ದೇವ್ರನ್ನ ಆರಿಸೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಇಲೆಕ್ಟಿಂಗ್ ದ ಗಾಡ್ ಅಂತ. ಅಂದರೆ ಯಾವ ದೇವ್ರನ್ನ ಕಂಡ್ರೆ ಎಲ್ಲ ಹಿಂದೂಗಳು ಒಪ್ಕೋತಾರೆ. ವಿಚಾರ ಮಾಡಿದರು, ಶಿವ ಬೇಡ, ಶಿವ ಅಂದರೆ ವೈಷ್ಣವರಿಗೆ ಕಿರಿಕಿರಿ ಆಗುತ್ತೆ, ವೈಷ್ಣವರು ಕಿರಿಕಿರಿ ಶಿವನಿಗೆ ಆಗುತ್ತದೆ, ಬೇಡ ಗಣಪತಿ ಎಲ್ಲರಿಗೂ ಒಪ್ಪಿಗೆ ಆಗ್ತದೆ. ಇನ್ನೊಂದು ಕಾರಣ ಇತ್ತು ಗಣಪತಿ ಬಗ್ಗೆ ಯಾಕೆ ಮಾತು ಬಂತು ಅಂದರೆ, ಅಲ್ಲಿದ್ದಂಥ ರಾಜಮನೆತನಗಳಿದ್ದಾವಲ್ಲ, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ರಾಜಮನೆತನಗಳಿದ್ದಾವೆ. ಸಿಂಧ್ಯಾ, ಹೋಳ್ಕರ್, ಗಾಯಕ್ವಾಡ್, ಪವಾರ್, ಭೋಂಸ್ಲೆ ಇಂಥವೆಲ್ಲ ದೊಡ್ಡ ರಾಜಮನೆತನಗಳು. ಪ್ರತಿಯೊಂದು ರಾಜಮನೆತನದವರು ಗಣಪತಿ ಪೂಜೆ ಮಾಡ್ತಾಯಿದ್ರು. ನಮ್ಮಲ್ಲಿ ನೋಡಿ, ಯಾವುದೇ ಧರ್ಮದ ಪೂಜೆಯಲ್ಲಿ ಫಸ್ಟ್ ಗಣಪತಿ ಹೋಮ ಆಗಬೇಕು, ಮುಂದೆ ಕೆಲಸ ಆಗಬೇಕು. ಗಣಪತಿನ ಪೂಜೆ ಮಾಡುವಂಥದ್ದು ಅದನ್ನು 3 ಜನ ಕೂತು ಹಾಕಿದ್ರಂತೆ. ಎಲ್ಲ ಹಿಂದೂಗಳು ಒಪ್ಕೊಳ್ಳುವಂಥ ಒಬ್ಬ ದೇವರು ಅಂದರೆ ನಮಗೆ ಗಣಪತಿ. ಅದರಿಂದ ಗಣಪತಿ ಹಬ್ಬವನ್ನು ಸಾರ್ವಜನಿಕವಾಗಿ ಮಾಡಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ. ಒಂದು ಪದ್ಧತಿ ಆಗಬೇಕಾದ್ರೆ ಊರು ಹೋಗಿದ್ದಾರೆ, ಊರೂರು ಅಡ್ಡಾಡಿದ್ದಾರೆ, ಗಣಪತಿ ಮಹತ್ವ ಹೇಳಿದ್ದಾರೆ, ಗಣಪತಿ ಅಂದರೆ ಏನು ಅರ್ಥ ಹೇಳಿದ್ದಾರೆ. ಎಲ್ಲರ ಮನಸ್ಸಲ್ಲಿ ಗಣಪತಿ ನಮಗೆ ಪೂಜ್ಯವಾದಂಥ ದೇವತೆ ಅಂತ ಗೊತ್ತಿತ್ತು. ಆದರೆ ಎಲ್ಲರೂ ಸೇರ್ ಮಾಡೋಣ. ಈಗ ಬೆಂಗಳೂರೆಲ್ಲ ನೋಡಿದ್ದೀರಿ ನೀವು, ಗಣಪತಿ ಎಲ್ಲ ಈಗ ಹೋದರೂ ಗಣಪತಿ ಕಾಣಿಸ್ತಾವೆ ರೋಡ್ ಪಕ್ಕದಲ್ಲಿ ಮಾಡಿ ಇಟ್ಟಿರ್ತಾರೆ, ಇಷ್ಟಿಷ್ಟು ಕಾಂಪಿಟೇಷನ್ ಆಗಿ ಹೋಯ್ತು. ನಮ್ಮ ಗಣಪತಿ ದೊಡ್ಡದು. ನೀವು ಈಗಾದರೂ ಪುಣೆಗೆಲ್ಲ ಹೋಗಿದ್ದರೆ ಗೊತ್ತಾಗುತ್ತೆ. ನಾನು ಎಷ್ಟೋ ವರ್ಷ ಪುಣೆಗೆ ಬರೀ ಗಣಪತಿ ಹಬ್ಬಕ್ಕೆ ನೋಡೋಕೆ ಹೋಗಿದ್ದೀನಿ. ಅಲ್ಲಿ ಡೆಕ್ಕನ್ ಸರ್ಕಲ್ ಹತ್ತಿರ ಪ್ರೊಸೆಷನ್ ಹೋಗ್ತದೆ. ಮಧ್ಯಾಹ್ನ 12 ಗಂಟೆಗೆ ಶುರು ಆದರೆ ಮರುದಿನ ಬೆಳಗಿನ 6 ಗಂಟೆವರೆಗೂ ಗಣಪತಿ ಮೆರವಣಿಗೆ ಆಗ್ತಾಯಿರು. ಏನು ಸಹಸ್ರಾರು ಗಣಪತಿಗಳು. ಅಯ್ಯೋ, ಅದು ನೋಡ್ಬೇಕು, ಇಷ್ಟು ಪುಟ್ಟ ಗಣಪತಿಯಿಂದ ಹಿಡಿದು 50 ಅಡಿ 60 ಅಡಿ ತನಕ ಗಣಪತಿ, ಲಾರಿ ನಿಲ್ಲಿಸೋಕ್ಕಾಗಲ್ಲ ಆ ದೊಡ್ಡ ಗಣಪತಿ ಮಾಡ್ಕೊಂಬಂದಿರ್ತಾರೆ. ಕಾಂಪಿಟೇಷನ್ ಶುರು ಆಯಿತು. ಅದರ ಮುಂದೆ ಕಲ್ಚರ್ ಶುರು ಆಯಿತು, ಸಂಸ್ಕೃತಿ ಶುರು ಮಾಡಿದರು. ನಿಮ್ಮ ಗಣಪತಿ ಮುಂದೆ ಹಾಡಿನ ಪ್ರೋಗ್ರಾಮ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಡ್ಯಾನ್ಸ್ ಮಾಡಿ ಅದರ ಮುಂದೆ. ಅಂದರೆ ಅದಕ್ಕೊಂದು ಸಾಹಿತ್ಯದ, ಸಂಗೀತದ, ನೃತ್ಯದ ಒಂದು ಲೇಪ ಕೊಟ್ಟು ಜನರೆಲ್ಲ ಬಂದು ಕೂಡೋ ಹಾಗೆ ಮಾಡಿದರು. ಹಾಗೆ ಮಾಡಿ ಪುಣೆಯಲ್ಲಿ ಶುರು ಮಾಡಿದರು. ತಾವೆಲ್ಲ ಬಹುಶಃ ಪುಣೆಯಲ್ಲಿ ಇದು ದಗಡು ಶೇಟ್ ಗಣಪತಿ ನೋಡಿದಿರಲ್ಲ ಗೊತ್ತಿಲ್ಲ. 100 ವರ್ಷ ಹಳೆಯ ಗಣಪತಿ ಅದು. ಅದ್ಭುತ ಬಲಮುರಿ ಗಣಪತಿ ಅದು. ಇವತ್ತಿಗಾದರೂ ಅದನ್ನು ಹಾಕಿದಂಥ ಆಭರಣ, ಬಂಗಾರದ ಆಭರಣ ಎಷ್ಟೋ ಕೋಟಿ ರೂಪಾಯಿದು. ಅಲ್ಲಿ ಗನ್ಮನ್ ಕಾಯ್ಕೊಂಡು ನಿಂತಿರ್ತಾನೆ. ಆ ಗಣಪತಿಗೆ ಗನ್ಮನ್ ಕೊಡಬೇಕು, ಆ ಥರ ಪರಿಸ್ಥಿತಿ ಇದೆ. ಆ ಥರದೊಂದು ವ್ಯವಸ್ಥೆ ಮಾಡಿ ಗಣಪತಿಯನ್ನು ಉತ್ಸವವನ್ನಾಗಿ ಮಾಡಿದರು. ಉತ್ಸವ ಮಾಡಿ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಬರೋಕ್ಕೆ ಶುರು ಮಾಡಿದರು. ಇನ್ನೊಂದು ಪ್ರೋಗ್ರಾಮ್ ಎಷ್ಟು ಚೆಂದ ಮಾಡಿದ್ರು ಗೊತ್ತಾ. 1000 ಜನ ಬಂದಾಗ ಆ ಬೈಲಲ್ಲಿ ಭಾಷಣ ಕಾರ್ಯಕ್ರಮ ಆಗೋದು. ಇವತ್ತಿಗೂ ಪುಣೆಯಲ್ಲಿ ಗಣೇಶ್ ಫೆಸ್ಟಿವಲ್ ಅಂದರೆ ದ ಬೆಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ ವುಡ್ ಪರ್ಫಾರ್ಮ್ ಈವನ್ ನಾವು. ಇವತ್ತಾದರೂ ಆಶಾ ಭೋಸ್ಲೆ ಆಗ್ಬೋದು, ಲತಾ ಮಂಗೇಶ್ಕರ್ ಆಗ್ಬೋದು, ಯಾರೇ ದೊಡ್ಡವರಿರಲಿ ಅಲ್ಲಿ ಕಾರ್ಯಕ್ರಮ ಆಗಬೇಕು. ಹೇಗೆ ನಮ್ಮ ರಾಮ ಸೇವಾ ಆಗ್ತದೋ ಇಲ್ಲಿ, ಹಾಗೆ ಅಲ್ಲಿ ಮಾಡ್ಕೊಬಿಟ್ರು. ನೋಡಿ, ಭಗವಂತನ ಹೆಸರಲ್ಲಿ ಸಾಹಿತ್ಯ ಸೇವೆ ಆಯಿತು, ಸಂಗೀತ ಸೇವೆ ಆಯಿತು, ನೃತ್ಯ ಸೇವೆ ಆಯಿತು. ಜನರ ಮನಸ್ಸಲ್ಲಿ ಅಭಿರುಚಿ ಬೆಳೆಯೋಕ್ಕೆ ಅವಕಾಶ ಆಯಿತು ಸಾಹಿತ್ಯ ಸಂಗೀತದ ಬಗ್ಗೆ. ಆಮೇಲೆ ಅದ್ರ ಜೊತೆಗೆ ಏನು ಮಾಡಿದರು, ಈ ಭಾಷಣಕಾರನ ಕರ್ಕೊಂಬರ್ಬೇಕು, ದೇಶ ಪ್ರೀತಿ ಬಗ್ಗೆ ಮಾತಾಡಬೇಕು, ದೇಶದ ಬಗ್ಗೆ ಮಾತಾಡಬೇಕು, ದೇಶದಲ್ಲಿ ಏನಾಗ್ತಿದೆ ಅನ್ನೋದು. 10,000 ಜನ ಸಿಕ್ಕಾಗ ಒಂದೇ ಸಲ ಸಂದೇಶ ಎಷ್ಟು ಜನಕ್ಕೆ ಮುಟ್ಟುತ್ತಲ್ಲ. ಹೀಗೆ ಹಲವಾರು ಆಯಾಮಗಳನ್ನ ಇಟ್ಟುಕೊಂಡು ಗಣಪತಿ ಹಬ್ಬವನ್ನು ಮಾಡಿ ತುಂಬ ನಡೆಸಿದರು. ಇವತ್ತಿಗೂ ಕೂಡ ಗಣೇಶ ಹಬ್ಬ ಎಲ್ಲ ಕಡೆ ಆಗ್ತದೆ. ಸ್ವಲ್ಪ ಬಣ್ಣ ಬದಲಾಯಿಸಿದೆ, ಯಾಕಂದ್ರೆ ತಿಲಕರ ಆದರ್ಶನೆಗಳು ಬೇರೆ. ಈಗ ದುಡ್ಡು ಕಲೆಕ್ಟ್ ಮಾಡಿ ಅದು ಮಾಡುವಂಥ ಕಾರ್ಯಕ್ರಮ ಆಗಿದೆ. ನಾನು ಒಂದು 8-10 ವರ್ಷಗಳಿಗೆ ಪುಣೆಗೆ ಹೋದಾಗ ಡೆಕ್ಕನ್ ಜಮ್ಖಾನದಲ್ಲಿ ಒಂದು ಥಿಯೇಟ್ರ್ ನಾಟಕ ಭಾಳ ಮುಂದುವರೆದಿದೆ. ನಾಟಕ ಸ್ಟೇಜ್ ಭಾಳ ಮುಂದೆ, ಮರಾಠಿ ಸ್ಟೇಜು. ಅಲ್ಲಿ ನಾಟಕ ನೋಡೋಕ್ಕೆ ಹೋದಾಗ ಇದೇ ನಾಟಕ ಮಾಡಿದರು, ತಿಲಕರ ಕನಸಿನ ಗಣಪತಿ ಹಬ್ಬ ಇದೇನೆ ಅಂತ ಹೇಳಿ.
ಆ ಥರ ಮಾಡಿದ್ದು ಸಾರ್ವಜನಿಕ ಜಾಗೃತಿಗೋಸ್ಕರ ಮಾಡಿದ್ದು, ಈಗ ಹಣ ಕೂಡಿಸೋ ವ್ಯವಸ್ಥೆ ಆಗಿಬಿಟ್ಟಿದೆ ಅಂತನೂ ಹಂಗಾಗಿತ್ತು. ಆದರೆ ಗಣಪತಿ ಹಬ್ಬ ನಡ್ಕೊಂಬಂತು. ಇನ್ನೊಂದು ತಲೆಗೆ ಬಂತು, ಅವ್ರ ತಲೆಗೆ ಸ್ವಲ್ಪ ಬಿದ್ದದ್ದು. ಅವರು ಮಹಾರಾಷ್ಟ್ರದವ್ರು ಎಷ್ಟಿದ್ರು, ಅವರು ಶಿವಾಜಿ ದೊಡ್ಡವನು, ಶಿವಾಜಿ ಮಹಾರಾಜ್ ಹೇಳ್ತಾರೆ, ಮಹಾರಾಷ್ಟ್ರಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಮಾದರಿ ಆಗಬಲ್ಲಂಥ ನಾಯಕ ಆತ, ಆದ್ದರಿಂದ ಅವನು ಮೆಚ್ಚಿಸುವಂಥದ್ದೊಂದು ಶಿವ ಜಯಂತಿ ಮಾಡಬೇಕು ಅಂತ ಶುರು ಮಾಡಿದರು. ಶಿವಾಜಿ ಜಯಂತಿ, ಶಿವ ಜಯಂತಿ ಅಂತಾಯಿತು. ಅದನ್ನು ಎಷ್ಟೋ ವರ್ಷ ಮಾಡಿದರು, ಚೆನ್ನಾಗಾಯಿತು. ಆದರೆ ಅದಕ್ಕೊಂದು ರೀಜನಲ್ ಲುಕ್ ಇರೋದರಿಂದ, ಶಿವಾಜಿ ಬಗ್ಗೆ ಮಹಾರಾಷ್ಟ್ರೀಯನಿಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಬೇರೆದವ್ರಿಗೆ ಇಲ್ಲದೆ ಇರೋದರಿಂದ ಅದು ಇಡೀ ದೇಶ ಹರಡಲಿಲ್ಲ, ಗಣೇಶ ಹಬ್ಬದಷ್ಟು ದೊಡ್ಡದಾಗಿ ಬೆಳೀಲಿಲ್ಲ. ಅವು ಎರಡೂ ಹಬ್ಬಗಳನ್ನು ಶುರು ಮಾಡಿದರು. ನನಗಿಲ್ಲಿ ಒಂದು ದುಃಖ ಮತ್ತು ಆಶ್ಚರ್ಯ ಎರಡೂ ಆಗುತ್ತೆ ಸ್ನೇಹಿತರೆ. ನನಗೆ ಭಾಳ ಚಿಂತೆ ಬಳಸಲಾಗಿದೆ, ಮೇಷ್ಟ್ರು ನಾನು ಬೇಸಿಕ್ಲಿ. ದುಃಖ ಆಗೋದಂದರೆ, ದೀಪಾವಳಿ ಮನೆ ಹಬ್ಬ ಆಯಿತು, ಸಂಕ್ರಾಂತಿ ಮನೆ ಹಬ್ಬ ಆಯಿತು, ದಸರಾ ಮನೆ ಹಬ್ಬ ಆಯಿತು. ಇವತ್ತು ಹಬ್ಬ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು, ಸಿಹಿ ಊಟ ಮಾಡ್ತೀವಿ ಮನೇಲಿ, ಹಬ್ಬ ಅಂತಂತೀವಿ. ಆದರೆ ನಮ್ಮ ದುರ್ದೈವದಿಂದ ನಮ್ಮ ಸ್ವಾತಂತ್ರ್ಯೋತ್ಸವದ ದಿನ ಆಗಲಿ, ಪ್ರಜಾತಂತ್ರ ದಿವಸ ಆಗಲಿ, ಮನೆ ಹಬ್ಬ ಆಗಲೇ ಇಲ್ಲ. ಇದೆಂಥ ದುರಂತ ಅನಿಸುತ್ತೆ ನನಗೆ. ಯಾರಾದರೂ ಮನೆಯಲ್ಲಿ ಇವತ್ತು August 15 ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು, ಇವತ್ತು ಹಬ್ಬದ ಅಡುಗೆ ಮಾಡೋಣ ಅಂತ ಯಾರೂ ಅನ್ನಲ್ಲ. ಇವತ್ತು ಸೂಟಿ ತಾನೆ, 9 ಗಂಟೆ ಮಲ್ಕೋ, ಪರವಾಗಿಲ್ಲ, ರಜೆ ಅಂತಾಯಿತು. ಇದು ದುರ್ದೈವ ಅಂದರೆ ಅಧಿಕಾರಿಗಳು ಹೋಗಬೇಕು, ಪಾಪ ಹೆಡ್ ಮಾಸ್ಟರ್ ಒಂದು ನಿರ್ವಾಹ ಇಲ್ಲ, ಹೋಗಿ ಟೀಚರ್ ಹೋಗಬೇಕು, ಒಂದು 4 ಜನ ಸಾಲು ಹುಡುಗರು ಬಂದವ್ರು ನಿಲ್ಲಿಸ್ಬಿಟ್ಟು ಒಂದು ಪ್ರೇಯರ್ ಮಾಡಿ ಸ್ವೀಟ್ ಕೊಟ್ಟು ಕಳಿಸ್ಬಿಟ್ರೆ ಮುಗಿದೈತೆ. ಅದೊಂದು ಏನೋ ಒಂಥರ ಬೇಗಡಾದಂಥ ಒಂದು ವೃತ ಆದಂಗೆ ಆಗಿಬಿಟ್ಟಿದೆ. ಇವತ್ತು ಯಾರಾದರೂ ತಿಲಕರು ಬೇಕು ಅನ್ನಿಸ್ತದೆ ನನಗೆ. ಅದನ್ನು ಮಾಡಿ ನಮ್ಮ ಸ್ವಾತಂತ್ರ್ಯ ದಿನವನ್ನು ಒಂದು ಸಾರ್ವಜನಿಕ ಉತ್ಸವ ಅಂತ ಮಾಡೋಕ್ಕಾಗಲ್ವೇ? ಅದು ಯಾಕೆ ನಾವು ಟಳಮುಖ ಹಾಕ್ಕೊಂಡು ಕೂತ್ಕೋತೀವಿ? ರಿಪಬ್ಲಿಕ್ ಡೇ ಅವತ್ತೇನೂ ಉತ್ಸಾಹ ಇಲ್ಲ, ಡ್ರೈವಿಂಗ್ ಭಾಳ ಚೆನ್ನಾಗಿರುತ್ತೆ ರೀ, ಟ್ರಾಫಿಕ್ ಇರಲ್ಲ, ಇವತ್ತು ಸರ್ಕಾರಿ ಸೂಟಿ ತಾನೆ. ಈ ಥರ ಬಂದುಬಿಟ್ಟಿದೆಯಲ್ಲ, ಅದು ಆಗಬೇಕು ಅಂತ ಅನಿಸುತ್ತೆ ನನಗೆ. ಯಾರಾದರೂ ತಿಲಕರಂಥವ್ರು ಯಾರಾದರೂ ಮಾಡ್ಬೋದು. ನಮ್ಗೆ ಉತ್ಸಾಹ ಬರಲಿಲ್ಲ ದೇಶದ ಸ್ವಾತಂತ್ರ್ಯ ಬಂದ ಬಗ್ಗೆ. ಇನ್ನೊಂದು ಘಟನೆ ಆಯಿತು, ಭಾಳ ದೊಡ್ಡ ಘಟನೆ ಇದು ತಿಲಕರ ಜೀವನದಲ್ಲಿ. 1896ಕ್ಕೆ ಭೀಕರವಾದಂಥ ಬರಗಾಲ ಬಂತು. ಮಹಾರಾಷ್ಟ್ರ ಒಂದೇ ಅಲ್ಲ, ಎಲ್ಲ ಕಡೆ. ನಾನು ನೆನಪಿದೆ, ನಮ್ಮ ಅಜ್ಜ ಹೇಳ್ತಿದ್ದ, ಅದು ಭಾರಿ ಡೋಗಿ ಬರ ಅಂತ ಕರಿತಿದ್ರಂತೆ. ಡೋಗಿ ಅಂದರೆ ಇದು ಸ್ಕಲ್, ನಮ್ಮದು ತಲೆಬುರುಡೆ. ಎಷ್ಟು ಜನ ಸತ್ರು ಅಂದರೆ ಬುರುಡೆ ಎಣಿಸ್ತಾ ಇದ್ರಂತೆ, ರಸ್ತೆ ಮೇಲೆ ಎಷ್ಟು ಬಿದ್ದಿದ್ದಾವೆ ನೋಡ್ಕೊಂಬ ಅಂತ. ಅದು ಡೋಗಿ ಬರ ಅಂತ ಹೆಸರು ಅದಕ್ಕೆ. ಅಷ್ಟು ಜನ ಸತ್ತು ಹೋದ್ರಂತೆ. ಅದು ಸ್ವಲ್ಪ ರಿಕವರ್ ಆಗಬೇಕು ಅನ್ನೋ ಹೊತ್ತಿಗೆ ಬಾಂಬೆದಲ್ಲಿ ಪ್ಲೇಗ್ ಬಂತು. ಅಂಥ ಪ್ಲೇಗನ್ನು ಮುಂಬೈ ಎಂದೂ ಕಂಡಿಲ್ಲ. ಆಗಿನ ಜನಸಂಖ್ಯೆ ಬರೀತಾರೆ ತಿಲಕರು, ಕೇಸರಿಯಲ್ಲಿ ಬರೀತಾರೆ, ಒಟ್ಟು ಮುಂಬೈ ಜನಸಂಖ್ಯೆ 8,50,000. 8,50,000 ಮುಂಬೈ ಜನಸಂಖ್ಯೆ ಆವಾಗ. ಈಗ 1 ಕೋಟಿ ಮೇಲೆ ಹೋಗಿದೆ. ಆ 8,50,000 ಜನಸಂಖ್ಯೆಯಲ್ಲಿ 2.5 ಲಕ್ಷ ಜನ ಸತ್ತು ಹೋದರು ಪ್ಲೇಗ್ನಲ್ಲಿ. ಏನು ಸಾವು ಅಂದರೆ ಎಲ್ಲಿ ನೋಡಿದಲ್ಲಿ ಸಾವು. ತಿಲಕರು ಆ ಊರಿಗೆ ಬಾಯಿ ಕಟ್ಕೊಂಡು ಊರೂರು ಅಡ್ಡಾಡಿದ್ದಾರೆ. ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ನೀರು ಕುಡಿಬೇಡಿ, ಅದು ಮಾಡಿ, ಮನೆ ಬಿಟ್ಟು ಹೊರಗೆ ಬನ್ನಿ ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ಲೇಖನ ಬರೆದ್ರು, ಸರ್ಕಾರ ಏನು ಮಾಡ್ತಾ ಇದೆ ಅಂಥೇಳಿ. ಸರ್ಕಾರ ತುಂಬ ಒತ್ತಾಯ ಬಂದ ಮೇಲೆ ಏನು ಮಾಡಿದರು ಅಂದರೆ, ಒಬ್ಬ ಪ್ಲೇಗ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿದರು. ನೋಡಿ, ಅವನ ಹೆಸರೇ ಪ್ಲೇಗ್ ಆಫೀಸರ್. ಅವನು ತರೋದಕ್ಕೋ ಓಡಿಸೋದಕ್ಕೋ ಗೊತ್ತಿಲ್ಲ. ಪ್ಲೇಗ್ ಆಫೀಸರ್ ಅಂತ, ರ್ಯಾಂಡ್ ಅಂತ ಇದ್ದ. ಐವರ್ಸ್ಟ್ ಅಂತ ಅಸಿಸ್ಟೆಂಟು, ಅವನು ರ್ಯಾಂಡ್ ಅಂತ ಆಫೀಸರ್. ಆತ ಮಿಲ್ಟ್ರಿ ಆಫೀಸರ್. ಅವನು ಯುದ್ಧ ಮಾಡೋದು ಒಂದೇ, ಜನರನ್ನು ಸಹಾಯ ಮಾಡೋದು ಒಂದೇ. ಅವನಿಗೇನು ಕೆಲಸ? ಅವನು ಹಳ್ಳಿಗೆ ಹೋಗಬೇಕು, ಮನೆಗೆ ಹೋಗಬೇಕು, ಊರು ಹೊರಗೆ ಟೆಂಟ್ ಕಟ್ಟಬೇಕು. ಅವಾಗೆಲ್ಲ ಅದೇ ಒಂದು ಹಾದಿ. ಪ್ಲೇಗ್ ಬಂದಾಗ ಹೊರಗೆ ಗುಡಿಸ್ಲು ಕಟ್ಟಿ ಅಲ್ಲಿಟ್ಬಿಡೋದು. ಇಲ್ಲಿ ಇಲಿಯೆಲ್ಲ ಸಾಯಬೇಕಲ್ಲ, ಹಾಗೆ ಊರು ಹೊರಗೆ ಟೆಂಟ್ ಹಾಕಿ ಜನರನ್ನು ಕರ್ಕೊಂಡೋಗಿ ಇಡಿಸೋದು. ಅವನು ಮಹಾ ಕ್ರೂರಿ ಮನುಷ್ಯ. ಸೀದಾ ವ್ಯವಹಾರ ಗೊತ್ತಿಲ್ಲ, ಸೀದಾ ಮನೆಗೆ ಹೋಗೋದು, ನಡ್ರಿ ಹೊರಗಡೆ ಏನೇನೋ ಅನ್ಯಾಯ ಮಾಡೋಕ್ಕೆ ಶುರು ಮಾಡಿದರು. ಸೈನಿಕರನ್ನ ಒಂದಿಷ್ಟು ಜನ ಕರ್ಕೊಂಡು ಹೋಗಿ ಮನೆ ಖಾಲಿ ಮಾಡಿಸು. ಅವನಿಗೆ ಟೆಂಟ್ ಕಟ್ಟಿಲ್ಲ, ಮನೆಯಿಂದ ಓಡಿಸೋದು ಇವ್ರನ್ನ. ಎಷ್ಟರ ಮಟ್ಟಿಗೆ ಆಗೋಯ್ತು ಅಂದರೆ, ಎಷ್ಟೋ ಜನ ಮಹಿಳೆಯರ ಮಾನಾಪಹರಣ ಆಯಿತು. ಒಂದಿಷ್ಟು ಜನ ಕೊಂದು ಹಾಕಿದರು. ಆ ಮುದುಕರು ಬೇಡ, ನಾನು ಬೇಡ, ಎಲ್ಲಿ ಹೋಗಲಿ ನಾನು ಅಂತ ಅವ್ರು ಹೊಡೆದು ಕೊಂದೇ ಬಿಟ್ರು. ಇದೆಲ್ಲ ಅನ್ಯಾಯ ತುಂಬ ಆದಾಗ ಇವರು ಚಂದ ಹೇಳ್ತಾರೆ ತಿಲಕರು, ನಮಗೆ ಪ್ಲೇಗ್ ಇದ್ದರೂ ಅಡ್ಡಿ ಇಲ್ಲ, ರ್ಯಾಂಡ್ ಬೇಡ ಅಂತ. ಈ ಪ್ಲೇಗ್ ಇರಲಿ, ರ್ಯಾಂಡ್ ಬೇಡ ಅಂತ. ಇದಕ್ಕೊಂದು ನೆನಪಾಗ್ತಾಯಿತ್ತು ನನಗೆ. ಅಕ್ಕ ತಂಗಿ ಇದ್ರಂತೆ. ಅಕ್ಕ ಒಂದು ಊರಲ್ಲಿ, ತಂಗಿ ಒಂದು ಊರಲ್ಲಿ. ತಂಗಿಗೆ 2 ಜನ ಮಕ್ಕಳು. ವಿಪರೀತ ಉಪದ್ವ್ಯಾಪಿ ಹುಡುಗರು, ಸುಮ್ಮನೆ ಕೂಡಲ್ಲ, ವಿಪರೀತ ಗಲಾಟೆ ಹುಡುಗರು. ಒಂದು ಸಲ ಅಕ್ಕನ ಊರಿಗೆ ತಂಗಿ ಕೇಳಿದಂತೆ. ತಂಗಿ ಅಕ್ಕನಿಗೆ ಪತ್ರ ಬರೆದು, ನಮ್ಮ ಊರಲ್ಲಿ ಕಾಲ್ರಾ ಬಂದಿದೆ, ಪ್ಲೇಗ್ ಬಂದಿದೆ, ಮಕ್ಕಳನ್ನ ಇಟ್ಕೊಳ್ಳೋ ಭಯ ಆಗ್ತಿದೆ, ನನ್ನ ಮಕ್ಕಳು ನಿನ್ನ ಕಡೆ ಕಳಿಸ್ತೀನಿ, ಇಟ್ಕೊಂಡಿರು 1-2 ತಿಂಗಳು, ಆಮೇಲೆ ಕರ್ಸ್ಕೋತೀನಿ ಅಂತ. ಆಯಿತು ಅಂದ್ಲು ಅಕ್ಕ. ಈ 2 ಮಕ್ಕಳು ಅಕ್ಕನ ಕಡೆ ಹೋದು.
ಒಂದು ದೊಡ್ಡಮ್ಮನ ಕಡೆ ಹೋದು. ಅಲ್ಲಿ ಒಂದು 15 ದಿವಸ ಇದ್ದರು ಮಕ್ಕಳು. ಆಮೇಲೆ ತಂಗಿಗೆ ಪತ್ರ ಬರದಂತೆ, ಪ್ಲೇಗು ಕಾಲರ ಕಳಿಸು, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗು ಅಂತ. ಇದು ಆ ಥರದ್ದಿದ್ದು, ಅದೇ ವಾಸಿ ಅಂತ. ಇಲ್ಲಿ ಎಷ್ಟು ಅವನು ನೀಚತನ ಮಾಡಿದ ಅಂತಂದರೆ ನೋಡಿ ಹೇಗಿದೆ. ಅದಕ್ಕೊಂದು ಖಾರವಾಗಿ ಪತ್ರ ಬರೆದು ಕೇಸರಿಯಲ್ಲಿ ಬರೆದ್ರು, ನೀವು ರ್ಯಾಂಡನ್ನು ಕಳಿಸಿದ್ದು ಎದಕ್ಕೆ ಕಳಿಸಿದ್ದೀರಿ, ಪ್ಲೇಗಿನಂತ ಬಾರ್ ಮಾಡೋದಕ್ಕೋ ನಮ್ಮನ್ನು ಪ್ಲೇಗಿಗೆ ಸಿಕ್ಕಿ ಸಾಯಿಸೋದಕ್ಕೋ, ಅವ್ನು ಕೆಲಸ ಮಾಡ್ತಾ ಇಲ್ಲ ಅಂತ ಬರೆದ್ರು. ಬರೋದು ಒಂದು ವಿಚಿತ್ರ ಘಟನೆ ಆಯಿತು. ಒಂದು ಶಿವ ಜಯಂತಿ ಆಗ್ತಾಯಿತ್ತು, ಶಿವಾಜಿ ಜಯಂತಿ ಆಗ್ತಾಯಿತ್ತು. ಭಾಷಣ ಮಾಡಿದಾಗ ಯಾವನೋ ಒಬ್ಬ ಪ್ರಶ್ನೆ ಕೇಳಿದ, ಶಿವಾಜಿ ಜೀವನ ಚರಿತ್ರೆ ತಾವೆಲ್ಲ ಓದಿದ್ರಿ, ಶಿವಾಜಿ ಜೀವನ ಚರಿತ್ರೆ ಬಗ್ಗೆ ಅಫ್ಜಲ್ ಖಾನ್ ಅಂತ ಬರ್ತಾನೆ. ಶಿವಾಜಿ ಹೇಳ್ತಾನೆ, ನನ್ನ ಕಡೆ ಬರಬೇಕು, ಆಯುಧ ಇಟ್ಕೊಂಬರೋ ಹಾಗಿಲ್ಲ. ಆದರೆ ಅವನು ನೀಚ, ತನ್ನ ಟೆಂಟಲ್ಲಿ ಮೀಟ್ ಮಾಡ್ತಾನೆ, ಅವ್ನು ಕೊಲ್ಲೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಶಿವಾಜಿನ. ಆದರೆ ಶಿವಾಜಿ ಏನು ಮಾಡಿದ ಬುದ್ಧಿವಂತ ಅಂದರೆ, 5 ಕೈಗಳಿಗೆ ಹುಲಿ ಉಗುರು ಸಿಗಿಸ್ಕೊಂಡು ಜೇಬಲ್ಲಿ ಇಟ್ಕೊಂಡು ಅವನು ಹೋಗಿ ಅಪ್ಕೊಂಡಂಗೆ ಮಾಡಿ ಪೂರ್ತಿ ಸೀಳು ಹಾಕ್ಬಿಟ್ಟ, ಅವನ್ನ ಕೊಂದು ಹಾಕ್ಬಿಟ್ಟ ಅಫ್ಜಲ್ ಖಾನನ್ನು ಅಂತ ಬರ್ತದೆ. ಅವನು ಮಾಡಿದ್ದು ಸರಿನಾ ಹಾಗಾದರೆ ಅಂತ ಯಾರೋ ಪ್ರಶ್ನೆ ಕೇಳಿದರು ಈ ಭಾಷಣ ಮಾಡ್ತಿರ್ಬೇಕಾದ್ರೆ ಶಿವ ಜಯಂತಿಯಲ್ಲಿ. ಅವನು ಅಫ್ಜಲ್ ಖಾನನ್ನು ಕೊಂದು ಹಾಕಿದ್ನಲ್ಲ, ಹಾಗಾದರೆ ಮರ್ಡರರ್ ಅಲ್ವಾ, ಕಲೆಗಾರ ಅಲ್ವಾ ಶಿವಾಜಿ, ಅವ್ನು ಮಾಡಿದ್ದು ಸರಿನಾ ಅಂತ. ಅದಕ್ಕೆ ಉತ್ತರವಾಗಿ ತಿಲಕರು ಎಷ್ಟು ಚಂದ ಹೇಳ್ತಾರೆ, ಹೌದಪ್ಪ, ಒಬ್ಬ ದುಷ್ಟ ಮನುಷ್ಯನನ್ನು ಕೊಲ್ಲೋದು ಅದು ಖೂನಿ ಅಲ್ಲ, ಕೊಲೆ ಅಲ್ಲ, ಅದು ಧರ್ಮ ಸಂರಕ್ಷಣೆಯ ಹಾದಿ. ಅದು ಧರ್ಮ ಸಂರಕ್ಷಣೆ ಮಾಡೋದಕ್ಕೆ ಕೆಲವರು ವಿನಾಶ ಆಗಬೇಕಾಗ್ತದೆ. ಅವನು ಕೆಟ್ಟವನಾಗಿದ್ದ ಅಫ್ಜಲ್ ಖಾನ್, ಅದು ಶಿವಾಜಿ ಒಳ್ಳೆ ಕೆಲಸ ಮಾಡಿದ, ಅದು ಕೊಲೆ ಅಲ್ಲ ಅಂತ ಮಾತು ಕೊಡ್ತಾರೆ. ಅದನ್ನು ಲೇಖನೂ ಬರೆದ್ರು. ಇಂಥ ಪ್ರಶ್ನೆ ಕೇಳಿದ ಉತ್ತರ ಹೇಳಿದೆ ನಾನು ಹೀಗೆ, ಅದನ್ನು ದುಷ್ಟ ದಮನ ಮಾಡೋದು ಕೊಲೆ ಅಲ್ಲ ಅದು ಅಂತ ಬಂತು. 15ನೇ ಜೂನ್ 15 ಕೇಸರಿಯಲ್ಲಿ ಬಂದುಬಿಡ್ತು 1896ನೇ ಇಸ್ವಿ. ನೋಡಿ ಹೇಗಿದೆ, ಅಷ್ಟೊತ್ತಿಗೆ ರ್ಯಾಂಡನ್ ಅನ್ಯಾಯ ಮಿತಿಮೀರಿ ಬಿಟ್ಟಿದೆ, ಜನರ ಸಹನೆಯ ಕಟ್ಟು ಒಡೆದು ಹೋಗಿದೆ, ತಳ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆ ಹೊತ್ತಲ್ಲಿ 22ನೇ ಜೂನ್ ಈ ಕೇಸರಿಯಲ್ಲಿ ಬಂದು ಎಕ್ಸಾಕ್ಟ್ಲಿ ಒಂದು ವಾರದ ನಂತರ ಚಾಪೇಕರ್ ಅಂತಿಬ್ಬರು ಅಣ್ಣ ತಮ್ಮ ಹುಡುಗರು ಸೀದಾ ಹೋದರು, ಆ ರ್ಯಾಂಡನ್ನ ಐವರ್ಸ್ನ ಇಬ್ಬರನ್ನು ಗುಂಡು ಹಾಕಿ ಕೊಂದುಬಿಟ್ರು. ನೋಡಿ ಹೇಗಿದೆ, ಇವರು ಹೇಳಿದ್ದು ಅಫ್ಜಲ್ ಖಾನ್ ಬಗ್ಗೆ ಹೇಳಿದ್ದು, ಅವರಿಬ್ಬರನ್ನು ಕೊಂದು ಹಾಕಿಬಿಟ್ರು, ಕೊಂದು ಹಾಕಿ ಪತ್ತೆಯಲ್ಲಿ ಓಡೋಗ್ಬಿಟ್ರು. ಸರ್ಕಾರ ಏನು ಮಾಡ್ತು, ತಿಲಕರು 15ನೇ ಜೂನಿಗೆ ಬರೆದಿದ್ದಾರೆ, ದುಷ್ಟ ಮನುಷ್ಯನ ಕೊಲ್ಲೋದು ಕೊಲೆ ಅಲ್ಲ, ಅದು ಧರ್ಮ ಸಂರಕ್ಷಣೆ ಅಂತ ಬರೆದಿದ್ದಾರೆ. ಅದರಿಂದ ಸ್ಫೂರ್ತಿ ತಗೊಂಡು ಇವ್ರು ಕೊಂದು ಹಾಕಿದ್ದಾರೆ, ಆದ್ದರಿಂದ ಇವರು ದಂಗೆಗೆ ಇವರೇ ಕಾರಣ ಆಗಿದ್ದಾರೆ, ಕೊಲೆಗೆ ಪ್ರೇರಕರಾಗಿದ್ದಾರೆ ಅಂತ ಹಿಡಿದು ಶಿಕ್ಷೆ ಹಾಕಿಬಿಟ್ರು. ಏನು ಯಾರು ಆರ್ಗ್ಯೂ ಮಾಡಿದ್ರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು ಜಡ್ಜ್, ಮೊದಲು ಹೊರಗೆ ಹಾಕಬೇಕು ಇವ್ರನ್ನ ಅಂಥೇಳಿ. 18 ತಿಂಗಳು ಜೈಲು. ಮತ್ತೆ 18 ತಿಂಗಳು ಜೈಲೊಳಗೆ ಆ ಡೊಂಗ್ರಿ ಜೈಲು ಅಲ್ಲಿ ಕಳಿಸಿದ್ರು. ಇದನ್ನೆಲ್ಲ ಆಗಲೇ ತೆಳಗಡೆ ತಿಗಣೆ ಮೇಲೆ ಸೊಳ್ಳೆ, ಅದು ನಾನು ಓದಿದಾಗ ಅದೇ ನೆನಪಾಗ್ತಾಯಿತ್ತು. ಕೂಡಲ ಸಂಗಮ ಇದು ಬಸವಣ್ಣವ್ರ ವಚನ, ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು, ಇಂತಪ್ಪ ಭವಶರದಿಯ ದಾಂಟಿಸೋ ಕೂಡಲ ಸಂಗಮ ದೇವ ಅಂದಂಗೆ ಮೇಲೆ ಹಾರೋದಕ್ಕೆ ತಿಗಣೆ ಬಿಡಲ್ಲ, ಕೆಳಗಿರ್ತೀನಿ ಅಂದರೆ ಸೊಳ್ಳೆ ಬಿಡಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಮತ್ತೆ 18 ತಿಂಗಳು ಕಳೆದ್ರು. ಕಳೆಯೋ ಹೊತ್ತಿಗೆ ಆರೋಗ್ಯ ಪೂರ್ತಿ ಕೆಟ್ಟೋಯ್ತು. ಅವ್ರು ಹೇಳ್ತಾರೆ, ಊಟ ಹೇಗಿತ್ತು ಅಂತ ಬರೀತಾರೆ ತಿಲಕರು. ಮನೇಲಿ ಚೆನ್ನಾಗಿ ಊಟ ಮಾಡಿದವರು. ಅವ್ರು ಹೇಳಿದ್ನಲ್ಲ 8-10 ಚಪಾತಿ ರೊಟ್ಟಿ ತಿನ್ನುವಂಥವ್ರು. ಅಲ್ಲಿ ಅವ್ರಿಗೆ ಈರುಳ್ಳಿ ಹಾಕಿ ಪಲ್ಯ ಕೊಡ್ತಿದ್ದರಂತೆ. ಇವರು ಈರುಳ್ಳಿ ತಿನ್ನೋರಲ್ಲ, ಇವ್ರಿಗೋಸ್ಕರ ಈರುಳ್ಳಿ ಬಿಟ್ಟು ಮಾಡೋಕ್ಕಾಗಲ್ಲ, ಬೇಕಾದ್ರೆ ತಿನ್ನಿ ಬೇಡಾದ್ರೆ ಬಿಡಿ ಅಂದರು. ಇವರೇನು ಹಠ ಛಲ ಅಂತ ಹೇಳಿದ್ನಲ್ಲ ಅವರು, ಆ ನೀರು ಇಟ್ಕೊಂಡು ಆ ರೊಟ್ಟಿ ನೀರಲ್ಲದ್ದೆದ್ದು ತಿನ್ನೋದು. ಏನು ಕರ್ಮ ಆಗಿರಬೇಕಲ್ಲ. ಹೇಳ್ತಿದ್ರು, ಊಟ ಹೋಗಲಿಲ್ಲ ನನಗೆ, 35 ಪೌಂಡ್ ತೂಕ ಕಮ್ಮಿ ಆಯಿತು ಒಂದು 18 ತಿಂಗಳಲ್ಲಿ ಅಂತ. ಮತ್ತೆ ಮುಗಿಸ್ಕೊಂಡು ಹೊರಗಡೆ ಬಂದರು. ಆದರೆ ಜನರ ಅಭಿಪ್ರಾಯ ಹಾಗಾಯ್ತು ನೋಡಿ. ತಿಲಕರಂಥವ್ರನ್ನ 18 ತಿಂಗಳು ಜೈಲಿಗೆ ಹಾಕಿದ್ದಾರೆ ಸರ್ಕಾರದವರು ಅಂದಮೇಲೆ ಭಾರತದಲ್ಲಿ ಮಾತ್ರ ಅಲ್ಲ, ಭಾರತದ ಹೊರಗಡೆ ಕೂಡ ಒಂದು ಕೋಲಾಹಲ ಆಯಿತು. ಇಂಥವ್ರನ್ನ ಜೈಲಲ್ಲಿ ಹಾಕ್ತಾರೆ. ಯಾರ್ಯಾರು ಬರೆದಿದ್ದಾರೆ ನೋಡಿ, ಪತ್ರ ಬರೆದ್ರೆ ಜನ ಅಧಿಕಾರಿಗಳು ಬರೆದು ಬಿಡಿಸ್ರಿ ಅವ್ರನ್ನ, ವಿದ್ವಾಂಸರು ಇಡಬೇಡಿ ಜೈಲಲ್ಲಿ. ಬರೆದವ್ರು ಯಾರು? ಮ್ಯಾಕ್ಸ್ ಮುಲ್ಲರ್, ಸರ್ ವಿಲಿಯಂ ಹಂಟರ್, ಸರ್ ರಿಚರ್ಡ್ ಗಾರ್ತ್, ವಿಲಿಯಂ ಕೇಸ್, ದಾದಾಬಾಯಿ ನವರೋಜಿ, ರೋಮೇಶ್ ಚಂದ್ರ ದತ್, ಇವರೆಲ್ಲ ಪತ್ರ ಬರೆದು ಸರ್ಕಾರಕ್ಕೆ ಬರೆದು ದಯವಿಟ್ಟು ಹೊರಗಡೆ ಬಿಡಿ ಅವ್ರನ್ನ, ಎಷ್ಟು ದಿವಸ ಇಟ್ಕೊಳ್ಳೋಕ್ಕಾಗಲ್ಲ ಅಂದಾಗ ಒಂದು 3 ತಿಂಗಳು ಕಮ್ಮಿ ಮಾಡಿ ಅವ್ರನ್ನ ಹೊರಗಡೆ ಬಿಟ್ಟರು. ತಿಲಕರು ಹೊರಗಡೆ ಬಂದರು. ಆರೋಗ್ಯ ಎಷ್ಟು ಕುಸಿದು ಹೋಗಿತ್ತು ಅಂದರೆ ಡಾಕ್ಟರ್ ಹೇಳಿದ್ರಂತೆ, ನೀವು ಇಲ್ಲಿ ಇರಬೇಡಿ, ಮಹಾರಾಷ್ಟ್ರದಲ್ಲಿದ್ದರೆ ನಿಮ್ಮ ಆರೋಗ್ಯ ಸುಧಾರಿಸಲ್ಲ, ಯಾಕಂದರೆ ಜನ ಬಂದೇ ಬರ್ತಾರೆ ಸಾಗರ. ಅಲ್ಲಿಂದ ಸೀದಾ ಮದ್ರಾಸ್ಗೆ ಹೋದರು, ಮದ್ರಾಸಿಂದ ಸಿಲೋನಕ್ಕೆ ಹೋದರು, ಈಗ ನಾವು ಶ್ರೀಲಂಕೆ ಅಂತೀವಲ್ಲ, ಸಿಲೋನಕ್ಕೆ ಹೋದರು. ಅಲ್ಲಿ ಹೋಗಿ ಸುಮಾರು 1-1.5 ತಿಂಗಳಿದ್ದು ಆರೋಗ್ಯ ಸುಧಾರಿಸ್ಕೊಂಡು ವಾಪಸ್ ಬಂದರು. ಒಂದು ಅದಮ್ಯ ಚೇತನ ಸುಮ್ಮನೆ ಕೂಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದು 1 ತಿಂಗಳು ಟೈಮ್ ಸಿಕ್ಕರೆ ಸುಮ್ಮನೆ ಕೂಡುತ್ತಾ ಅದು. ಆದರೆ ಸಿಲೋನಲ್ಲಿ ಕೂತ್ಕೊಂಡು ವಿಚಾರ ಮಾಡಿದರು. ನಾನು ಹಿಂದಕ್ಕೊಂದು ಬುಕ್ ಬರೆದಿದ್ದೆ, ಆರಿಯನ್ ಅಂತ ಹೇಳಿ. ಈಗ ವಿಚಾರ ಮಾಡಿದರು, ಒಂದು ಹೊಸ ಪುಸ್ತಕ ಬರೆದು ವೇದಗಳ ಮೇಲೆ ಅಧ್ಯಯನ ಮಾಡಿ
ದಿ ಆರ್ಕ್ಟಿಕ್ ಹೋಮ್ ಆಫ್ ದ ವೇದಾಸ್ ಅಂತ ಪುಸ್ತಕ ಬರೆದ್ರು. ನೋಡಿ, ಒಂದು ತಿಂಗಳು ಆರೋಗ್ಯ ಸುಧಾರಿಸ್ಕೊಂಡು ಬರೋದ್ರೊಳಗೆ ದಿ ಆರ್ಕ್ಟಿಕ್ ಹೋಮ್ ಆಫ್ ದ ವೇದಾಸ್ ಅಂದರೆ ವೇದಗಳಲ್ಲಿ ಉತ್ತರ ಧ್ರುವದ ಮನೆ ಅಂತ. ಅವರ ಪ್ರಕಾರ ನಮ್ಮ ಎಲ್ಲ ಆರ್ಯನ್ಸ್ ಅಂತ ಏನಿದ್ದೇವೋ ಎಲ್ಲರೂ ಬಂದದ್ದು ಉತ್ತರ ಧ್ರುವದಿಂದಾನೇ ಬಂದದ್ದು. ಆ ಹಿಮಾಲಯದಲ್ಲೇ ಇದ್ವಿ ನಾವು. ಹಿಮದ ಸುತ್ತಿದಂಥ ಉತ್ತರ ಧ್ರುವ ಇದೆಯಲ್ಲ, ಉತ್ತರ ಧ್ರುವದಲ್ಲೇ ನಮ್ಮ ಸಂಸ್ಕೃತಿ ಹುಟ್ಟಿದ್ದು, ಅಲ್ಲೇ ಬೆಳೆದದ್ದು ಅಂತ ಒಂದು ಥಿಯರಿ ಮಾಡಿ ಪುಸ್ತಕ ಬರೆದು. ಅದು ಹೇಳ್ತಾರೆ, ವೇದಗಳಲ್ಲಿ ಬಂದಂಥ ಖಗೋಳಶಾಸ್ತ್ರದ ಏನೇನು ದಾಖಲೆಗಳಿದ್ದಾವೋ ಅದನ್ನು ನೋಡಿ ಪುಸ್ತಕ ಬರೆದಿದ್ದೇನೆ ಅಂತ. ಅದ್ರ ಬಗ್ಗೆ ಎಷ್ಟು ರಿಸರ್ಚ್ ಆಗಿದೆಯೋ, ಒಂದು 5-6 PhD ಆಗಿರಬೇಕು ಆ ಪುಸ್ತಕದ ಮೇಲೆ. ಆದ್ದರಿಂದ ಅಂಥ ಆರ್ಕ್ಟಿಕ್ ಹೋಮ್ ಆಫ್ ದ ವೇಸ್ ಅಂತ ಪುಸ್ತಕ ಬರೆದ್ರು. ಅಂದರೆ ದೊಡ್ಡವರು ವಿಶ್ರಾಂತಿ ತೊಗೊಂಡ್ರು ಏನಾದರೂ ಒಂದು ಸೃಜನಶೀಲ ಕೆಲಸ ಆಗ್ತಾನೇ ಇರ್ತದೆ. ಆ ಥರದ ಸಾಹಸ. ಮುಂದೆ ಒಂದು ದೊಡ್ಡ ಜೀವನದಲ್ಲಿ ಘಟನೆ ಆದಂಥದ್ದು, ಭಾರತದಲ್ಲಿ ದೊಡ್ಡ ಘಟನೆ ಅದು. ಬ್ರಿಟಿಷರು ತಮ್ಮ ಒಡೆದಾಳುವಂಥ ಸ್ವಭಾವ ಇದೆಯಲ್ಲ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತ ಅವ್ರು ಇರೋದು. ಅವ್ರೇನು ಮಾಡಿದ್ರು, ಬಂಗಾಲವನ್ನು 2 ಭಾಗ ಮಾಡಬೇಕು ಅಂತ. ಮುಸ್ಲಿಂ ಭಾಗ, ಹಿಂದೂ ಭಾಗ ಅಂತ 2 ವಿಭಜನೆ ಮಾಡಬೇಕು. ಲಾರ್ಡ್ ಕರ್ಜನ್ ಅವಾಗ ಗವರ್ನರ್ ಜನರಲ್ ಆಗಿದ್ದರು. ವಿಭಜನೆ ಮಾಡಬೇಕು ಅಂತ ತೀರ್ಮಾನ ಆದಾಗ ಎಷ್ಟು ಗಟ್ಟಿಯಾಗಿ ಬರೀತಾರೆ ತಿಲಕರು, ನೀವು ಯಾರು ಮಾಡೋದಕ್ಕೆ ಅಂತ, ನಿಮ್ಮೂರಲ್ಲ, ಇಂಗ್ಲೆಂಡಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ ಹೋಗಿ. ಅವ್ರು ಹೇಳ್ತಾರೆ, ಡಿವೈಡ್ ಐರ್ಲ್ಯಾಂಡ್ ಇಂಟು 2 parts, divide mainland into 2 parts, we have nothing to argue with you. Divide Scotland into 2 parts, but who are you to touch India? ಆದ್ರೆ ಮಾತು ಕೇಳೋರು ಯಾರು? ಅವ್ರು ಕರ್ಜನ್ ಬಂದಾಗ ಗೆರೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ. ಇದರ ಹಿಂದಿನ ಸಂಚು ಹಂಗಿದೆ ನೋಡಿ, ಭಾಳ ಚೆನ್ನಾಗಿದೆ. ಇದನ್ನು ಮಾಡಿದ್ದು ಅಕ್ಟೋಬರ್ 16, 1905ನೇ ಇಸ್ವಿಗೆ ಕರ್ಜನ್ ಮಾಡಿ ಅದನ್ನು 2 ಭಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಆದರೆ ಅದಕ್ಕಿಂತ ಮೊದಲು 6 ತಿಂಗಳ ಮೊದಲು ಫೆಬ್ರವರಿ 2ನೇ ತಾರೀಕು 1905ನೇ ಇಸ್ವಿಗೆ ಕರ್ಜನ್ ಒಂದು ಪತ್ರ ಬರೀತಾನೆ. ಯಾರಿಗೆ? ಜಾನ್ ಬ್ರೂಡ್ರಿಕ್ ಅಂತ. ಜಾನ್ ಬ್ರೂಡ್ರಿಕ್ ಅವನು ಸೆಕ್ರೆಟರಿ ಆಫ್ ಸ್ಟೇಟ್, ವಿದೇಶಾಂಗ ಕಾರ್ಯದರ್ಶಿ ಇಂಗ್ಲೆಂಡ್. ಅವನಿಗೊಂದು ಪತ್ರ ಬರೀತಾನೆ, ಕಾನ್ಫಿಡೆನ್ಷಿಯಲ್ ಪತ್ರ ಬರೀತಾನೆ. ಅದು ಆಮೇಲೆ ಸಿಕ್ತು, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸಿಕ್ಕಿದೆ ಎಲ್ಲರಿಗೂ ಪತ್ರ. ಅದು ಅವನು ಏನು ಬರೆದಿದ್ದಾನೆ ನೋಡಿ ಹೇಗಿದೆ. ಕಲ್ಕತ್ತೆ ಈಗಿನ ಕಾಂಗ್ರೆಸ್ಸಿನ ಕೇಂದ್ರವಾಗಿದೆ. ಕಲ್ಕತ್ತಾ ಇಸ್ ದ ಸೆಂಟರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟುಡೇ. ಇಲ್ಲಿ ಬಹಳ ಖ್ಯಾತ ವಾಗ್ಮಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ. ಕಲ್ಕತ್ತಾದ ಬಗ್ಗೆ ಬರೀತಾನೆ. ಇವರೆಲ್ಲ ಒಂದಾದರೆ ನಮ್ಮ ಸರ್ಕಾರಕ್ಕೆ ಒಂದಲ್ಲ ಒಂದು ದಿನ ಅಪಾಯ ತಪ್ಪಿದ್ದಲ್ಲ. ಈ ಬುದ್ಧಿವಂತರೆಲ್ಲ ಒಂದಾಗೋದು ಕಷ್ಟ, ಒಂದಾಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಇವ್ರನ್ನ. ಅವರ ಮಾತುಗಳನ್ನು ಹೈಕೋರ್ಟ್ಗಳು ಕೂಡ ನಂಬುತ್ತವೆ. ನೋಡಿ ಹೆಂಗಿದೆ, ಹೈಕೋರ್ಟಲ್ಲಿ ಜಡ್ಜಸ್ ಇವರೇ ಇದ್ದಾರೆ. ಇವ್ರ ಮಾತನ್ನು ಹೈಕೋರ್ಟ್ಗಳು ನಂಬುತ್ತವೆ, ಸರ್ಕಾರದ ಅಧಿಕಾರಿಗಳನ್ನು ಹೆದರಿಸುತ್ತವೆ ಇವ್ರ ಮಾತುಗಳು. ಆದ್ದರಿಂದ ವಿಭಜನೆ ಮಾಡೋದರಿಂದ ಮಾತ್ರ ಅವರ ಶಕ್ತಿಯನ್ನು ಕುಂದಿಸುವುದು ಸಾಧ್ಯ. ಇದು ಮನಸ್ಸಿನಲ್ಲಿ ಇರೋದು. ಮೇಲೆ ದೇಶದ ಒಳಿತಿಗೋಸ್ಕರ ಭಾಗ ಮಾಡಿದ್ದೇವೆ ಅಂತ 2 ಭಾಗ ಮಾಡಿದರು. ಭಾಗ ಮಾಡಿದಾಗ ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೀತು, ಜಗಳ ಆಯಿತು, ಕೋಲಾಹಲ ಆಯಿತು, ಅಶಾಂತಿ ಆಯಿತು, ಬೇಕಾದಷ್ಟು ಮಾತು ಬಂತು. ಆಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ನೋಡಿ, ಅಲ್ಲಿ ಕಲ್ಕತ್ತಾ ಬಂಗಾಲ್ 2 ಭಾಗ ಆಗೋ ಹೊತ್ತಿಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲೂ 2 ಭಾಗ ಕಾಣಿಸೋಕೆ ಶುರು ಆಯಿತು. ಮಾಡಿದ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ, ಸರ್ಕಾರ ಮಾಡಿದ್ದು ಬಿಡೋಕ್ಕಾಗತ್ತಾ, ನೋಡೋಣ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಸಮಾಧಾನ ಮಾಡ್ಕೊಳ್ಳೋಣ ಅನ್ನೋರು 1 ಭಾಗ ಆದರೆ ಇದನ್ನು ತಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೋರಾಡೋಂಥವ್ರು 2. ಅದಕ್ಕೆ ಅವ್ರು ತಮಾಷೆ ಹೇಳ್ತಾರೆ, ಹೆಂಗಿತ್ತು 2 ಗುಂಪು ಅಂತ. ತಿಲಕರು ಬರೀತಾರೆ, 2 ಭಾಗ ಆಯ್ತಂತೆ, ನರಮ್ ದಲ್, ಗರಂ ದಲ್ ಅಂತ. ಗರಂ ದಲ್ ಅಂದರೆ ಎಕ್ಸ್ಟ್ರೀಮಿಸ್ಟ್, ಗರಂ ಆಗಿರೋರು ಯಾವಾಗಲೂ. ಈ ನರಮ್ ದಲ್ ಅವ್ರು ಮೆತ್ತಗಾಗಿರೋರು ಯಾವಾಗಲೂ. ಒಂದು ಮೆತ್ತಗಾಗಿರೋಂಥವ್ರು ಜೋರಾಗಿರೋಂಥವ್ರು. ಅದನ್ನು ಇಂಗ್ಲೀಷ್ನಲ್ಲಿ ನಾವು ನ್ಯಾಷನಲಿಸ್ಟ್ ಆ್ಯಂಡ್ ಮಾಡ್ರೇಟ್ಸ್ ಅಥವಾ ಎಕ್ಸ್ಟ್ರೀಮಿಸ್ಟ್ ಆ್ಯಂಡ್ ಮಾಡ್ರೇಟ್ಸ್ ಅಂತ ಕರೆದ್ವಿ. ಅದನ್ನು ಕನ್ನಡದಲ್ಲಿ ರಾಷ್ಟ್ರೀಯವಾದಿಗಳು ಮತ್ತು ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಅಂತ 2 ಭಾಗ ಮಾಡ್ಕೊಂಡ್ವಿ. 2 ಗುಂಪಾಯಿತು. ಯಾರ್ಯಾರು ಗುಂಪಲ್ಲಿದ್ದರು? ಆ ಮಂದಗಾಮಿಗಳೊಳಗೆ ರಾನಡೆ ಅವರಿದ್ದರು, ಗೋಖಲೆ ಅವರಿದ್ದರು, ಸಾಕಷ್ಟು ಜನ, ದಾದಾಭಾಯಿ ನವರೋಜಿ ಅವರು ಸಾಕಷ್ಟು ಜನ ಇದ್ದರು. ಈ ಕಡೆ ತಿಲಕರೇ ನಾಯಕರು. ಅದೇ ಥರ 3 ಮಂದಿ ಭಾಳ ಮುಖ್ಯ. ಅದರೊಳಗೆ ಪಂಜಾಬಿನ ಲಾಲಾ ಲಜಪತ್ ರಾಯ್, ಮಹಾರಾಷ್ಟ್ರದ ಬಾಲ್ ಗಂಗಾಧರ್ ತಿಲಕ್ ಮತ್ತು ಬಂಗಾಳದ ಬಿಪಿನ್ ಚಂದ್ರ ಪಾಲ್. ಅದನ್ನು 3 ಸೇರಿ ಜನ ಲಾಲ್ ಬಾಲ್ ಪಾಲ್ ಅಂತ ಇದ್ರಂತೆ. ಇಲ್ಲಿ 3 ಜನ ಇಲ್ಲೇ ಇದ್ದಾರೆ, ಸಾಲು ಹಿಡದೇ ಇದ್ದಾರೆ ಅವರು. ಲಾಲ್ ಬಾಲ್ ಪಾಲ್ ಅಂತ ಕರೆದಿದ್ದ, ಲಾಲ್ ಬಾಲ್ ಪಾಲ್ ಅಂತ ಅವ್ರನ್ನ. ಆ 3 ಜನ ಮಾತ್ರ ಏನು ಅದ್ಭುತವಾಗಿ ಕೆಲಸ ಮಾಡಿದರು ಅಂದರೆ, 3 ಜನ ಕೂಡ ಇರೋರು ಪ್ರತಿ ದಿವಸ ಹೋಗೋದು, ಜನರ ಭಾಷಣ ಮಾಡೋದು, ಜನರು ಹೊಡೆದೆಬ್ಸೋದು, ಇದಾಗ್ತಿದ್ದು ತಪ್ಪಾಗಿದೆ ಅಂತ ಎಲ್ಲ ಮಾಡಿಕೊಂಡ್ರು. ಆದರೆ ಒಂದಾಗಿದ್ದರೆ ಏನಾದರೂ ಕೆಲಸ ಮಾಡ್ಬೋದು. 2 ಆಯ್ತಲ್ಲ, 2 ಭಾಗ ಆಯ್ತಲ್ಲ. ಈ ಮಂದಗಾಮಿಗಳು ಏನು ಮಾಡಿದ್ರು ಅಂದ್ರೆ, ಒಂದು ಪತ್ರ ಬರೆದ್ರು ಸರ್ಕಾರಕ್ಕೆ, ನೀವು ಮಾಡಿ ತಪ್ಪಾಗಿದೆ, ಇನ್ನೊಮ್ಮೆ ವಿಚಾರ ಮಾಡಿ, ಹಾಗೆ ದೇಶವನ್ನು ವಿಭಜನೆ ಮಾಡಬೇಡಿ.
ಮಾಡೋದೇ ಆಗಿದ್ದರೆ ಕೆಲವು ಬದಲಾವಣೆಗಳನ್ನ ನಾವು ಸಜೆಸ್ಟ್ ಮಾಡ್ತೀವಿ, ಅದರ ಪ್ರಕಾರ ಮಾಡಿ ಅಂತ ಪತ್ರ ಬರ್ಕೊಂಡ್ರು. ಆಗ ತಿಲಕರು ಒಂದು ಆರ್ಟಿಕಲ್ ಬರೀತಾರೆ. ಔರಂಗಜೇಬ ಹೋದ ಅಂತ ಕೇಳಿದ್ದೆ ನಾನು ಇತಿಹಾಸದಲ್ಲಿ, ಅವನು ಕರ್ಜನ್ನಾಗಿ ಮತ್ತೆ ಬಂದಿದ್ದಾನೆ ಅಂತ ಬರೀತಾರೆ. ಕರ್ಜನನ್ನು ಔರಂಗಜೇಬಗೆ ಹೋಲಿಸ್ತಾರೆ. ಔರಂಗಜೇಬ ಹೋದ ಅಂತ ಕೇಳಿದ್ದೆ ಇತಿಹಾಸದಲ್ಲಿ, ಆದರೆ ಅವನೇ ಕರ್ಜನ್ನಾಗಿ ಮತ್ತೆ ಬಂದಿದ್ದಾನೆ ಅಂತ ಬರೆದು, ನಮ್ಮ ಗುರಿ ಅವತ್ತೇ ಭಾಳ ದೊಡ್ಡ ಮಾತು ಹೇಳಿದ್ದವರು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ. ಅದನ್ನು ಎಷ್ಟು ಜೋರಾಗಿ ಹೇಳಿದರು ಅಂದರೆ ಅದು ಬರೀ ತಿಲಕರ ಮಾತಾಗಲಿಲ್ಲ, ಇಡೀ ದೇಶದ ಒಂದು ಧ್ವನಿಯಾಯಿತು. ಹಳ್ಳಿಗಳಲ್ಲಿ ಹೇಗೆ ನಾವು ಗಾಂಧೀಜಿ ಕರೆ ಕೊಟ್ಟರು, ಉಪ್ಪಿಗೋಸ್ಕರ ಕೊಟ್ಟದ್ದು, ಚರಕಾಗೋಸ್ಕರ ಕೊಟ್ಟದ್ದು, ಆದ ಹಾಗೆ ನಮ್ಮ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು ಹೇಳಿದ್ದು ನಿಜ. 1920ವರೆಗೂ ಅದರ ಗಾಂಧೀಜಿ ಒಂದು ಮಟ್ಟಕ್ಕೆ ಬರೋವರೆಗೂ ಒಬ್ಬ ವ್ಯಕ್ತಿಯನ್ನು ಇಡೀ ದೇಶ ನಂಬ್ಕೊಂಡದಂದ್ರೆ ತಿಲಕರು ನಂಬ್ಕೊಂಡಿತ್ತು. ಆವಾಗ ಮಹಾರಾಷ್ಟ್ರದ ಒಬ್ಬ ವ್ಯಕ್ತಿ ಇಡೀ ಜನನಾಯಕ ಆಗಿ ಲೋಕಮಾನ್ಯ ಆಗಬೇಕಾದ್ರೆ ಏನಾಗಿರಬೇಕು. ಆತ ಹೇಳಿದು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಎಲ್ಲಿವರು ಸಣ್ಣ ಸಣ್ಣ ಸ್ಕೂಲಲ್ಲಿ ಮಕ್ಕಳು ಕೂಡ ಹೋಗೋಕ್ಕೆ ಶುರು ಮಾಡಿದ್ರು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು. ಇದು ಆಶ್ಚರ್ಯ ಅನಿಸುತ್ತೆ. ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಉದ್ದಗಲಗಳ ದೇಶ, ಒಂದು ಧ್ವನಿ ಎಲ್ಲರದೂ ಧ್ವನಿ ಆಗಬೇಕು ಅಂದರೆ ಸುಲಭ ಅಲ್ಲ ಅದು. ಅಂಥ ಧ್ವನಿಯನ್ನು ಅವ್ರು ಕೊಟ್ಟರು. ಮುಂದೆ 1906ನೇ ಇಸ್ವಿಗೆ ಅಸಹಕಾರ ಆಂದೋಲನ ಶುರುವಾಯಿತು. ಇದು ಬಹಳ ಮುಖ್ಯವಾದ ಘಟ್ಟ ತಿಲಕರ ಜೀವನದಲ್ಲಿ. ಅವ್ರು ಹೇಳಿದರು, ಅಸಹಕಾರ ಆಂದೋಲನ ಯಾಕೆ ಮಾಡ್ತೀನಿ, ಅವ್ರು ನಮ್ಮನ್ನು ಬಿಟ್ಟು ಹೋಗಬೇಕು, ನಮಗೆ ಇಷ್ಟ ಇಲ್ಲ, ಅವರು ಇರೋದು ಇಷ್ಟು ಜನ ಇದ್ದಾರೆ, ಅವರು ಇಡೀ ದೇಶ ಕಂಟ್ರೋಲ್ ಮಾಡೋಕ್ಕಾಗತ್ತಾ, ನಾವು ಸಹಾಯ ಮಾಡ್ತಿದ್ರೆ ಎಲ್ಲಿ ಹೋಗ್ತಾರೆ ಅವರು ಅಂತ ಹೇಳಿ ಅಸಹಕಾರ ಆಂದೋಲನ ಶುರು ಮಾಡಿದರು. ಇದನ್ನು ಗಮನಿಸಬೇಕಾದದ್ದು, ಇದನ್ನೇ ಗಾಂಧೀಜಿ ಮುಂದೆ ತಗೊಂಡದ್ದು. ಆಶ್ಚರ್ಯ ಅಂದರೆ ಈ ಮಾತನ್ನು ತಿಲಕರು ಮೊದಲು ಉಪಯೋಗಿಸ್ತಾರೆ. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ ಯೂಸ್ ಮಾಡ್ತಾರೆ, ಆ್ಯಕ್ಟಿವ್ ರೆಸಿಸ್ಟೆನ್ಸ್ ಅಲ್ಲ. ಆ್ಯಕ್ಟಿವ್ ರೆಸಿಸ್ಟೆನ್ಸ್ ಹೊಡೆದಾಡಬೇಕು ನಿಂತು ಕೋಲ್ ಹಿಡ್ಕೊಂಡು. ಇದು ಪ್ಯಾಸಿವ್ ರೆಸಿಸ್ಟೆನ್ಸ್, ನೀವೇನಾದರೂ ಮಾಡಿ ನಾವು ಸಹಕಾರ ಕೊಡೋಲ್ಲ ನಿಮಗೆ ಅನ್ನೋ ಹಾಗೆ ಮಾಡಬೇಕು. ಅದೊಂದು ಸ್ವರಾಜ್ ಅನ್ನುವಂಥ ಮಾತನ್ನು ಮುಂದೆ ಗಾಂಧೀಜಿ ಬಳಸ್ಕೋತಾರೆ. ಹಿಂದ್ ಸ್ವರಾಜ್ಯ ಅಂತ ಉಪಯೋಗಿಸ್ಬೇಕಾದ್ರೆ ಅದೇ ಮಾತು ಬರೋದು. ಅವ್ರು ಹೇಳ್ತಾರೆ, ಈ ಮಾತುಗಳನ್ನು ತಿಲಕರಿಂದ ಪಡ್ಕೊಂಡಿದ್ದೇನೆ ನಾನು ಅಂತ. ಗಾಂಧೀಜಿ ಅಬ್ಸಲ್ಯೂಟ್ಲಿ ಟ್ರಾನ್ಸ್ಪರೆಂಟ್ ಮನುಷ್ಯ, ಅದು ಮುಚ್ಚಿಟ್ಕೊಳ್ಳೋ ಸಾಧ್ಯನೇ ಇಲ್ಲ. ಅವ್ರು ಎಲ್ಲಿಂದ ಬಂದು ಕೂಡ ಹೇಳೋರು, ಈ ಮಾತನ್ನು ತಿಲಕರಿಂದ ಪಡ್ಕೊಂಡಿದ್ದೇನೆ ಅಂತ. ಸ್ವದೇಶಿ ಮತ್ತು ಸ್ವರಾಜ್, ಸ್ವದೇಶಿ ಮೂಮೆಂಟ್ ಮುಂದೆ ಗಾಂಧೀಜಿ ಮಾಡಿದ್ರಲ್ಲ, ತಿಲಕರು ಹೇಳಿದ ಹಾಗೆ, ಈಗ ನನಗೆ ನೀವು ಉಗ್ರಗಾಮಿಗಳು ಅಂತೀರಿ, ನಾಳೆ ನನಗಿಂತ ಉಗ್ರಗಾಮಿಗಳೇ ಆಗ್ತೀರಿ, ನೀವು ನನಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತೀಯಾ ಅಂತ ಹೇಳಿದರು ಗಾಂಧೀಜಿಗೆ. ಹಾಗೇ ಗಾಂಧೀಜಿ ಮಾಡಿದರು. ಸ್ವದೇಶಿ ಮೂಮೆಂಟ್ ಅಂದರೆ ಏನು, ಪರದೇಶದ ವಸ್ತುಗಳನ್ನೆಲ್ಲ ಬಹಿಷ್ಕಾರ ಮಾಡೋದು ಅಂತ ತಿಲಕರು ಹೇಳಿದರೆ, ಇವರು ಪರದೇಶಿ ವಸ್ತುಗಳನ್ನು ಕೂಡ ಹಾಕಿ ಸುಟ್ಟು ಬಿಡಬೇಕು ಅಂತ ಹೇಳಿದರು. ಬರುವಂಗೆಲ್ಲ ಸುಟ್ಟು ಬಿಡೋದು ಅದನ್ನು. ಈ ಥರ ಚಳವಳಿಯನ್ನು ಗಾಂಧಿ ಮಾಡಬೇಕಾಯ್ತು. ಅದಕ್ಕೆ ಬಂದದ್ದಿದು, ಪರದೇಶದ ವಸ್ತುಗಳನ್ನು ಬೇಡ ಅಂತ ಹೇಳಿ, ಸಂಪೂರ್ಣ ಸ್ವರಾಜ್ಯ ಬೇಕು ನಮಗೆ, ಅರ್ಧ ಬೇಡ ಅಂತ ಹೇಳಿ ಮಾಡಿದರು. ಇದು ಭಾಳ ಉಗ್ರವಾಗಿ ಭಾರತದುದ್ದಕ್ಕೂ ಆಯಿತು, ದೊಡ್ಡ ಗಲಾಟೆ ಆಯಿತು. ಇದನ್ನು ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಪೂರ್ಣ ಸ್ವರಾಜ್ ಬೇಕು ಅಂತ ಒಂದು ಅನುಮೋದನೆಯನ್ನು ಮಾಡಿಕೊಂಡ್ರು. ಈಗ ಒಂದು ಭಾಷಣ ಇದೆ ಭಾಳ ಪ್ರಖ್ಯಾತವಾದದ್ದು, ನಿನ್ನೆ ತಾಯಿ ಹೇಳಿದರು, ಆ ಭಾಷಣದ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಇದು ಅತ್ಯಂತ ಪ್ರಸಿದ್ಧವಾದಂಥ ಭಾಷಣ ತಿಲಕರದು. ಸುಮಾರು 8-10 ಪುಟ ಆಗ್ತದೆ ಅದು. ಅಷ್ಟು ತೊಗೊಂಡ್ರೆ ಟೈಮ್ ಭಾಳ ತೊಗೊಳುತ್ತೆ ಅಂತ ಹೇಳಿ ಆ ಭಾಗದ ಕೆಲವು ಭಾಗಗಳನ್ನು ಮಾತ್ರ ಆರಿಸ್ಕೊಂಡು, ಈ ಪುಸ್ತಕದಲ್ಲಿ ಸುಮಾರು 3 ಪೇಜ್ಗಳು ಬರೆದಿದ್ದಾರೆ. ನಾನು ನಿಮಗೆ ಅದು ಪೂರ್ತಿ ಆರ್ಟಿಕಲ್ ಕಳಿಸ್ಕೊಡ್ತೇನೆ. 10 ಪೇಜಿದ್ದು ನನ್ನ ಕಡೆ ಇದೆ. ಅದ್ಭುತವಾದ ಭಾಷಣ ಅದು. ಇವತ್ತಿಗೂ ಓದಿದರೆ ಎದ್ದು ನಿಂತು ಹೊಡಿಬೇಕು ಅನಿಸುತ್ತೆ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದವರಿಗೆ. ಆ ಥರ ಸ್ಫೂರ್ತಿ ಬರೋ ಹಾಗೆ ನಾನು ಹೇಳೋದು, ಬರವಣಿಗೆಗೆ ಆ ಶಕ್ತಿ ಇದೆಯಲ್ಲ ಎಲ್ಲಿಂದ ಬರ್ತದೆ ಅಂತ. ಒಂದು ಮಾತಿಗೆ ಬರವಣಿಗೆಗೆ ಶಕ್ತಿ ಎಲ್ಲಿಂದ ಬರ್ತದೆ ಅಂದರೆ ಆ ಸಾಧಕರ ಸಾಧನೆಯ ಬಲದಿಂದ ಬರ್ತದೆ, ಹೊರತಾಗಿ ಅಕ್ಷರದಲ್ಲಿಲ್ಲ. ಅವರೇನು ಇಂಗ್ಲೀಷಲ್ಲಿ 26 ಬಿಟ್ಟು 27 ಆಲ್ಫಾಬೆಟ್ ಅವ್ರಿಗೂ ಇಲ್ಲ. ಆದರೆ 26 ಆಲ್ಫಾಬೆಟ್ಗಳನ್ನು ಬಳಸಿದಾಗ ಹಿಂದಿರುವಂಥ ಸಾಧನೆ ಇದೆಯಲ್ಲ, ಅದೆಂಥ ಕೆಲಸ ಮಾಡುತ್ತೆ. ಎಷ್ಟು ಚಂದ ಬರೀತಾರೆ ಅವರು. ಭಾಷಣ ಸ್ಟಾರ್ಟಿಂಗೇ ಅವರು, 2 new words have recently come into existence with regard to politics. ರಾಜಕಾರಣದ 2 ಹೊಸ ಹೆಸರು ಬಂದಿದ್ದಾವೆ ಇತ್ತೀಚೆಗೆ. ದೇ ಆರ್ ಮಾಡರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ಸ್. ಅವ್ರನ್ನ ಮಂದಗಾಮಿಗಳು, ತೀವ್ರಗಾಮಿಗಳು ಅಂತ 2 ಭಾಗ ಮಾಡ್ಕೊಂಡಿದ್ದೀವಿ. ದೀಸ್ ವರ್ಡ್ಸ್ ಹ್ಯಾವ್ ಎ ಸ್ಪೆಸಿಫಿಕ್ ರಿಲೇಷನ್ ಟು ಟೈಮ್ ಆ್ಯಂಡ್ ದೇರ್ ಫಾರ್ ವಿಲ್ ಚೇಂಜ್ ವಿತ್ ಟೈಮ್. ಎಷ್ಟು ಚಂದದ ಮಾತು. ಈಗ ಉಗ್ರಗಾಮಿಗೆ ಮಂದಗಾಮಿ ಅಂತಿರಲ್ಲಪ್ಪ, ಇದು ಈ ಕಾಲಕ್ಕೆ ಸಂಬಂಧಿಸಿದ್ದು. ನಾಳೆ ಇವೇ ಬದಲಾಗ್ತವೆ. ಉಗ್ರಗಾಮಿಗಳು ಮಂದಗಾಮಿಗಳಾಗ್ತಾರೆ, ಉಗ್ರಗಾಮಿಗಳಾಗ್ತಾರೆ. ಅವ್ರು ಹೇಳ್ತಾರೆ, ದಿ ಎಕ್ಸ್ಟ್ರೀಮಿಸ್ಟ್ ಆಫ್ ಟುಡೇ ವಿಲ್ ಬಿ ಮಾಡರೇಟ್ಸ್ ಟುಮಾರೋ, ಜಸ್ಟ್ ಆ್ಯಸ್ ದಿ ಮಾಡರೇಟ್ಸ್ ಆಫ್ ಟುಡೇ ವೇರ್ ಎಕ್ಸ್ಟ್ರೀಮಿಸ್ಟ್ ಎಸ್ಟರ್ಡೇ. ಇದು ನನಗೆ ಒಂದು ತಮಾಷೆ ಹೇಳ್ತಿದ್ದೆ ನನ್ನ ಸ್ನೇಹಿತರಿಗೆ. ಹುಡುಗರು ಸಣ್ಣವರಿದ್ದಾಗ ಮೋಟ್ರ್ ಬೈಕ್ ಕೊಡಿಸ್ತೀರಿ, ಸ್ಕೂಟರ್ ಕೊಡಿಸಿದಾಗ ಆ ವಯಸ್ಸೇ ಅಂಥದ್ದು. ಆ ವಯಸ್ಸಲ್ಲಿ ಬ್ರೇಕ್ ಕಾಣಿಸೋಲ್ಲ, ಬರೀ ಎಕ್ಸಲೇಟರ್ ಒಂದೇ ಕಾಣಿಸ್ತಾ ಇರುತ್ತೆ.
ನಿಧಾನಕ್ಕೆ ಹೋಗೋ, ಅಪ್ಪ ಹಿಂದೆ ಕೂತ್ಕೊಂಡಿರ್ತಾರೆ, ಅವ್ರು ಎದ್ದು ಬಿಡ್ತಾರೆ, ನಿಧಾನ 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 ಅಂತಿರ್ತಾರೆ. ಅವ್ನು ನಿಧಾನಕ್ಕೆ ಹೋಗ್ತೀನಪ್ಪ ಅಂತಾನೆ 80 ಹೋಗ್ತಿರ್ತಾನೆ. ಆ ವಯಸ್ಸಿಗೆ ಎಕ್ಸಲರೇಟರ್ ಮಾತ್ರ ಕಾಣಿಸುತ್ತೆ. ಮದುವೆ ಆದಮೇಲೆ 60ಕ್ಕೆ ಬರುತ್ತೆ ಸ್ಪೀಡು. 2 ಮಕ್ಕಳಾದಮೇಲೆ ಎಕ್ಸಲೇಟರ್ ಕಾಣಿಸೋದಿಲ್ಲ, ಬರೀ ಬ್ರೇಕೇ ಕಾಣಿಸ್ತಾ ಇರುತ್ತೆ. ಒಂದು ಕಾಲಕ್ಕೆ ಇವನು ಬರ್ರಂತೆ 80 ಕಿಲೋಮೀಟ್ರ್ ಹೋಗೋನು 2 ಮಕ್ಕಳಾದ 40ಕ್ಕೆ ಬರ್ತಾನೆ. ಆ ಮಗ ಏನು ಹೇಳ್ತಾನೆ, ನಮ್ಮಪ್ಪ ಮಂದಗಾಮಿ ಅಂತಾನೆ. ಇವನು ಹುಡುಗನಾಗಿದ್ದಾಗ ಅಪ್ಪ ಇವನಿಗೆ ತೀವ್ರಗಾಮಿ ಅಂತ ಇದ್ದರು. ಅದನ್ನು ಎಷ್ಟು ಚಂದ ಹೇಳ್ತಾರೆ ರಾಜಕಾರಣದಲ್ಲಿ, ಇವತ್ತಿನ ಮಂದಗಾಮಿ ನಾಳೆ ತೀವ್ರಗಾಮಿ ಆಗ್ಬೋದು, ತೀವ್ರಗಾಮಿ ಮಂದಗಾಮಿ ಆಗ್ಬೋದು. ಅದು ಎಷ್ಟು ಚಂದ ಮುಂದೆ ಹೇಳ್ಕೊಂಡು ಹೋಗ್ತೇನೆ. ಎಷ್ಟು ನೇರವಾಗಿ ಮಾತು ತಿಲಕರದು. ಇಟ್ ಈಸ್ ಇಂಪಾಸಿಬಲ್ ಟು ಗೋ ಟು ದ ಡೀಟೇಲ್ಸ್ ವಿದ್ ಇನ್ ದಿಸ್ ಟೈಮ್ ಅಟ್ ಮೈ ಡಿಸ್ಪೋಸಲ್. ಇಷ್ಟೇ ಟೈಮ್ ಕೊಟ್ಟಿದ್ದೀರಿ, ಜಾಸ್ತಿ ಹೇಳೋಕ್ಕಾಗಲ್ಲ ನನಗೆ. ಒನ್ ಥಿಂಗ್ ಈಸ್ ಗ್ರಾಂಟೆಡ್. ತಿಲಕರಿಗೆ 10 ಮಾತುಗಳಲ್ಲಿ ಸುತ್ತು ಬಳಸಿ ಹೇಳೋಕ್ಕಾಗಲ್ಲ. ಅವ್ರು ಏನಿದ್ರು ಟಕ್ ಅಂತ ಹೇಳ್ಬಿಡಬೇಕು ಮುಖದ ಮೇಲೆ. ಒನ್ ಥಿಂಗ್ ಈಸ್ ಗ್ರಾಂಟೆಡ್, ದಟ್ ಈಸ್ ದಿಸ್ ಗೌರ್ಮೆಂಟ್ ಡಸ್ ನಾಟ್ ಸೂಟ್ ಅಸ್. ಒಂದೇ ಮಾತು, ಈ ಸರ್ಕಾರ ನಮಗೆ ಹೊಂದಿಕೆ ಆಗೋಲ್ಲ. ಆ್ಯಸ್ ಹ್ಯಾಸ್ ಬೀನ್ ಸೆಡ್ ಬೈ ಎನ್ ಎಮಿನೆಂಟ್ ಸ್ಟೇಟ್ಸ್ಮನ್, ದಿ ಗೌರ್ಮೆಂಟ್ ಆಫ್ ಒನ್ ಕಂಟ್ರಿ ಬೈ ಅನದರ್ ಕ್ಯಾನ್ ನೆವರ್ ಬಿ ಸಕ್ಸಸ್ಫುಲ್. ಒಂದು ದೇಶದ ಸರ್ಕಾರ ಮತ್ತೊಂದು ದೇಶವನ್ನು ಸರಿಯಾಗಿ ಆಳೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದೇರ್ ಫಾರ್ ಎ ಪರ್ಮನೆಂಟ್ ಗೌರ್ಮೆಂಟ್. ನೀವು ಸುಮ್ಮನೆ ಟೆಂಟ್ ಹಾಕ್ಕೊಂಡಿದ್ದು ಹೋಗ್ಬೇಕಪ್ಪ, ಪರ್ಮನೆಂಟಾಗಿ ಇರೋಕ್ಕೆ ಬಂದವರಲ್ಲ ನೀವು, ಹೋಗ್ಬೇಕಿನ್ನ ಖಾಲಿಯಾಗಿ ಹೋಗಬೇಕು. ದೇರ್ ಫಾರ್ ನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಅಬೌಟ್ ದಿಸ್ ಫಂಡಮೆಂಟಲ್ ಪ್ರಪೋಸಿಷನ್ ಬಿಟ್ವೀನ್ ದ ಓಲ್ಡ್ ಆ್ಯಂಡ್ ದ ನ್ಯೂ ಸ್ಕೂಲ್ಸ್. ಅವರು ದೇಶ ಬಿಟ್ಟು ಹೋಗಬೇಕು ಅನ್ನೋ ವಿಚಾರದಲ್ಲಿ ಮಂದಗಾಮಿಗಳಿಗೆ ಉಗ್ರಗಾಮಿಗಳಿಗೆ ಬೇರೆ ವ್ಯತ್ಯಾಸ ಇಲ್ಲ. ಇಬ್ಬರದ್ದು ಉದ್ದೇಶ ಅದೇ ಇದೆ, ದೇಶ ಬಿಟ್ಟು ಹೋಗಬೇಕು ಅವರು ಅಂತ. ಒನ್ ಫ್ಯಾಕ್ಟ್ ಈಸ್ ದ್ಯಾಟ್ ದಿಸ್ ಏಲಿಯನ್ ಗೌರ್ಮೆಂಟ್ ಹ್ಯಾಸ್ ರೂಯಿನ್ಡ್ ದಿಸ್ ಕಂಟ್ರಿ ಟೋಟ್ಲಿ. ಏನು ನೇರವಾಗಿ ಬ್ರಿಟಿಷರ ಮುಖಕ್ಕೆ ಹೇಳುವಂಥ, ನಿಮ್ಮ ಸರ್ಕಾರ ನಮ್ಮ ದೇಶವನ್ನು ಪೂರ್ತಿ ಹಾಳು ಮಾಡಿದೆ. ಇನ್ ದ ಬಿಗಿನಿಂಗ್ ಆಲ್ ಆಫ್ ಅಸ್ ವರ್ ಟೇಕನ್ ಬೈ ಸರ್ಪ್ರೈಸ್. ಮೊದಲು ನಿಮ್ಮನ್ನು ನೋಡಿ ಆಶ್ಚರ್ಯ ಆಗ್ತಿತ್ತು ನಮಗೆ. ಏನು ಬಿಳಿ ಮುಖದವ್ರು ಬಂದುಬಿಟ್ಟಿದ್ದಾರೆ, ಕೆಂಪು ಮುಖದವ್ರು ಬಂದಿದ್ದಾರೆ ಇಲ್ಲಿ ಅಂತ ಆಶ್ಚರ್ಯ ಆಗ್ತಾಯಿತ್ತು. ವಿ ವರ್ ಆಲ್ಮೋಸ್ಟ್ ಡೇಸ್ಡ್. ನಮಗೆ ಗಾಬರಿ ಆಗುವಷ್ಟು, ಮರೆತು ಹೋಗುವಷ್ಟು ನಿಮ್ಮ ವೈಭವ ಕಾಣಿಸ್ತಾ ಇತ್ತು. ಎವ್ರಿಥಿಂಗ್ ದಟ್ ರೂಲರ್ಸ್ ಡಿಡ್ ವಾಸ್ ಫಾರ್ ಅವರ್ ಗುಡ್. ನಾವು ಅಂದ್ಕೊಂಡಿದ್ವಿ ನೀವೆಲ್ಲ ಬಂದು ಮಾಡೋದು ನಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತೀರಿ ಅಂದ್ಕೊಂಡಿದ್ವಿ. ದಟ್ ದಿಸ್ ಗೌರ್ಮೆಂಟ್ ಹ್ಯಾಡ್ ಡಿಸೆಂಡೆಡ್ ಫ್ರಮ್ ದಿ ಕ್ಲೌಡ್ಸ್ ಟು ಸೇವ್ ಅಸ್ ಫ್ರಮ್ ದಿ ಇನ್ವೇಷನ್ಸ್ ಆಫ್ ಟ್ಯಾಮ್ರಿಲಿನ್ ಚೆಂಗೀಸ್ ಖಾನ್ಸ್. ಓಹೋ, ನೀವು ಆಕಾಶದಿಂದ ದೇವತೆಗಳು ಹಾಗೆ ಮೋಡದಿಂದ ಕೆಳಗಿಳಿದು ಬಂದು ನಮ್ಮ ದೇಶದ ಉದ್ಧಾರಕ್ಕೋಸ್ಕರ ಆ ಚೆಂಗೀಸ್ ಖಾನು ಅವರೆಲ್ಲ ಬಂದಿರಲ್ಲ, ತೈಮೂರ್ ಲಂಗೆಲ್ಲ ಬಂದಿರಲ್ಲ, ಅವ್ರ ಕಡೆಯಿಂದ ಪಾರು ಮಾಡೋಕ್ಕೆ ಬಂದಂಥ ದೇವದೂತರ ಕಾಣಿಸ್ತಾ ಇದ್ರಿ ನಮಗೆ. And as they say, not only from foreign invasions, but from internecine warfare or the internal or external invasions. ಅಂದರೆ ಹೊರಗಿನವ್ರು ಮಾತ್ರ ಅಲ್ಲ, ನಮ್ಮ ಒಳಗೊಳಗೆ ಜಗಳ ಆಡ್ತಿದ್ವಲ್ಲ, ಅದನ್ನು ತಪ್ಪಿಸೋಕೆ ಬಂದಂಥ ದೇವದೂತರು ಅಂತ ಅಂದ್ಕೊಂಡಿದ್ವಿ. ವಿ ಆರ್ ನಾಟ್ ಆರ್ಮ್ಡ್. ನಮ್ಮ ಕಡೆ ಆಯುಧಗಳಿಲ್ಲ. ಆ್ಯಂಡ್ ದೆರ್ ಇಸ್ ನೋ ನೆಸೆಸಿಟಿ ಫಾರ್ ಆರ್ಮ್ಸ್ ಐದರ್. ನಮಗೆ ಆಯುಧಗಳು ಬೇಕು ಆಗಿಲ್ಲ. ತಿಲಕರ ಮಾತು ಹೇಗೆ ಹೋಗುತ್ತೆ ನೋಡಿ. ಇದು ನಾವು ಕೇಳಿದರೆ ನಮಗೆ ಹಿಂಗೆ ಆಗ್ತಿರ್ಬೇಕಾದ್ರೆ ಅವರೇ ಮಾತಾಡಿದಾಗ ಹೇಗಿರ್ಬೇಕದು. ನೋ ನೆಸೆಸಿಟಿ ಫಾರ್ ಆರ್ಮ್ಸ್ ಐದರ್. ನಮಗೇನು ಆಯುಧಗಳು ಬೇಕಾಗಿಲ್ಲ. ವಿ ಹ್ಯಾವ್ ಎ ಸ್ಟ್ರಾಂಗರ್ ವೆಪನ್. ನಮ್ಮ ಕಡೆ ಇನ್ನೂ ಬಲಶಾಲಿಯಾದಂಥ ಒಂದು ಆಯುಧ ಇದೆ. ಆ್ಯಂಡ್ ದ್ಯಾಟ್ ಈಸ್ ಅ ಪೊಲಿಟಿಕಲ್ ವೆಪನ್. ಅದು ರಾಜಕೀಯವಾದಂಥ ಆಯುಧ ನಮ್ಮ ಕಡೆ ಇದೆ. ಇನ್ ಬೈಕಾಟ್, ನಮ್ಗೆ ಆಯುಧ ಏನು ಗೊತ್ತಾ? ಬೈಕಾಟ್. ನಿಮ್ಮನ್ನು ಬಹಿಷ್ಕಾರ ಹಾಕಿಬಿಡ್ತೀವಿ. ವಿ ಹ್ಯಾವ್ ಪರ್ಸೀವ್ಡ್ ಒನ್ ಫ್ಯಾಕ್ಟ್. ಒಂದು ಖಚಿತವಾದ ನಂಬಿಕೆ ಆಗಿಬಿಟ್ಟಿದೆ ನಮಗೇನು ಅಂದರೆ, ದಟ್ ದಿ ಹೋಲ್ ಆಫ್ ದಿಸ್ ಅಡ್ಮಿನಿಸ್ಟ್ರೇಷನ್ ವಿಚ್ ಈಸ್ ಕ್ಯಾರಿಡ್ ಔಟ್ ಬೈ ಹ್ಯಾಂಡ್ಫುಲ್ ಆಫ್ ಇಂಗ್ಲೀಷ್ ಮೆನ್ ಈಸ್ ಕ್ಯಾರಿಡ್ ಆನ್ ವಿತ್ ಅವರ್ ಅಸಿಸ್ಟೆನ್ಸ್. ನೀವು 10 ಜನ ಬಂದಿದ್ದೀರಿ, ಒಂದು ಬೆಳಕೆ ಬೆರಳಲ್ಲಿ ಎಣಿಸುವಂಥ ಜನ ಬಂದಿದ್ದೀರಿ, ನಾವು ಸಹಾಯ ಮಾಡಿದ್ದೀವಿ ಅಂತ ನೀವು ಉಳ್ಕೊಂಡಿದ್ದೀರಿ ಅಂತ ನಮಗೆ ಖಾತ್ರಿ ಆಗಿ ಹೋಗಿದೆ ಈಗ. ಆದ್ದರಿಂದ ನಿಮ್ಮನ್ನು ಬಿಡಲ್ಲ ಈಗ ಹೇಳ್ತಾರೆ. ಐ ವಾಂಟ್ ಟು ಹ್ಯಾವ್ ದ ಕೀ ಆಫ್ ಮೈ ಹೌಸ್ ನಾವು. ಎಷ್ಟು ಗಟ್ಟಿ ಮಾತದು. ನನ್ನ ಮನೆ ಕೀಲಿಕೆ ನನಗೆ ಕೊಡಿ. ಐ ವಾಂಟ್ ಟು ಹ್ಯಾವ್ ದ ಕೀ ಆಫ್ ಮೈ ಹೌಸ್ ಆ್ಯಂಡ್ ನಾಟ್ ಮಿಯರ್ಲಿ ಒನ್ ಸ್ಟ್ರೇಂಜರ್ ಟರ್ನ್ಡ್ ಔಟ್ ಆಫ್ ಇಟ್. ನನ್ನ ಮನೇಲಿದ್ದಂಥ ಒಬ್ಬ ಅಪರಿಚಿತನ ಹೊರಗೆ ಕಳಿಸಿದ್ರೆ ಸಾಲದು, ಇಡೀ ಮನೆ ಖಾಲಿ ಮಾಡಿ ಹೊರಗೆ ಹೋಗಿ, ಮನೆ ನಂದು, ನಾನು ಮನೆ ಕೀಲಿಕೆ ನನಗೆ ಕೊಡಿ. ಯಾವನೋ ಒಬ್ಬನ ಹೊರಗೆ ಕಳಿಸಿದ್ರೆ ಸಾಲದು. ಯಾವನೋ ಬ್ರಿಟಿಷ್ ಅವನು ತಪ್ಪು ಮಾಡಿದ, ಯಾವನೋ ಡಯರ್ ತಪ್ಪು ಮಾಡಿದ, ಒಬ್ಬನ ಹೊರಗೆ ಕಳಿಸಿದ್ರೆ ಆಗೋಲ್ಲ ನನಗೆ. ಅದಕ್ಕೆ ಹೇಳ್ತಾರೆ, ನಾಟ್ ಮಿಯರ್ಲಿ ಒನ್ ಸ್ಟ್ರೇಂಜರ್ ಟರ್ನ್ಡ್ ಔಟ್ ಆಫ್ ಇಟ್. ಸೆಲ್ಫ್ ಗವರ್ಮೆಂಟ್ ಈಸ್ ಅವರ್ ಗೋಲ್. ಸ್ವರಾಜ್ಯವೇ ನಮ್ಮ ಗುರಿ. ವಿ ವಾಂಟ್ ಎ ಕಂಟ್ರೋಲ್ ಓವರ್ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ. ನಮ್ಮ ಆಡಳಿತವನ್ನು ನಾವೇ ನೋಡ್ಕೋಬೇಕು. ವಿ ಡೋಂಟ್ ವಾಂಟ್ ಟು ಬಿಕಮ್ ಕ್ಲರ್ಕ್ಸ್ ಆ್ಯಂಡ್ ರಿಮೇನ್ ಕ್ಲರ್ಕ್ಸ್. ನೀವು ಮಾಡಿದ ಹಾಗೆ ಬರ್ಕೊಂಡಿರೋ ಗುಮಾಸ್ತರು ನಾವು ಆಗಿರಬೇಕಾಗಿಲ್ಲ. ಗುಮಾಸ್ತರಾಗಿ ಇರಬೇಕಾಗಿಲ್ಲ ನಾವು. ಮುಂದೆ ಎಷ್ಟು ಚಂದ ಹೇಳ್ತಾರೆ. ಎವ್ರಿ ಇಂಗ್ಲೀಷ್ಮನ್ ನೋಸ್ ದಟ್ ದೇರ್ ಆರ್ ಮಿಯರ್ಲಿ ಹ್ಯಾಂಡ್ಫುಲ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ಇಟ್ ಇಸ್ ದ ಬಿಸ್ನೆಸ್ ಆಫ್ ಎವ್ರಿ ಒನ್ ಆಫ್ ದೆಮ್ ಟು ಬಿಫೂಲ್ ಯು ಇನ್ ಬಿಲೀವಿಂಗ್ ದ್ಯಾಟ್ ಯು ಆರ್ ವೀಕ್ ಆ್ಯಂಡ್ ದೇ ಆರ್ ಸ್ಟ್ರಾಂಗ್. ಇಲ್ಲಿರುವಂಥ ಪ್ರತಿಯೊಬ್ಬ ಇಂಗ್ಲೀಷ್ ಪ್ರಜೆಗೆ ಗೊತ್ತಿದೆ,
ಯಾರ್ಯಾರು ಇಂಗ್ಲೀಷರು ಬಂದಿದ್ದಾರಲ್ಲ ಎಲ್ರಿಗೂ ಗೊತ್ತಿದೆ, ನಾವು ಸ್ವಲ್ಪೇ ಜನ ಇದ್ದೀವಿ ಅಂತ ಗೊತ್ತಿದೆ. ಆದರೆ ನೀವೇನು ಮಾಡಿದ್ದೀರಿ, ನಮ್ಮೆಲ್ಲರೂ ಮೂರ್ಖರನ್ನಾಗಿ ಮಾಡಿದ್ದೀರಿ. ಏನು ಹೇಳಿದ್ದೀರಿ? ನೀವು ಅಶಕ್ತರಾಗಿದ್ದೀರಿ, ನಾವು ಸಶಕ್ತರಾಗಿದ್ದೀವಿ ಅಂತ ಹೇಳಿ ನಮ್ಮನ್ನು ಇಷ್ಟು ವರ್ಷ ಮೂರ್ಖರನ್ನಾಗಿ ಮಾಡಿದ್ದೀರಿ ನೀವು. ದಿಸ್ ಈಸ್ ಪಾಲಿಟಿಕ್ಸ್, ಇದು ರಾಜಕಾರಣ. ವಿ ಹ್ಯಾವ್ ಬೀನ್ ಡಿಸೀವ್ಡ್ ಬೈ ದಿಸ್ ಪಾಲಿಸಿ ಫಾರ್ ಲಾಂಗ್. ಇಂಥ ನೀತಿಯಿಂದಾಗಿ ನಮ್ಮನ್ನು ಬಹಳ ಕಾಲ ನಮ್ಮನ್ನು ಕತ್ತಲೆಯಲ್ಲಿ ಇಟ್ಟಿದ್ದೀರಿ. ವಾಟ್ ದ ನ್ಯೂ ಪಾರ್ಟಿ ವಾಂಟ್ಸ್ ಯು ಈಸ್ ಟು ರಿಯಲೈಸ್ ದ ಫ್ಯಾಕ್ಟ್ ದ್ಯಾಟ್ ಯುವರ್ ಫ್ಯೂಚರ್ ರೆಸ್ಟ್ ಎಂಟೈರ್ಲಿ ಇನ್ ಯುವರ್ ಓನ್ ಹ್ಯಾಂಡ್ಸ್. ನಿಮ್ಮ ಪೂರ್ತಿ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ ಅರ್ಥ ಆಗಬೇಕು. ಇಫ್ ಯು ವಾಂಟ್ ಟು ಬಿ ಫ್ರೀ, ನಮ್ಮ ಜನರಿಗೆ ಹೇಳೋದು ಇದನ್ನು, ಇಫ್ ಯು ವಾಂಟ್ ಟು ಬಿ ಫ್ರೀ ಯು ಕ್ಯಾನ್ ಬಿ ಫ್ರೀ. ನೀವು ಸ್ವತಂತ್ರ ಆಗಬೇಕು ಅಂದರೆ ಸ್ವತಂತ್ರ ಇವತ್ತೇ ಆಗ್ಬೋದು. ಇಫ್ ಯು ಡು ನಾಟ್ ವಾಂಟ್ ಟು ಬಿ ಫ್ರೀ ಯು ವಿಲ್ ಫಾಲ್ ಆ್ಯಂಡ್ ರಿಮೇನ್ ಫಾರ್ ಎವರ್. ನೀವು ಸ್ವತಂತ್ರ ಆಗೋದು ಬೇಡ, ತೀರ್ಮಾನ ನಾವು ಮಾಡ್ಕೋಬೇಕು. ಸ್ವತಂತ್ರ ಆಗಬೇಕು ಇಲ್ಲೋ, ಆಗಬೇಕು ಅಂದರೆ ನಾಳೆನೇ ಸ್ವತಂತ್ರ ಆಗ್ತೀರಿ. ಹೇಗಾಗೋದು? ಇವ್ರು ಏನಕ್ಕೂ ಸಹಾಯ ಮಾಡಲ್ಲ. ನಾವು ಇಷ್ಟು ಜನ ಇದ್ದಾರೆ, ನಾವು ಸಹಕಾರ ಇಲ್ಲದೆ ಹೇಗೆ ಮಾಡ್ತಾರೆ ಅಂತ ಅದ್ಭುತವಾಗಿ ಮಾತದನ್ನು. ದಿಸ್ ಈಸ್ ಬೈಕಾಟ್ ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ಮೆಂಟ್ ದಟ್ ವಿ ಸೇ ಬೈಕಾಟ್ ಈಸ್ ಎ ಪೊಲಿಟಿಕಲ್ ವೆಪನ್. ನಾವು ಖಂಡಿತ ಮಾಡ್ತೀವಿ, ಅಸಹಕಾರ ಮಾಡ್ತೀವಿ, ನಿಮ್ಮ ಸಹಕಾರ ಕೊಡೋದಿಲ್ಲ. ಕೊನೆ ಮಾತು ಎಷ್ಟು ಚಂದ ಹೇಳ್ತಾರೆ ನೋಡಿ, ವಿ ಶಾಲ್ ಹ್ಯಾವ್ ಅವರ್ ಓನ್ ಕೋರ್ಟ್ಸ್. ನಾವು ನಮ್ಮ ಕೋರ್ಟ್ಗಳನ್ನೇ ಮಾಡ್ಕೋತೀವಿ, ನ್ಯಾಯಾಲಯಗಳನ್ನು ಮಾಡ್ಕೋತೀವಿ. ವಿ ಶಾಲ್ ನಾಟ್ ಪೇ ಟ್ಯಾಕ್ಸಸ್ ಟು ಯು. ಇದು ಆಗಿನ ಕಾಲದ ಮಾತು ಸ್ವಾಮಿ. ಇದು ಅಂದರೆ ಗಾಂಧಿ ಬರೋದಕ್ಕಿಂತ ಸುಮಾರು 10-11 ವರ್ಷಗಳ ಮೊದಲು ಹೇಳಿದಂಥ ಮಾತು. ವಿ ಶಾಲ್ ನಾಟ್ ಪೇ ಟ್ಯಾಕ್ಸಸ್. ಇದನ್ನೇ ಕರ ನಿರಾಕರಣೆ ಅಂತ ಗಾಂಧೀಜಿ ಮುಂದೆ ಮಾಡಿದರು. ಕ್ಯಾನ್ ಯು ಡೂ ದ್ಯಾಟ್ ಬೈ ಯುವರ್ ಓನ್ ಎಫರ್ಟ್ಸ್, ಯುನೈಟೆಡ್ ಎಫರ್ಟ್ಸ್? ಇಫ್ ಯು ಕ್ಯಾನ್ ಯು ಆಲ್ ಬಿ ಫ್ರೀ ಟುಮಾರೋ. ನೀವು ಮಾಡೋದಾದ್ರೆ ನಾಳೆ ಬೆಳಗ್ಗೆನೇ ಸ್ವತಂತ್ರರಾಗ್ತೀರಿ. ಸಮ್ ಜೆಂಟಲ್ಮೆನ್ ಹೂ ಸ್ಪೋಕ್ ದಿಸ್ ಈವ್ನಿಂಗ್, ಗೋಖಲೆ ಅವ್ರ ಬಗ್ಗೆ ಹೇಳಿದ್ದದು. Some gentlemen who spoke this evening refer to half bread as against whole bread. ಜಗಳ ಯಾಕೆ ಆಡ್ತೀರಿ? ಅರ್ಧ ತೊಗೊಳ್ರಿ, ಮೊದಲು ಅರ್ಧ ಕೊಡ್ತಾರೆ, ಅಷ್ಟು ತೊಗೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಇರ್ತಾರೆ. ಒಂದು ಅಡ್ಜಸ್ಟ್ ರೂಲ್ ಅಂತ ಒಂದಿದೆ, ಕಾಂಪ್ರಮೈಸ್. ಇದು ಕಾಂಪ್ರಮೈಸ್ಗೆ ಅರ್ಥವೇ ಇಲ್ಲ ಅನಿಸುತ್ತೆ ನನಗೆ. ಎಷ್ಟೋ ಜನ ನೋಡಬೇಕು, ಒಂದು ಸೀಟ್ ಇರುತ್ತೆ, ಸ್ವಲ್ಪ ಸರಿ ರೀ ಆ ಕಡೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೇನು, ತಳ್ಕೊಳ್ರಿ ಅಂತ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ತಳ್ಕೊಳ್ಳಿ ಅಂತ. ಈ ಮಾಡ್ರೇಟ್ಸ್ ಏನು ಹೇಳಿದರು? ಅರ್ಥ ಕೊಡ್ತಾರಲ್ಲಪ್ಪ, ಅರ್ಧ ಆದರೂ ಮಾಡಿದಾರಲ್ಲ ಅಂದಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಸಮ್ ಜೆಂಟಲ್ಮನ್ ಹೂ ಸ್ಪೋಕ್ ದಿಸ್ ಈವ್ನಿಂಗ್ ರೆಫರ್ ಟು ಹಾಫ್ ಬ್ರೆಡ್ ಅಗೇನ್ಸ್ಟ್ ಹೋಲ್ ಬ್ರೆಡ್. ಪೂರ್ತಿ ಬ್ರೆಡ್ಗಿಂತ ಅರ್ಧ ರೊಟ್ಟಿ ಸಿಕ್ಕರೆ ಸಾಕಲ್ಲ ಅಂತ ಹೇಳಿದರು. ಅದಕ್ಕೆ ಇವ್ರು ಹೇಳ್ತಾರೆ, ಐ ಸೇ ಐ ವಾಂಟ್ ದ ಹೋಲ್ ಬ್ರೆಡ್ ಆ್ಯಂಡ್ ದ್ಯಾಟ್ ಟು ಇಮಿಡಿಯೇಟ್ಲಿ. ತಿಲಕರ ಮಾತು ನೋಡಿ, ನನಗೆ ಅರ್ಧ ಪರ್ಧ ಇಲ್ಲ, ಪೂರ್ತಿ ಬ್ರೆಡ್ ಬೇಕು, ಅದು ಈಗೇ ಬೇಕು ನಾನು ತಕ್ಷಣ. ಧೈರ್ಯ ನೋಡಿ ಹೇಳಬೇಕಾದ್ರೆ. ಇಫ್ ಐ ಕೆನಾಟ್ ಗೆಟ್ ದ ಹೋಲ್, ಪೂರ್ತಿ ಸಿಗದೆ ಹೋದ್ರೆ ನಾನೇನು ಮಾಡ್ತೀನಿ ಗೊತ್ತಾ? ಐ ಡೋಂಟ್ ಥಿಂಕ್ ದ್ಯಾಟ್ ಐ ಹ್ಯಾವ್ ನೋ ಪೇಷನ್ಸ್. ನನಗೆ ತಾಳ್ಮೆ ಇಲ್ಲ ಅಂತ ತಿಳ್ಕೊಬೇಡಿ ನೀವು. ನಾನೇನು ಮಾಡ್ತೀನಿ? ಐ ವಿಲ್ ಟೇಕ್ ದ ಹಾಫ್ ದೇ ಗಿವ್ ಮೀ. ನೀವು ಕೊಟ್ಟಂಥ ಅರ್ಧ ತೊಗೋತೀನಿ ಬ್ರೆಡ್, ಅದನ್ನು ದೆನ್ ಟ್ರೈ ಫಾರ್ ದ ರಿಮೈನಿಂಗ್ ಹಾಫ್. ಅರ್ಧಕ್ಕೆ ಒಪ್ಕೊಂಡು ಕೂತೆ ಅಂತ ತಿಳ್ಕೊಬೇಡಿ ನೀವು. ಅರ್ಧ ತೊಗೊಂಡು ಇನ್ನು ಅರ್ಧ ಕೈ ಹಾಕ್ತೀನಿ ನಾನು. ದಿಸ್ ಈಸ್ ದ ಲೈನ್ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಇನ್ ವಿಚ್ ಯು ಮಸ್ಟ್ ಟ್ರೈನ್ ಯುವರ್ ಸೆಲ್ಫ್. ಈ ದಾರಿಯಲ್ಲಿ ನಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅದರ ದಾರಿಯಲ್ಲಿ ಹೋಗ್ಬೇಕು ನೀವು. ವಿ ಹ್ಯಾವ್ ನಾಟ್ ರೇಸ್ ದಿಸ್ ಕ್ರೈ ಫ್ರಮ್ ಮಿಯರ್ ಇಂಪಲ್ಸ್. ಏನೋ ಉತ್ಸಾಹ ಬಂತು ಅಂತ ಅಂತ ಕೂಗ್ತಾ ಇಲ್ಲ ನಾವು, ಹೀಗೆ ಮಾಡಬೇಕು ಅಂತ ಹೇಳಿ. ಇಟ್ ಈಸ್ ದ ರೀಸನ್ಡ್ ಇಂಪಲ್ಸ್. ನಾವು ತುಂಬ ವಿಚಾರ ಮಾಡಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ ಆ್ಯಂಡ್ ಟ್ರೈ ಟು ಸ್ಟ್ರೆಂಗ್ದನ್ ದಟ್ ಇಂಪಲ್ಸ್ ಬೈ ಯುವರ್ ಲಾಜಿಕಲ್ ಕನ್ವರ್ಷನ್ಸ್. ನೀವು ತರ್ಕವನ್ನು ಉಪಯೋಗಿಸಿ ನಾವು ಮಾಡಿದಂಥ ಧ್ವನಿ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡಿ ಅಂತ. ಇನ್ನೂ ತುಂಬ ಹೋಗ್ತದೆ ಇದು. ಅದರಿಂದ ಆರ್ಟಿಕಲ್ ನಿಮ್ಗೆ ಕಳಿಸ್ಕೊಡ್ತೇನೆ, ಸುಮ್ಮನೆ ಇರಲಿ. ತುಂಬ ಚೆನ್ನಾಗಿರೋ ಭಾಷಣ, ಅದು ಅದ್ಭುತವಾದ ಭಾಷಣ ಅಂತ ಹೇಳಿದೆ. ಮುಂದೆ ಸೂರತ್ ಅಧಿವೇಶನದಲ್ಲಿ ಮಾಡಿದ ಭಾಷಣ ತಿಲಕರದು ಎಷ್ಟು ಜೋರಾಗಿತ್ತು ಅಂದರೆ ಯಾರನ್ನಾದರೂ ಅಲುಗಾಡಿಸ್ಬಿಡುವಂಥದ್ದಿತ್ತು. ಅದಾದಾಗ ಕಾಂಗ್ರೆಸ್ ವಿಭಜನೆಯೇ ಆಗಿತ್ತಲ್ಲ ಮೊದಲು, ಮಂದಗಾಮಿಗಳು ತೀವ್ರಗಾಮಿಗಳು ಹೇಗೆ ಬಳಸ್ಕೊಳ್ತು ಬ್ರಿಟಿಷ್ ಸರ್ಕಾರ ಅಂದರೆ, ಇವ್ರನ್ನ ತನ್ನ ಕಡೆ ಒಡ್ಕೊಂಡು ತಿಲಕರೊಬ್ಬರನ್ನೇ ಹೊರಗಡೆ ಸೆಪ್ರೇಟ್ ಮಾಡಿದಾಗ ಮಾಡಿ, ಸಿಂಗ್ಲಿಂಗ್ ಔಟ್ ಅಂತಾರೆ ಇದನ್ನು. ಒಬ್ಬರನ್ನೇ ಬಲಿ ಆಗುವ ಹಾಗೆ ಅವರೊಬ್ಬರನ್ನೇ ಬೇರೆ ಮಾಡಿ ಅವ್ರ ಮೇಲೊಂದು ಕೇಸ್ ಹಾಕ್ಬಿಟ್ರು. ಕೇಸ್ ಹಾಕಿ ದೇಶದ್ರೋಹದ ಆಪಾದನೆ, ನೀವು ಜನರು ದಂಗೆ ಎಬ್ಬಿಸ್ತಾ ಇದ್ದೀರಿ, ದೇಶದಲ್ಲಿ ಅಶಾಂತಿಗೋಸ್ಕರ ನೀವೇ ಕಾರಣ ಆಗ್ತೀರಿ, ಅರಾಜಕತೆ ಉಂಟಾಗ್ತಾ ಇದೆ ನಿಮ್ಮಿಂದ ಅಂತ ಹೇಳಿ ದೇಶದ್ರೋಹದ ಕೇಸ್ ಹಾಕಿದರು. ಹಾಕಿದಾಗ ರಾಮಸ್ವಾಮಿಯವರು ಹೇಳಿದ ಹಾಗೆ ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಪರವಾಗಿ ವಾದ ಮಾಡ್ತಾರೆ. ವಾದ ಮಾಡಿದಾಗ ಗೆಲ್ಲೋಲ್ಲ, ಯಾಕಂದ್ರೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ ಜಡ್ಜು. ಅವ್ರು ಎಷ್ಟು ಚೆಂದ ಪೂರ್ತಿ ಹೇಳಬೇಕು ಅನಿಸುತ್ತೆ ನನಗೆ. ಅದು ಬುಕ್ ಓದಿದರೆ ಒಂದು ಘಟನೆ ಕಣ್ಣಿಗೆ ಕಟ್ಟೋಂಗೆ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ತಿಲಕರು ಹೇಳ್ತಾರೆ, ಐ ಡಿಡ್ ನಾಟ್ ನೋ ಹೂ ವಾಸ್ ಅ ಜಡ್ಜ್ ಆ್ಯಂಡ್ ಹೂ ವಾಸ್ ಅ ಲಾಯರ್. ಆ ಆರ್ಗ್ಯುಮೆಂಟ್ ಆಗ್ತಿರ್ಬೇಕಾದ್ರೆ ಜಡ್ಜ್ ಯಾರು ಲಾಯರ್ ಯಾರು ಗೊತ್ತಾಗಲಿಲ್ಲಂತೆ. ಅವ ಜಡ್ಜ ತಾನೇ ಹೇಳ್ಕೊಡೋಂತೆ ಪಾಯಿಂಟು, ಡು ಯು ಮೀನ್ ದ್ಯಾಟ್ ಅಂತ ಕೇಳೋನಂತೆ. ಹೇಳ್ಕೊಡೋದು ಪಾಯಿಂಟು ಜಡ್ಜ್ ವಕೀಲನಿಗೆ. ಈ ಥರ ಜಜ್ಮೆಂಟ್ ಮೊದಲೇ ತೀರ್ಮಾನ ಆಗಿತ್ತು ಅಂತ. ಎಷ್ಟರ ಮಟ್ಟಿಗೆ ಖಾತ್ರಿ ಆಗಿತ್ತು ಜೈಲಿಗೆ ಹೋಗ್ತೀನಿ ಅಂದರೆ, ಇವರು ಜೈಲಲ್ಲಿ ಇಟ್ಬಿಟ್ಟಿದ್ರಲ್ಲ, ಮೊದಲು ಅರೆಸ್ಟ್ ಮಾಡಿ ಹೋಗಿದ್ರು. ನನಗೆ ಸಿಗಲಿಲ್ಲ, ಗೆದಿರಿಲ್ಲ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಹೇಳೋಕೆ ಹೋದ್ರಂತೆ.
ಮಲ್ಕೊಂಡ್ಬಿಟ್ಟಿದ್ದಾರೆ ಗಡದ್ದಾಗಿ ಇವ್ರು, ನಿದ್ದೆ ಹತ್ಬಿಟ್ಟಿದೆ. ಹೆಂಗೆ ನಿದ್ದೆ ಹತ್ತತ್ರಿ? ಕೋರ್ಟಲ್ಲಿ ಕೇಸ್ ನಡೆದು ತೀರ್ಮಾನ ಆಗ್ತಿರ್ಬೇಕಾದ್ರೆ ಮಲ್ಕೊಂಡ್ಬಿಟ್ಟಿದ್ದಾರೆ ಇವರು. ಹೋಗಿ ಜಿನ್ನ ಎಬ್ಬಿಸ್ಬಿಟ್ಟು, ಇಲ್ಲ ಅದು ಆಗಲಿಲ್ಲ, ಕೊಡಲಿಲ್ಲ, ಮೇಲೆ 6 ವರ್ಷ ಜೈಲು ಆಯಿತು ನಿಮಗೆ ಅಂತ ಹೇಳಿದ್ರಂತೆ. ಅಯ್ಯೋ ನಾಳೆ ಬೆಳಗ್ಗೆ ಹೇಳಿದ್ರು ಆಗ್ತಿತ್ತಲ್ಲ ಅಂದ್ರಂತೆ. ನೋಡಿ ಅವರು ಮಲ್ಕೊಂಡಿದ್ದೆ ಯಾಕೆ ಎಬ್ಬಿಸಿ, ನಾಳೆ ಬೆಳಗ್ಗೆ ಹೇಳಿದ್ರು ಆಗ್ತಿತ್ತಲ್ಲ. ಗೊತ್ತಿತ್ತು ಅವ್ರಿಗೆ ಗ್ಯಾರಂಟಿ ಅಂತ, ನನ್ನ ಜೈಲಿಗೆ ಹಾಕ್ತಾರೆ. ಎಷ್ಟು ವರ್ಷ ಅಂತ ಅಷ್ಟೇ ಕೇಳಬೇಕಷ್ಟೇ. 6 ವರ್ಷ ಶಿಕ್ಷೆ ಕೊಟ್ಟು, 6 ವರ್ಷ ಬರೀ ಶಿಕ್ಷೆ ಅಲ್ಲ, ಗಡೀಪಾರ ಶಿಕ್ಷೆ ಅಂತ. ಅಂದರೆ ದೇಶದ ಒಳಗಿರೋ ಹಾಗಿಲ್ಲ, ದೇಶದ ಹೊರಗೆ ಇರಬೇಕು. ಕಾರಣ ನೋಡಿ ಎಷ್ಟು ಶ್ರೂಡ್ ಆ್ಯಂಡ್ ಕನಿಂಗ್ ಗೌರ್ಮೆಂಟ್ ಅಂದರೆ, ಇಲ್ಲಿದ್ದರೆ ತಾನೇ ಗದ್ದಲ ಹಾಕೋದವ್ರು. ಅಲ್ಲಿ ದೂರ ಇಟ್ಟರೆ ಅವ್ರು ಏನು ಮಾಡಿದ್ರು ಗೊತ್ತೇ ಆಗಲ್ಲ. ಇನ್ನೊಂದಿದೆ ನೋಡಿ, ಇದೇ ಮಾತು ರಾಮಾಯಣದಲ್ಲೂ ಬರುವಂಥದ್ದು. ಬುದ್ಧಿವಂತೆ ಮಂಥರೆ ರಾಮನ ವನವಾಸಕ್ಕೆ ಕಳಿಸು ಅಂತ ಹೇಳ್ತಾಳೆ. 14 ವರ್ಷ ಯಾಕೆ ವನವಾಸಕ್ಕೆ ಕಳಿಸ್ಬೇಕು? ಇಲ್ಲೇ ಇರ್ಬೋದಾಗಿತ್ತಲ್ಲ, ಭರತ ಚಕ್ರವರ್ತಿ ಆಗಿದ್ದರೆ ಬರ್ತಿತ್ತು. ಸಾಧ್ಯ ಇಲ್ಲ. ರಾಮನ ಗುಣ ಎಷ್ಟು ದೊಡ್ಡದು ಅಂದರೆ ಜನ ರಾಜ ಭರತ ಅದು ರಾಮನ ಕಡೆನೇ ಹೋಗ್ತಾಯಿದ್ರು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಕಣ್ಣು ಕಾಣಿಸ್ಬಾರ್ದು ಯಾರಿಗೂ. 14 ವರ್ಷ ರಾಮ ಪತ್ತೆ ಇಲ್ಲದೆ ಹೋಗ್ಬಿಡ್ಬೇಕು, ಆಗ ಭರತ ಒಪ್ಕೊಂಡ್ಬಿಡ್ತಾರೆ. 14 ವರ್ಷ ಆಗೋದು ಭರತ ಜನರ ಮನಸ್ಸಲ್ಲಿ ಕೂತಿರ್ತಾನೆ. ಆಮೇಲೆ ರಾಮ ಬಂದರೂ ಸರಿ, ಬಿಟ್ಟರು ಸರಿ. ಇದು ಎಷ್ಟು ಟ್ಯಾಕ್ಟಿಕ್ ಇದೆ ನೋಡಿ. ಅದನ್ನು ಎಲ್ಲಿ ಮಾಡ್ತಾರೆ? ಮಾಂಡಲೆಗೆ ಹೊರಗೆ ಹೋಗಬೇಕು. ಅಂಡಮಾನ್ ನಿಕೋಬಾರದಲ್ಲೂ ಇರಲಿಲ್ಲ. ಅಂಡಮಾನ್ ನಿಕೋಬಾರ್ ಭಾರತದ ಭಾಗ, ಅಲ್ಲಿ ಕಳಿಸ್ಬಿಟ್ರು ಮಾಂಡಲೆಗೆ. ಬರ್ಮಾ, ಈಗಿನ ಮಯನ್ಮಾರ್ ಅಂತೀವಿ. ಅದು ಕತೆ ನೋಡಬೇಕು, ರೋಮಾಂಚಕ ಕತೆ ಇದೆ. ಅವ್ರನ್ನ ಹ್ಯಾಕೆ ಕರ್ಕೊಂಡು ಹೋದರು ಅಂತ. ಕರ್ಕೊಂಡು ಹೋಗಿ ಜೈಲಲ್ಲಿಟ್ರು. ಅಲ್ಲಿ ಎಷ್ಟರ ಮಟ್ಟಿಗೆ ಸಂತರು ಹಂಗಿದ್ರು ತಿಲಕರು ಅಂದರೆ, ಯಾರೂ ಅವ್ರನ್ನ ಬಾಲಗಂಗಾಧರ ತಿಲಕ್ ಅಂತ ಯಾರೂ ಕಲೀಲಿಲ್ಲ. ಇನ್ಕ್ಲೂಡಿಂಗ್ ದಿ ಜೈಲ್ ಸೂಪರಿಂಟೆಂಡೆಂಟ್ ಎಲ್ಲರೂ ಕೂಡ ತಿಲಕ್ ಮಹಾರಾಜ್ ಅಂತ ಕರಿತಿದ್ರು. ತಿಲಕ್ ಮಹಾರಾಜ್ ಅಂತ ಕರಿತಿದ್ರಂತೆ. ಅಲ್ಲಿ ಹೋಗಿ 6 ವರ್ಷ ಇದ್ದಾಗ ಏನು ಕಷ್ಟ ಆಗಿರಬೇಕು. ಆದರೆ ಮನುಷ್ಯನ ಚೈತನ್ಯ ಹೇಗಿದೆ ಅಂದರೆ, ಪಟ್ಟಿ ಮಾಡಿದ್ದಾರೆ, ತಮ್ಮ ಸೋದರಳಿಗೆ ಪತ್ರ ಬರೆದಿದ್ದಾರೆ. 6 ವರ್ಷ ಭಗವಂತ ಅವಕಾಶ ಕೊಟ್ಟಿದ್ದಾನೆ ನನಗೆ, 10 ಪುಸ್ತಕ ಬರೀಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. 10 ಪುಸ್ತಕ ಪಟ್ಟಿ ಮಾಡಿದ್ದಾರೆ. ಯಾವ್ದು ಬರಿತೀನಿ ಅಂತ ಬರೆದಾರೆ, ಅದು ಪಟ್ಟಿ ಬರೆದಾರೆ. ಮೊದಲನೇದು ಹಿಂದೂ ಧರ್ಮದ ಇತಿಹಾಸ ಬರೀಬೇಕು. ಎರಡನೇದು ಭಾರತೀಯ ರಾಷ್ಟ್ರೀಯತೆ, ರಾಮಾಯಣ ಪೂರ್ವದ ಭಾರತ, ರಾಮಾಯಣಕ್ಕಿಂತ ಮೊದಲು ಭಾರತ ಹೇಗಿತ್ತು ಅಂತ. 4ನೇದು ಶಂಕರ ದರ್ಶನ, ಅದ್ವೈತ ಸಿದ್ಧಾಂತ. 5ನೇದು ರಾಜ್ಯಾಡಳಿತ. 6ನೇದು ಹಿಂದೂ ಕಾಯ್ದೆ, ಹಿಂದೂ ಲಾ. 5ನೇದು ಗಣಿತದಲ್ಲಿ ಕ್ಯಾಲ್ಕುಲಸ್. ನೋಡಿ ಕ್ಯಾಲ್ಕುಲಸ್ ಈಗಾಗಿದೆ, ನಾನು ಕಾಲೇಜಿಗೆ ಕಲಿಬೇಕಾದ್ರೂ ಕ್ಯಾಲ್ಕುಲಸ್ ಇರಲಿಲ್ಲ. ತಿಲಕರಾಗಿ ಬರೀತಾರೆ ಇಂಡಿಯನ್ ಗಣಿತದ ಕ್ಯಾಲ್ಕುಲಸ್ ಬಗ್ಗೆ ಪುಸ್ತಕ ಬರೀಬೇಕು. 8ನೇದು ಶಿವಾಜಿಯ ಜೀವನ ಚರಿತ್ರೆ ಬರೀಬೇಕು. 9ನೇದು ಭಾರತದ ಇತಿಹಾಸ ಬರೀಬೇಕು. ಇಂಗ್ಲೀಷರ ಕಣ್ಣಿಂದಲ್ಲ, ನಮ್ಮ ಕಣ್ಣಿಂದ ಬರೀಬೇಕು ಭಾರತ ಇತಿಹಾಸ. 10ನೇದು ಭಗವದ್ಗೀತೆ ಮೇಲೆ ಗೀತಾ ರಹಸ್ಯ ಅಂತ ಬರೀಬೇಕು. ಇದು 10 ಪಟ್ಟಿ ಮಾಡಿ ತಮ್ಮ ಸೋದರ ಕಳಿಸಿ ಇಷ್ಟು ಬರೀತೇನೆ ಈಗ ಅಂಥೇಳಿ ಪುಸ್ತಕ ತರಿಸ್ಕೊಂಡ್ರು. ಹೇಳ್ತಾರೆ ಎಷ್ಟು ಕಷ್ಟ ಆಯ್ತು ಪುಸ್ತಕ ತರಿಸ್ಕೋಬೇಕಾದ್ರೆ ಅಂತ. ಆದರೆ ಆದದ್ದು ಒಂದೇ, ಅದು ದೊಡ್ಡ ಸಾಧನೆ. ಗೀತಾ ರಹಸ್ಯ ಅಂತ ಪುಸ್ತಕ ಬರೆದು. ಗೀತಾ ರಹಸ್ಯ ಬಹುದೊಡ್ಡ ಕೃತಿ. ಭಗವದ್ಗೀತೆಯನ್ನು ಅವರು ನೋಡಿದ ರೀತಿಯಲ್ಲಿ ಬರೆದಂಥದ್ದು. ಅದನ್ನು ಭಾಳ ಚಂದ ಮರಾಠಿಯಲ್ಲಿ ಹೇಳ್ತಾರೆ. ಸಮರಿ ಇಡೀ ಭಗವದ್ಗೀತಾ ಗೀತಾ ರಹಸ್ಯದ ಒಂದು ಸಾರ ಏನು ಅಂದರೆ ಜಸಾಸ್ತಸೆ ಅಂತ. ಯಾರು ಹೆಂಗಿದ್ದಾರೋ ಹಂಗಿರು. ಶಠಂ ಪ್ರತಿಶಾಠ್ಯಂ ಅಂತ ಬರೀತಾರೆ. ಅವ್ನು ಖಡ್ಗ ತಂದರೆ ನೀನು ಖಡ್ಗ ತೊಗೊಂಡು ಹೋಗು, ಅವ್ನು ಹೂ ಕೊಟ್ಟರೆ ನೀನು ಹೂ ಕೊಡು. ಜಸಾಸ್ತಸೆ, ಅವ್ರು ಹೇಗಿದ್ದಾರೋ ನೀನು ಹಾಗಿರು ಅಂತ ಅನ್ನೋದು ಸಮಗ್ರ. ಅದು ದೃಷ್ಟಿಯವರು ನೋಡಿದಂಥದ್ದು. ಈ ಹೊತ್ತಿಗೊಂದು ದುರ್ದೈವ, ಅವರೊಂದು ಪತ್ರ ಬರೀತಾರೆ. ಇಲ್ಲಿ ಸುದ್ದಿ ಹೋಗ್ತಾಯಿತ್ತು ಆಗಾಗ ಪತ್ರ ಬರೆದಾಗ. ಒಂದು ಪತ್ರ ಬರೆದು ಎಷ್ಟು ದಿವಸಕ್ಕೆ ಹೋಗಬೇಕೋ ಹೋಗ್ತಿತ್ತದು. 6 ವರ್ಷ ಅವರು ಜೈಲಲ್ಲಿದ್ದರೆ ಅವರು ತುಂಬ ಹತ್ತಿರವಾದಂಥವ್ರು, ಪರಿವಾರದಲ್ಲಿ ಸ್ನೇಹಿತರಾದವರು ಸುಮಾರು 12 ಜನ ಸ್ನೇಹಿತರು ಪರಿವಾರದವ್ರು ತೀರ್ಕೊಂಡ್ಬಿಟ್ರು. ಬರೀ ಸುದ್ದಿ ಮಾತ್ರ ಮುಟ್ತಾಯಿತ್ತು ಅವ್ರಿಗೆ ತೀರ್ಕೊಂಡ್ರು ಅಂತ. ಪ್ರತಿ ಸಲ ಅನಿಸೋದು, ಒಬ್ಬ ಸ್ನೇಹಿತ ಹೋದ, ಒಬ್ಬ ಬಳಗದವನು ಬಂದು ಹೋದ ಅಂತ ಅನಿಸೋದು. ಆದರೆ ಜೂನ್ 7ನೇ ತಾರೀಕು 1912ಕ್ಕೆ ಒಂದು ಟೆಲಿಗ್ರಾಮ್ ಹೋಗುತ್ತೆ ತಿಲಕರಿಗೆ. ಅವರ 45 ವರ್ಷದ ಸಂಗಾತಿಯಾಗಿದ್ದಂಥ ಧರ್ಮಪತ್ನಿ ಸತ್ಯಭಾಮಾಬಾಯಿ ತೀರ್ಕೋತಾರೆ. ಪುಣೆಯಲ್ಲಿ ತೀರ್ಕೊಂಡದ್ದು ನೋಡಿ. ಹೆಂಡತಿ ತೀರ್ಕೊಳ್ಳುವಾಗ ಗಂಡ ಜೈಲಲ್ಲಿದ್ದಾರೆ, ಅಲ್ಲಿ ಇಂಡಿಯಾದಲ್ಲೂ ಇಲ್ಲ, ಮಯನ್ಮಾರಲ್ಲಿ. ಅದು ಟೆಲಿಗ್ರಾಮ್ ಮೇಲೆ ಸುದ್ದಿ ಮುಟ್ಟಬೇಕು. ಅದಕ್ಕೆ ಉತ್ತರ ಬರೀತಾರೆ ಅವರು, ತನ್ನ ಸೋದರಳಿಗೆ ಪತ್ರ ಬರೀತಾರೆ. ಇದೊಂದು ಬಹುದೊಡ್ಡ ಹೊಡೆತ ನನಗೆ. ಅನೇಕ ಪೆಟ್ಟುಗಳು ನಾನು ತಿಂದಿದ್ದೇನೆ ಜೀವನದಲ್ಲಿ. ಎಷ್ಟು ಜೀವ ಹೈರಾಣಾಗಿ ಹೋಗಿದೆ. ಅವರ ಆರೋಗ್ಯ ಕೆಟ್ಟೋಗಿದೆ, ಡಯಾಬಿಟಿಸ್ ಬೇರೆ ಅವರಿಗೆ. ದಿನಾಲೂ ಕಷ್ಟ, ಊಟ ಬಿಟ್ಬಿಟ್ರು, ಆಗೋಲ್ಲ ನನಗೆ ತಿನ್ನೋದಕ್ಕೆ ಅಂತ ಹೇಳಿ ಬೇಡ್ಕೊಂಡ್ರು ಸರ್ಕಾರವನ್ನು. ನನಗೆ ಇಲ್ಲಿ ಬೇಡ, ಮಯನ್ಮಾರ್ದು ಚಳಿ ವಿಪರೀತ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ, ಅಂಡಮಾನ್ ನಿಕೋಬಾರ್ಗೆ ಹಾಕಿಬಿಡಿ, ಅಲ್ಲಿ ಹಸಿರು ನೋಡ್ಕೊಂಡು ಬದುಕ್ತೀನಿ ನಾನು ಅಂತ. ಪರ್ಮಿಷನ್ ಕೊಡಲಿಲ್ಲ, ಇಲ್ಲಿ ಬರೋಕೆ ಬಿಡಲಿಲ್ಲ. ಅವ್ರು ಹೇಳ್ತಾರೆ, ನನಗೆ ಭಾಳ ಸುಸ್ತಾಗ್ಬಿಡ್ತು, ನನಗೆ ಎಷ್ಟರ ಮಟ್ಟಿಗೆ ಅಂದರೆ ಇವ್ರು ಬದುಕ್ತಾರೋ ಇಲ್ಲೋ ಅನ್ನೋ ಅಷ್ಟು ಚಿಂತೆ ಆಗಿತ್ತು. ಆರೋಗ್ಯ ಕುಸಿಯೋಕ್ಕೆ ಶುರು ಆಯಿತು. ಒಂದು ಸಲ ಆ ವಯಸ್ಸಿನಲ್ಲಿ ಆರೋಗ್ಯ ಕುಸಿಯೋಕ್ಕೆ ಶುರು ಆದರೆ ರಿಕವರ್ ಆಗೋದು ಕಷ್ಟ ಆಗ್ತದೆ. ಆಗ ಬರೀತಾರೆ, ಬೇಕಾದಷ್ಟು ಪೆಟ್ಟುಗಳು ತಿಂದಿದ್ದೇನೆ, ಆದರೆ ಇದು ನನ್ನನ್ನು ಸಂಪೂರ್ಣವಾಗಿ ಅಲುಗಾಡಿಸಿಬಿಟ್ಟಿದೆ. ಒಬ್ಬ ಹಿಂದೂ ಮಹಿಳೆ ತನ್ನ ಗಂಡನಿರುವಾಗಲೇ ಮರಣ ಹೊಂದಿ ಮುತ್ತೈದೆ ಸಾವನ್ನು ಸದಾ ಬಯಸುತ್ತಾಳೆ.
ಇದು ನನ್ನ ಹೆಂಡತಿಯ ದೃಷ್ಟಿಯಿಂದಲೇನೋ ಸರಿಯಾಯಿತು. ಆದರೆ ಆಕೆಯ ಕೊನೆ ಕ್ಷಣಗಳಲ್ಲಿ ನಾನು ಆಕೆಯೊಂದಿಗೆ ಇರಲಾಗಲಿಲ್ಲವಲ್ಲ ಎಂಬುದು ತುಂಬ ನೋವಿನ ಸಂಗತಿ. ಹೀಗಾಗಬಹುದೆಂದು ನಾನು ಊಹಿಸಿದ್ದೆ. ದುರ್ದೈವದಿಂದ ಹಾಗೆ ಆಯಿತು. ನಾನು ಎಲ್ಲೋ ಪ್ರವಾಸಕ್ಕೆ ಹೋದಾಗ ಹೋಗಿಬಿಡ್ತಾಳೆ ಆಕೆ ಅಂತ ಅಂದ್ಕೊಂಡಿದ್ದೆ, ಹೀಗಾಯಿತು. ಕೊನೆ ಮಾತು ಎಷ್ಟು ನೋವಿನಿಂದ ಬರೆದದು. ಸಿಂಹದ ಹಾಗೆ ಬದುಕಿದವರು ಆ ಮಾತು ಬರೀಬೇಕಾದ್ರೆ ಎಷ್ಟು ಅಲುಗಾಡಿಟ್ಟಿರ್ಬೇಕು ಜೀವ ಅಂತ. ಈಗ ನನ್ನ ಜೀವನದ ಒಂದು ಪ್ರಮುಖ ಅಧ್ಯಾಯ ಮುಗಿದಂತಾಯಿತು. ಇನ್ನು ಎರಡನೆಯ ಹಾಗೂ ಕೊನೆಯ ಅಧ್ಯಾಯ ಮುಗಿಯಲು ಹೆಚ್ಚು ದಿನಗಳಿಲ್ಲ. ತಂದು ಮುಗೀತು ಅಂತ ಹೇಳಬೇಕಾಗಿದೆ. ದಯವಿಟ್ಟು ತಾವೆಲ್ಲ ಸೇರಿ ಆಕೆಯ ಕೊನೆಯ ಆಸೆಗಳನ್ನು ಪೂರೈಸಿರಿ ಅಂತ ಪತ್ರ ಬರೀತಾರೆ. ಮುಂದೆ 8ನೇ ಜೂನ್ 2 ವರ್ಷದ ನಂತರ 1914ನೇ ಇಸ್ವಿಗೆ ಅವ್ರು ಜೈಲಿಂದ ಬಿಡುಗಡೆ ಆಗ್ತದೆ. ಅವ್ರನ್ನ ಹ್ಯಾಗೆ ಕರ್ಕೊಂಬರ್ತಾರೆ, ಅದು ರೋಮಾಂಚಕ ಇತಿಹಾಸ, ಅದು ಓದಬೇಕು ಅದನ್ನು. ಅವ್ರ ತಲೆ ಪಗಡಿ ಹಾಕೋಕ್ಕೆ ಕೊಡೋಲ್ಲ, ತಲೆಗೆ ವಸ್ತ್ರ ಕಟ್ಟಬೇಕು, ಮುಖಕ್ಕೆ ಬಟ್ಟೆ ಕಟ್ಕೊಂಡು ಈ ನಿರ್ವಾಸಿತರಂಗೆ ಕರ್ಕೊಂಬರ್ತಾರೆ, ಹಡಗಿನಲ್ಲಿ ಕರ್ಕೊಂಬರ್ತಾರೆ, ಬೋಟಲ್ಲಿ ಕರ್ಕೊಂಬರ್ತಾರೆ, ಎಲ್ಲೋ ಸ್ಟೀಮರಲ್ಲಿ ಕರ್ಕೊಂಬಂದು ಯಾರೂ ಗುರ್ತು ಸಿಗಬಾರ್ದು. ಕೊನೆಗೆ ಪುಣೆಗೆ ಬಂದಾಗ ಗುರ್ತು ಸಿಗಲ್ಲ, ಬಂದು ಮನೆಗೆ ಹೋಗೋ ತನಕ ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಅಂಥೇಳಿ. ಅವ್ರು ಹೇಳಲ್ಲ, ಯಾಕಂದರೆ ಜನ ಗದ್ದಲ ಹಾಕಿಬಿಟ್ರೆ. ಅಷ್ಟು ಪ್ರಸಿದ್ಧರಾಗಿಬಿಟ್ಟಿದ್ದಾರೆ. 6 ವರ್ಷ ಜೈಲಿಂದ ಹಿಂದಕ್ಕೆ ನೋಡಿದ್ರು. 18 ತಿಂಗಳು ಜೈಲಿಂದ ಬಂದಾಗ ಏನು ಸಂಭ್ರಮ ಮೆರವಣಿಗೆ ಆಗಿತ್ತು ಊರಲ್ಲಿ. 6 ವರ್ಷ ಹೊರಗೆ ಬಂದರೆ, ತಿಲಕರು ಬಂದರೆ ಹೇಗೆ ಸಂಭ್ರಮ ಮಾಡ್ತಾರೆ. ಗೊತ್ತಾಗದಾಗ ಮನೆಗೆ ಇಳಿಸೋದ್ರು. ಮರುದಿನ ಬೆಳಗ್ಗೆ ಜನಕ್ಕೆ ಗೊತ್ತಾದು ತಿಲಕರು ಪುಣೆಗೆ ಬಂದಿದ್ದಾರೆ ಅಂತ. ಬಂದ ಮೇಲೆ ಏನು ಸಂಭ್ರಮ, ಏನು ಊರಲ್ಲೆಲ್ಲ ಹಬ್ಬ ಆದಂಗೆ ಆಯಿತು. ಮೆರವಣಿಗೆ ಮಾಡಿದರು. ಅವತ್ತು ಹೇಳಿದ್ರಂತೆ, ಇವತ್ತಿನಿಂದ ನಾವು ಅವ್ರನ್ನ ಬಾಲಗಂಗಾಧರ ತಿಲಕ್ ಅಂತ ಕರೆಯೋಲ್ಲ, ಇವತ್ತಿಂದ ಏನು ಕರೆದ್ರು ಲೋಕಮಾನ್ಯ ತಿಲಕ್ ಅಂತ ಕರಿಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ದೊಡ್ಡ ಸಂಭ್ರಮದ ವಾತಾವರಣ ಪುಣೆಯದಲ್ಲಾಯಿತು. ಮುಂದೆ 15ನೇ 16ನೇ ಇಸ್ವಿಗೆ ಭಾಳ ಮುಖ್ಯ ಕಾಲ ಇದು. 14ಕ್ಕೆ ಬಂದಿದ್ದಾರೆ. ಆರೋಗ್ಯ ತುಂಬ ಹದಗೆಟ್ಟಿದೆ. ಆಗಾಗ ಜ್ವರ ಬರೋದು, ಹೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಆಗ್ತಾಯಿತ್ತು. 15-16 ಪ್ರವಾಸ ನಿಲ್ಲಿಸಲಿಲ್ಲ. ಹೋಗ್ಬಿಟ್ಟು ತಿಲಕರ್ನ ಆ್ಯನಿ ಬೆಸೆಂಟ್ ಬಂದರು. ಆವಾಗ ಆಕೆಯನ್ನು ಸೇರಿಸ್ಕೊಂಡ್ರು. ಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಅವ್ರು ಸೇರಿಸ್ಕೊಂಡ್ರು. ಅವರಿಬ್ಬರೂ ಸೇರಿ ಹೋಮ್ ರೂಲ್ ಲೀಗ್ ಅಂತ ಮಾಡಿದರು. ಈ ತುಡಿತ ಹೇಗಿರುತ್ತೆ ನೋಡಿ. ದೈಹಿಕ ಯಾರೊಬ್ರು ಹೇಳ್ತಾಯಿದ್ರು, DVGಗೆ ಒಂದು ಸಲ ಚೇಳು ಕಚ್ಚಿತ್ತಂತೆ ಕಲಾವಿದೆ. ಚೇಳು ಕಚ್ಚಿದೆ ಗೊತ್ತಾ ಸುದ್ದಿಗೆ. ಸ್ನೇಹಿತರು ಹೋದರು. ಇವರು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಕಾಲಿಟ್ಕೊಂಡು ಕೂತಿದ್ದಾರೆ, ಅದರೊಳಗೆ ಪುಸ್ತಕ ಓದ್ತಿದ್ದಾರೆ. ವಾಹ್ ಭಲೆ 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 ಅಂತ ಓದ್ತಾ ಇದ್ದಾರೆ. ಅವ್ರು ಯಾರೋ ಬಂದವರು ಡೌಟ್ ಬಂತು, ಇವರಿಗೆ ಹೌದಲ್ಲ ಕಚ್ಚಿದ್ದು. ಆರಾಮಾಗಿ ಕೂತಿದ್ದಾರೆ. ಏನು ಸ್ವಾಮಿ ಕೇಳಿದೆ, ಕಾಲಿಗೆ ಚೇಳು ಕಚ್ಚಿದೆ ಅಂತ. ಹೌದಾ? ಓ ಕಚ್ಚಿದೆ, ಕಾಲಿಗೆ ಕಚ್ಚಿದೆ ಚೇಳು ಅಂದ್ರಂತೆ. ಮತ್ತು ಆರಾಮಾಗಿ ಪುಸ್ತಕ ಓದ್ತಿದ್ದೀರಿ, ಕಚ್ಚಿದ್ದು ಕಾಲಿಗಲ್ಲಿ, ತಲೆಗೇನಾಯಿತು? ಅದು ದೊಡ್ಡವ್ರ ಲಕ್ಷಣ. ನಾವು ಒಂಚೂರು ಇರಬೇಕು ಹಚ್ಚಿದ್ರೆ 3 ಜನ ಕೇಳ್ಕೊಂಬರ್ತೀವಿ, ಇರಬೇಕಷ್ಟು ಅಂತ. ಕಾಲಿಗೆ ಕಚ್ಚಿದ ತಾನೆ, ತಲೆಗೇನಾಗಿದೆ ಓದೋದಕ್ಕೆ ಅಂತ. ಇವ್ರು ಹಾಗೆ ನೋಡಿ, ಆರೋಗ್ಯ ಕೆಟ್ಟರೆ ದೇಹಕ್ಕೆ ಪ್ರಾಬ್ಲಮ್, ಮನಸ್ಸಿಗೇನಿಲ್ಲ, ಓಡಾಡೋದೆ. ಆ್ಯನಿ ಬೆಸೆಂಟ್ ಸೇರಿಸ್ಕೋಬೇಕು, ಸುಬ್ರಹ್ಮಣ್ಯಯ್ಯರ್ ಸೇರಿಸ್ಕೋಬೇಕು, ಹೋಮ್ ರೂಲ್ ಲೀಗ್ ಮಾಡಬೇಕು. ಇದ್ರ ಜೊತೆಗೆ ಒಂದು ವಿಚಾರ ಬಂತು ಅವರಿಗೆ. ಅದೇ ಅವ್ರು ಹೇಳಿದ ಮಾತು ಅವರಿಗೆ ಬಂತು, ಎಕ್ಸ್ಟ್ರೀಮಿಸ್ಟ್ ಆಫ್ ಟುಡೇ ವಿಲ್ ಬಿ ಎ ಮಾಡ್ರೇಟ್ ಟುಮಾರೋ. ಅವರಿಗೆ ಆರೋಗ್ಯ ಹದಗೆಟ್ಟಾಗ ಅನ್ನಿಸ್ತು, ಬಹಳ ಉಗ್ರಗಾಮಿಗಳಾದರೆ ಆಗೋಲ್ಲ. ಒಂದು ಬಲ್ತು ಹೋಗಿದೆ ಸಂಸ್ಥೆ, 200 ವರ್ಷ ರಾಜ್ಯ ಕಟ್ಟಿದ್ದಾರೆ ಅವರು, ಒಂದೇ ದಿವಸ ಹಾಗೆ ಮಾಡೋಕ್ಕಾಗಲ್ಲ, ಎಲ್ಲರೂ ಮನಸ್ಸೊಲಿಸಿ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಅಂದ್ಕೊಂಡ್ರು. ಅಷ್ಟೊತ್ತಿಗಾಗಲೇ 15ನೇ ಇಸ್ವಿಗೆ ಗೋಪಾಲಕೃಷ್ಣ ಗೋಖಲೆ ಅವರು ತೀರ್ಕೊಂಡ್ಬಿಟ್ರು. ನೋಡಿ, ಜನವರಿ 9, 1915 ಇನ್ನೊಂದು ರಾಜಕಾರಣದಲ್ಲಿ ಅಧ್ಯಾಯ ಶುರುವಾಯಿತು ಭಾರತ ಇತಿಹಾಸದಲ್ಲಿ. ಅವತ್ತು ದಕ್ಷಿಣ ಆಫ್ರಿಕೆಯಲ್ಲಿ ತನ್ನ ಸಾಹಸಗಳಿಂದ ಹೆಸರಾಗಿದ್ದಂಥ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮುಂಬೈಗೆ ಬಂದಿಳಿದ್ರು. ಮುಂಬೈಗೆ ಬಂದಿಳಿದಾಗ ಮುಂದೆ 3 ತಿಂಗಳಿಗೆ ಇವರು ತೀರ್ಕೋತಾರೆ, ಗೋಪಾಲಕೃಷ್ಣ ಗೋಖಲೆ ತೀರ್ಕೋತಾರೆ. ಗೋಖಲೆ ಅವರಿಗಾಗಲೇ ಮೊದಲು ಗಾಂಧೀಜಿಯವ್ರನ್ನ ಕಂಡಿದ್ದಾರೆ, ಸೌತ್ ಆಫ್ರಿಕಾದಲ್ಲಿ ಹೋಗಿದ್ದಾರೆ, ಅವ್ರ ಮನೇಲಿದ್ದಾರೆ ಎಷ್ಟೋ ದಿವಸ. ಆಗ ಗಾಂಧಿ ಒಪ್ಕೊಂಡ್ಬಿಟ್ಟಿದ್ದಾರೆ ಗೋಪಾಲಕೃಷ್ಣ ಗೋಖಲೆ ಅವ್ರನ್ನ. ತಿಲಕರು ಅಬ್ಸರ್ವ್ ಮಾಡ್ತಾಯಿದ್ರು ಇವ್ರನ್ನ, ನೋಡಿ ಹೇಗಿರುತ್ತೆ ಅಂತ. ಅಬ್ಸರ್ವ್ ಮಾಡಿದ ಮನಸ್ಸಲ್ಲಿ ಕಲುಷಿತ ಇಲ್ಲ, ಓ ಆ ಪಾರ್ಟಿ ಸೇರ್ಕೊಂಡ್ಬಿಟ್ಟ ಇವನು ಅಂತ ಇಲ್ಲ. ಎಷ್ಟು ದೀರ್ಘ ಗಮನಿಸಿದ್ದಾರೆ ಅಂದರೆ, ಗಮನಿಸಿಬಿಟ್ಟು ಆ ಹುಡುಗದಲ್ಲಿ ದೊಡ್ಡ ಚೈತನ್ಯ ಇದೆ, ಬಿಡಬೇಡಿ ಅವನ್ನ. ತಮ್ಮ ಸ್ನೇಹಿತರಿಗೆ ಹೇಳುವಂಥದ್ದು, ಆತನ ಬಿಡಬೇಡಿ, ಆತ ಪ್ರಾಮಾಣಿಕನಾಗಿದ್ದಾನೆ, ದೈವ ಭಕ್ತಿ ಉಳ್ಳವನಾಗಿದ್ದಾನೆ, ಆದರೆ ಒಂದು ಹಾದಿ ಪಾಲಿಸಿ ನೀವು ಅಂತ ಹೇಳಿದ್ರು. ಗೋಖಲೆ ಅವ್ರು ಹೇಳಿದ್ರಂತೆ, ನೀನು ಒಮ್ಮೆ ರಾಜಕಾರಣಕ್ಕೆ ಬರಬೇಡ, ನಿನಗೆ ಭಾರತ ಗೊತ್ತಿಲ್ಲ, ಸೌತ್ ಆಫ್ರಿಕಾ ಗೊತ್ತಿರಬೇಕು, ಭಾರತ ಗೊತ್ತಿಲ್ಲ. 1 ವರ್ಷ ಸುಮ್ಮನೆ ಬಾಯಿ ಮುಚ್ಕೊಂಡು ದೇಶ ಎಲ್ಲ ಅಡ್ಡಾಡ್ಬಾ, ಮಾತಾಡಬೇಡ ಅಂತ. ನೋಡಿ ಹಾಗೇ ಮಾಡಿದರು ಅವರು. 1 ವರ್ಷ ಚಪ್ಪಲಿ ಕೂಡ ಹಾಕ್ಕೊಳ್ಳಿಲ್ಲ. ನಾನು ಗುರುಗಳನ್ನು ತಪ್ಕೊಂಡ್ಬಿಟ್ಟಿದ್ದೇನೆ ಗೋಖಲೆ ಅವ್ರನ್ನ ಅಂತ ಹೇಳಿ ಚಪ್ಪಲಿ ಹಾಕ್ಕೊಳ್ಳಾರದೆ 1 ವರ್ಷ ಭಾರತದ ಮೂಲೆ 3rd ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಅಡ್ಡಾಡಿದರು. ಅದಕ್ಕೆ 3ನೇ ಕ್ಲಾಸ್ 3rd ಕ್ಲಾಸ್ ಅದು ಗಾಂಧಿ ಕ್ಲಾಸ್ ಅಂತ ಆಯಿತು. ಯಾಕೆ ಹೇಳಿದರು, ಫಸ್ಟ್ ಕ್ಲಾಸಲ್ಲಿ ಜನ ಅರ್ಥ ಆಗಲ್ಲ ನನಗೆ, ಜನ ಅರ್ಥ ಆಗ್ಬೇಕಾದ್ರೆ 3rd ಕ್ಲಾಸಿಗೆ ಹೋಗಬೇಕು. ಹೋಗಿ ಅಡ್ಡಾಡಿದರು. ಆದರೆ ಬಂದರೂ ಕೂಡ ಗೋಖಲೆ ಅವ್ರನ್ನ ಗುರುಗಳಂತ ಒಪ್ಕೊಂಡ್ರು ಕೂಡ ತಿಲಕರ ಬಗ್ಗೆ ಎಷ್ಟು ದೊಡ್ಡ ಗೌರವ ಅವ್ರದ್ದು, ಅದನ್ನು ಗಮನಿಸಿದರು. ಮಾಡಿ 16ನೇ ಇಸ್ವಿಗೆ 2 ದೊಡ್ಡ ಘಟನೆಗಳಾಯಿತು.
ಮೊದಲೇದು ಲಕ್ನೋದಲ್ಲಿ ಇಂಡಿಯನ್ ಕಾಂಗ್ರೆಸ್ ಆದಾಗ ಮೊಟ್ಟ ಮೊದಲ ಬಾರಿಗೆ ಉಗ್ರಗಾಮಿಗಳು ತೀವ್ರಗಾಮಿಗಳು ಅಂದ್ಕೊಂಡವರು ಇಬ್ಬರೂ ಮರೆತು ಹ್ಯಾಂಡ್ ಶೇಕ್ ಮಾಡಿ ಕಾಂಗ್ರೆಸ್ಸಲ್ಲಿ ಭಾಗವಹಿಸಿದರು. ಆಗಿದ್ದಂಥ ಅಧ್ಯಕ್ಷರು ಹೇಳ್ತಾರೆ, ಟೂ ಬ್ರದರ್ಸ್ ಹವ್ ಮೆಟ್ ಅಗೇನ್ ಅಂತ. ಟೂ ಬ್ರದರ್ಸ್ ಹವ್ ಮೆಟ್ ಅಗೇನ್. ಆಗ ಉಗ್ರಗಾಮಿ ಮಂದಗಾಮಿಗಳಿಲ್ಲ. ಹೇಳ್ತಾರೆ, ಏನೇ ಇರಲಿ ನಾವೆಲ್ಲರೂ ಈಗ ದೇಶದ ಬಿಡುಗಡೆಗೋಸ್ಕರ ಪ್ರಯತ್ನ ಮಾಡಬೇಕು ಅಂತ ಒಂದಾದದ್ದು. ಇನ್ನೊಂದು ಬಹಳ ದೊಡ್ಡ ಕೆಲಸ ತಿಲಕರು ಆವಾಗ ಮಾಡಿದ್ರು ಅಂದರೆ, ಮೊಹಮ್ಮದ್ ಅಲಿ ಜಿನ್ನಾ ಅವ್ರನ್ನ ಒಪ್ಪಿಸಿ, ಆಗಿರುವಂಥವ್ರು ಎಲ್ಲರೂ ಶೌಕತ್ ಅಲಿ ಅವ್ರನ್ನ ಒಪ್ಪಿಸಿಬಿಟ್ಟು, ನೋಡಿ ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ನೀವು ಭಾರತೀಯರು ಹೌದು ಅಲ್ಲೋ, ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡೋಣ ಬನ್ನಿ ಅಂತೇಳಿ ಇದು ಮುಸ್ಲಿಂ ಲೀಗ್ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸೇರಿಕೊಂಡಿತು. ಬಹುದೊಡ್ಡ ಕೆಲಸ ಆದದ್ದು. 1916ರಲ್ಲಿ ಲಕ್ನೋ ಅಧಿವೇಶನದಲ್ಲಿ ಎಲ್ಲರೂ ಮುಸ್ಲಿಂ ಲೀಗ್ ಆಗಲಿ ತೀವ್ರಗಾಮಿಗಳು ಮಂದಗಾಮಿಗಳು ಎಲ್ಲರೂ ಸೇರಿಕೊಂಡು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಬೇಕು ಅಂತ ತೀರ್ಮಾನ ಆಯಿತು. ಅದರ ಬಹುದೊಡ್ಡ ಪಾತ್ರ ತಿಲಕರದು. 1920ನೇ ಇಸ್ವಿ ಜುಲೈ ತಿಂಗಳಲ್ಲಿ ಮುಂಬೈಗೆ ಹೋಗಿದ್ದಾರೆ. ದಾದಾಭಾಯಿನವರು ಅವರು ಉಳಿದ ಶಿಷ್ಯರನ್ನೆಲ್ಲ ಭೇಟಿಯಾಗಿದ್ದಾರೆ. ಭೇಟಿಯಾದಾಗ ಮಲೇರಿಯಾ ರೋಗ ಬಂದುಬಿಡ್ತು. ಮಲೇರಿಯಾ ಬಂದು ಜ್ವರ ಕಮ್ಮಿ ಆಗ್ತಾನೇ ಇಲ್ಲ. ಒಂದು ದಿವಸ ಕಮ್ಮಿ ಆಗೋದು ಮತ್ತು ಜಾಸ್ತಿ ಆಗೋದು. ಮೊದಲೇ ದೇಹ ಕುಸಿದು ಹೋಗಿದೆ. ಆಮೇಲೆ 26ನೇ ತಾರೀಕಿಗೆ ವೈದ್ಯರು ಪರೀಕ್ಷೆ ಮಾಡಿ ಅವರ ಶ್ವಾಸಕೋಶ ಇದು ಸೋಂಕಿಗೆ ಒಳಗಾಗಿಬಿಟ್ಟಿದೆ, ಅದಕ್ಕೆ ಮೇಜರ್ ಟ್ರೀಟ್ಮೆಂಟ್ ಆಗಬೇಕು ಅಂತ ಹಾಸ್ಪಿಟ್ಲಿಗೆ ಸೇರಿಸಿದರು. 26ನೇ ತಾರೀಕು. 29ಕ್ಕೆ ಅವ್ರು ಹೇಳಿದ್ರಂತೆ, ಇನ್ನೂ 5 ವರ್ಷ ಬದುಕ್ತೀನಿ, ಏನು ಚಿಂತೆ ಮಾಡಬೇಡಿ ಅಂತ ತಿಲಕರು ಹೇಳಿದರು. ಆದರೆ ರಾತ್ರಿಯೇ ಜ್ವರ ಜಾಸ್ತಿಯಾಗಿ ಸನ್ನಿ ಬಂದಂಗೆ ಆಗಿಬಿಡ್ತು. 26ನೇ ತಾರೀಕು. 28 ಹೊಟ್ಟೆ ಉಬ್ಬರಿಸೋಕೆ ಶುರು ಆಯಿತು. ನೋಡಿದಾಗ ಜಲೋದರ ಅಂತ ಆಗಿಬಿಡುತ್ತೆ, ನೀರು ತುಂಬ್ಕೊಂಡ್ಬಿಡುತ್ತೆ ಅಂತ ನೀರೆಲ್ಲ ತೆಗೆದು ಕಮ್ಮಿ ಮಾಡಿದರು. 2-3 ಸಲ ಹೃದಯಾಘಾತ ಆದಂಗೆ ಆಯಿತು. 30, 31 2 ದಿವಸ ಅವ್ರಿಗೆ ಅರ್ಧ ಹೆಚ್ಚಲು ಅರ್ಧ ಮರು, ಅರ್ಧ ಹೆಚ್ಚಲು ಅರ್ಧ ಮರು ಹಾಗೆ ಇತ್ತು. ಈ ಮಾತನ್ನು ಯಾಕೆ ಹೇಳ್ತಿದ್ದು, 2 ದಿವಸ ಹಾಗೆ ಸನ್ನಿಯಲ್ಲಿದ್ದಂಥವರು ಏನು ಮಾತಾಡ್ತಿದ್ರು ಅಂತ. ಅರೆಮರು ಎಚ್ಚರದಲ್ಲಿ ಬಡಬಡಿಸ್ತಾ ಇದ್ರಂತೆ. ಏನು ಬಡಬಡಿಸ್ತಾ ಇದ್ದರು ಅಂತ ದಾಖಲೆ ಮಾಡ್ಕೊಂಡಿದ್ದಾರೆ ಅವ್ರು ಬಂದಿಗಳೆಲ್ಲ. ಹೇಳ್ತಾರವ್ರು, ಕೇಳೋದೇನು ಗೊತ್ತಾ, ದೇಶದ್ದೇ ಚಿಂತೆ. ಕಲ್ಕತ್ತಾ ಕಾಂಗ್ರೆಸ್ ನೆನಪಿದೆಯಾ? ಕಾಂಗ್ರೆಸ್ ಅಧಿವೇಶನ ನೆನಪಿದೆಯಾ? ಅವತ್ತು ಅವನೇನು ಮಾತಾಡೋದ ನೆನಪಿದೆಯಾ? ಬರ್ಕೋ. ಎಚ್ಚರದಲ್ಲಿ ಇದ್ದಾಗ ಮಾತಾಡೋದು ಇದನ್ನು. ಆನಂತರ ಹೇಳ್ತಾರೆ, ಇವನಿಗೆ ವಿಶೇಷ ರೈಲು ಏರ್ಪಾಡಾಗಿದೆಯಾ? ಸ್ಪೆಷಲ್ ಟ್ರೈನ್ ಬರಬೇಕಲ್ಲ, ಬಂತ? ಪಟೇಲ್ರಿಗೆ ಟೆಲಿಗ್ರಾಮ್ ಕೊಟ್ಟಿದೆಯಾ? ಆಮೇಲೆ ಆ ಗಾಂಧಿ ನಾನು ಭೇಟಿಯಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಕಾಯಿಸ್ಬೇಡ ಅವ್ರನ್ನ, ದೊಡ್ಡ ಮನುಷ್ಯ, ಬಂದ ತಕ್ಷಣ ಸೀದಾ ಕರ್ಕೊಂಬ ನನ್ನ ಕಡೆಗೆ. ಇದು ಅರಮರು ಎಚ್ಚರದಲ್ಲಿದ್ದಾಗ. ಅಂದರೆ ಇದು ಏನು ಜೀವನ ಅಂತ ಅನಿಸ್ಬಿಡುತ್ತೆ ನನಗೆ. ನಮಗೆ ಮನೆ ಬಿಟ್ಟರೆ ಬೇರೆದು ಗೊತ್ತಾಗಲ್ಲ, ಹೆಂಡತಿ ಮಕ್ಕಳು ಬಿಟ್ಟರೆ ಬೇರೆದು ಗೊತ್ತಾಗಲ್ಲ, ಬಂದರೆ ಅದೇ ಮಾತೇ ಬರಬೇಕು. ಅಂದರೆ ಯಾವುದು ನಿಮ್ಮನ್ನು ಮನಸ್ಸನ್ನು ಆವರಿಸಿಕೊಂಡಿದೆಯೋ ಅದೇ ಮಾತು ನಿಮ್ಮ ಅರೆ ಪ್ರಜ್ಞೆಯಲ್ಲಿ ಕೂಡ ಬರುತ್ತೆ. ಪ್ರಜ್ಞೆಯಲ್ಲಿದ್ದಾಗ ಕಾನ್ಷಿಯಸ್ ಮೈಂಡ್ ಪ್ರಮೋಟ್ಸ್ ಯು ಟು ಟಾಕ್ ವಾಟ್ ಯು ವಾಂಟ್ ಟು ಟಾಕ್. ಎಚ್ಚರದಲ್ಲಿದ್ದಾಗ ನನ್ನ ಎಚ್ಚರದ ಮನಸ್ಸು ಏನು ಮಾತಾಡಬೇಕು ಅಂತ ನಿರ್ಧಾರ ಮಾಡುತ್ತೆ. ಎಚ್ಚರದಲ್ಲಿ ಇಲ್ಲದೆ ಹೋದಾಗ ಮನಸ್ಸಿನಲ್ಲಿದ್ದ ಭಾವನೆ ಠಕ್ ಅಂತ ಬಂದುಬಿಡುತ್ತೆ. ಹಾಗೆ ತಿಲಕರು ಮಾತಾಡ್ತಿರೋದು ಬರೀ ದೇಶದ ಬಗ್ಗೆ ಮಾತಾಡೋದು. ಟ್ರೈನ್ ಬಂತ, ಪಟೇಲ್ರಿಗೆ ಹೇಳಿದ, ಗಾಂಧಿ ಬಂದ್ರ, ಇಲ್ಲಿ ಕನ್ನಡ ಕರ್ಕೊಂಬಂದ್ಬಿಡಿ, ಅವ್ನು ಕಾಯಿಸ್ಬಿಡಿ, ದೊಡ್ಡ ಮನುಷ್ಯ ಅಂತ ಹೇಳುವಂಥದ್ದು. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಮಧ್ಯರಾತ್ರಿ 31ನೇ ತಾರೀಕು ಮಧ್ಯರಾತ್ರಿ ಅಂದರೆ ಆಗಸ್ಟ್ 1ನೇ ತಾರೀಕು ಬೆಳಗ್ಗೆ ಸುಮಾರು 12:50 ಅಂದರೆ ಮಧ್ಯರಾತ್ರಿಯಾಗಿ 50 ನಿಮಿಷಕ್ಕೆ ಸಾವು ತಿಲಕರನ್ನ ಸ್ವಾಗತ ಮಾಡಿಬಿಡ್ತು. ಏನು ಜನ ಆಗಿನ ಕಾಲಕ್ಕೆ ಬರೀತಾರೆ. ಹಿಂದೆ ದಾದಾಭಾಯಿ ನವರೋಜಿ ಸತ್ತಾಗ ಭಾಳ ಜನ ಸೇರಿದ್ರು ಮುಂಬೈದಲ್ಲಿ ಅವರ ಸಂತ್ಯ ಸಂಸ್ಕಾರಕ್ಕೆ ಅಂತ ಹೇಳ್ತಾರೆ. ಅದನ್ನು ಮೀರಿಸಿಬಿಡ್ತು ಇದು ಅಂತ ದಾಖಲೆ ಮಾಡ್ತಾರೆ. ಮುಂಬೈ ಆಗಲೇ ಹೇಳಿದೆ, ಜನಸಂಖ್ಯೆ ಇದ್ದದ್ದೇ ಸುಮಾರು 8.5 ಲಕ್ಷ 9 ಲಕ್ಷ ಆಗಿರಬೇಕು. ಅಲ್ಲಿ ಸೇರಿದವರು 2 ಲಕ್ಷ ಜನ ಅವ್ರ ಅಂತ್ಯಕ್ರಿಯೆಗೆ ಸೇರಿದಂಥವ್ರು. ಪುಣೆ ಜನ ಹಠ ಹಿಡಿದ್ರು, ಪುಣೆ ಕರ್ಕೊಂಡು ಹೋಗ್ತೀವಿ ಅಂತ. ಮುಂಬೈದವ್ರು ಇಲ್ಲ, ಮುಂಬೈದಲ್ಲಿ ಆಗಬೇಕು ಅಂತ. ಕೊನೆಗೆ ಮುಂಬೈದವ್ರು ವಾದ ಗೆತ್ತು. ಎಲ್ಲಿಗೆ ಮಾಡಬೇಕು ಅವ್ರು ಕ್ರಿಯೆ ಮಾಡೋದು, ಎಲ್ಲಿ ಮಾಡಬೇಕು? ಮೆರವಣಿಗೆ ತೊಗೊಂಡು ಹೋಗಿ, ಈಗ ಚೌಪಾಟಿ ಮುಂದಿನ ಸಲ ಚೌಪಾಟಿಗೆ ಯಾರಾದರೂ ಹೋದರೆ ಸ್ವಲ್ಪ ಅಡ್ಡಾಡಿ ನೋಡಿ ಬನ್ನಿ, ಆ ಸಮಾಧಿ ಇದೆ ಅಲ್ಲಿ. ಚೌಪಾಟಿಯಲ್ಲಿ ಸಮುದ್ರಕ್ಕೆ ಮುಖವಾಗಿ ಅವರ ಅಂತ್ಯಕ್ರಿಯೆ ಸಾಯಂಕಾಲ ಆಯಿತು. 2 ಲಕ್ಷ ಜನ ಬಂದಿದ್ದಾರೆ. 2 ಲಕ್ಷ ಜನ ಬಂದು ಒಂದು ಸಮ ಹತ್ತಾಗ ಹೇಳ್ತಾರಂತೆ, ಲೋಕಮಾನ್ಯರು ಜಗತ್ತಲ್ಲಿಲ್ಲ. ಮರುದಿವಸ ಯಾವ ಪೇಪರಲ್ಲಿ ನೋಡಿದರೂ ಕೂಡ ಹೆಡ್ಲೈನ್ಸಲ್ಲಿ ಬ್ಲ್ಯಾಕ್ ಪಟ್ಟಿ ಬಿಡೋದು, ಲೋಕಮಾನ್ಯ ಹಸ್ತಂಗತ ಹೋಗಯೇ ಅಂತ ಹಿಂದಿಯೊಳಗೆ ಬರೋದು, ಇನ್ನಿಲ್ಲ ಲೋಕಮಾನ್ಯರು ಅಂತ ಆಯಿತು. ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ತಿಲಕರಿಗೂ ಗಾಂಧಿಗೂ ಆಗ್ತಿರಲಿಲ್ಲ, ತಿಲಕರಿಗೂ ಗೋಖಲೆಗೂ ಆಗ್ತಿರಲಿಲ್ಲ. ಸಣ್ಣ ಮಾತುಗಳು. ಅದಕ್ಕೆ ಒಂದು ಹಿಂದೆ ಮಾತನ್ನು ಹೇಳ್ತಾರೆ, ಬಹಳ ದೊಡ್ಡ ಮಾತನ್ನು ನೆಹರು ಹೇಳ್ತಾರೆ, ಎನಿ ಒನ್ ಹೂ ಈಸ್ ನಾಟ್ ಆ್ಯಸ್ ಗ್ರೇಟ್ ಆ್ಯಸ್ ಗಾಂಧಿ ಕೆನಾಟ್ ಟಾಕ್ ಅಬೌಟ್ ಗಾಂಧಿ ಅಂತ. ಗಾಂಧಿ ಅಷ್ಟು ದೊಡ್ಡವನಲ್ಲದು, ಯಾರೂ ಗಾಂಧಿ ಬಗ್ಗೆ ಮಾತನಾಡಲಾರರು ಅಂತ. ಆ ಮಾತು ತಿಲಕರಿಗೂ ಅನ್ವಯಿಸುತ್ತೆ. ನಾವು ಆ ಮಟ್ಟಕ್ಕೆ ಹೋಗೋದಿಲ್ಲ, ಬರೀ ಟೀಕೆ ಮಾಡೋದ್ರಲ್ಲೇ ಕಾಲ ಕಳೀತೇವೆ.
ಅವು ಎರಡು ದೊಡ್ಡ ಚೇತನಗಳು, ಬಹುದೊಡ್ಡ ಚೈತನ್ಯಗಳು. ಯಾವುದೋ ಒಂದು ವಿಷಯದ ಬಗ್ಗೆ ಭೇದ ಬಂದಿರಬಹುದು, ಆದರೆ ವ್ಯಕ್ತಿಶಃ ದ್ವೇಷವನ್ನು ಎಂದೂ ಕಟ್ಕೋತಾ ಇರಲಿಲ್ಲ ಅವರು. ಇದು ನಾವು ಕಲ್ಕೋಬೇಕಾದದ್ದು. ನಾವು ಸಣ್ಣ ಸಣ್ಣ ವಿಷಯಗಳನ್ನು ದ್ವೇಷವನ್ನಾಗಿ ಮಾಡಿಬಿಡ್ತೀವಲ್ಲ, ಅವರಲ್ಲಿ ಒಂದು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಇರ್ತೇವೆ, ನಾವು ವೈಯಕ್ತಿಕವಾಗಿ ಯಾವ ದ್ವೇಷವೂ ಇರಲಿಲ್ಲ. ಒಂದು ಸಣ್ಣ ಆರ್ಟಿಕಲ್ ತಂದಿದ್ದೆ ನಾನು, ಗಾಂಧೀಜಿ ಬಗ್ಗೆ ಅವರ ರಿಲೇಷನ್ ಹೇಗಿತ್ತು ಹೇಳಬೇಕು. ಗಾಂಧೀಜಿ ಬಂದಾಗ ಗೋಖಲೆ ತೀರ್ಕೊಂಡ್ರು. ಆಗ ಗಮನಿಸ್ತಾ ಇದ್ದರಂತೆ, ಎಷ್ಟು ಗಮನ ಇಟ್ಟು ನೋಡ್ತಿದ್ದಾರೆ ನೋಡಿ, ಏನೇನು ಮಾಡ್ತಾರೆ. ಗಾಂಧೀಜಿ ಚಟುವಟಿಕೆಗಳನ್ನು ತಿಲಕರು ಸಹಾನುಭೂತಿ, ಗೌರವ ಮತ್ತು ಮೆಚ್ಚುಗೆಗಳೊಂದಿಗೆ ನೋಡಿಸುತ್ತಿದ್ದರು. ಚಂಪಾರಣ್ ಮತ್ತು ಖೇಡದಲ್ಲಿ ಗಾಂಧೀಜಿಯ ಸಾಧನೆಯನ್ನು ಎಚ್ಚರಿಕೆಯಿಂದ ತಿಲಕರು ನೋಡುತ್ತಿದ್ದರು. ಯುದ್ಧ ಕಾಲದಲ್ಲಿ ಫಿಜಿ ದ್ವೀಪ ಮುಚ್ಚಳಿಕೆಯನ್ನು ಕೊಡುವ ಭಾರತೀಯ ಕೂಲಿಕಾರರ ಪದ್ಧತಿಯನ್ನು ರದ್ದುಗೊಳಿಸುವಂತೆ ಗಾಂಧೀಜಿ ಇವರು ಅಧಿಕಾರಿಗಳನ್ನು ಒಡಂಬಡಿಸಿದ್ದು ಕಂಡು ತಿಲಕರು ಬಹಳ ಮೆಚ್ಚಿಕೊಂಡಿದ್ದರು. ಅದು ನೋಡ್ಕೊಂಡು ಹೇಳ್ತಾರೆ, ಯಾರೋ ಅಂತ ಹೇಳಿದ್ರಂತೆ, ಗಾಂಧೀಜಿ ನಮ್ಮವನಲ್ಲ ಬಿಡ್ರಿ. ಒಬ್ಬರು ಸ್ನೇಹಿತರಿದ್ದವರು, ಅವ್ರ ಹೆಸರು ಖಪರ್ಡೆ ಅಂತ, ಅವರು ಮಹಾರಾಷ್ಟ್ರೀಯನ್, ಚಿತ್ಪಾವನ್ ಅವರು. ಅವ್ರು ಹೇಳಿದಂತೆ, ಗಾಂಧೀಜಿ ನಮ್ಮವಲ್ಲ, ನಮ್ಮ ಮನುಷ್ಯ ಅಲ್ಲ ಅಂತ. ಅದಕ್ಕೆ ಚಕ್ಕಂತ ತಿಲಕರು ಹೇಳ್ತಾರೆ, ಆ ವಯಸ್ಸಿಗೆ ಆತ ನಮ್ಮವನಲ್ಲದಿದ್ದರೆ ಆತನ ಬೆಳೆಸಿ ನಮ್ಮವನನ್ನಾಗಿಸಿಕೊಳ್ಳಬೇಕು. ಆತನನ್ನು ಮರೆಯುವಂತಿಲ್ಲ ಭಾರತೀಯ ಸಂಗ್ರಾಮದಲ್ಲಿ. ನೋಡಿ ಹೇಳ್ತಾರೆ, ಮರೆಯುವಂಗೆ ಸಾಧ್ಯ ಇಲ್ಲ ಅಂತ. ಬಿಗಿನಿಂಗ್ ಅದಿನ್ನೂ ಗಾಂಧೀಜಿ ಬಂದು 1 ವರ್ಷ ಆಗಿಲ್ಲ, ಹಾಗೆ ಕಡ್ಕೊಂಡ್ಬಿಟ್ಟಿದ್ದಾರೆ ತಿಲಕರವ್ರ ಶಕ್ತಿ ಹೇಗಿದೆ ಅಂತ ಹೇಳ್ತಾರೆ. ಅವರು ಒಂದು ಮಾತನ್ನು ಬರೀತಾರೆ, ಗಾಂಧೀಜಿಯು ಅನುಸರಿಸುತ್ತಿದ್ದ ಧೋರಣೆಯು ಕಾರ್ಯವಿಧಾನವು ಬಹಳ ಸರಳವಾದುದೆಂದು ತಿಲಕರಿಗೆ ಮನವರಿಕೆ ಆಯಿತು. ದೈವದ ಅಂಶವುಳ್ಳ, ನೋಡಿ ಹೆಂಗೆ ಗಮನಿಸಿದ್ದಾರೆ ಅವರು, ದೈವಭಕ್ತಿ ಇದೆ ಆತನಿಗೆ. ದೈವದ ಅಂಶವುಳ್ಳ, ವಿನಯ, ಧೈರ್ಯ, ಆತ್ಮನಿಷ್ಠೆಯುಳ್ಳಂತಹ ದೃಢ ಸಂಕಲ್ಪದ ವ್ಯಕ್ತಿಯನ್ನಾಗಿ ಗಾಂಧೀಜಿಯನ್ನು ತಿಲಕರು ಕಂಡುಕೊಂಡರು. ತಿಲಕರಿಗೆ ಅಹಿಂಸಾತ್ಮಕ ಅಸಹಕಾರದ ಪ್ರಯೋಜನ ತಿಳಿದಿತ್ತು. ಆದರೆ ಜನರ ಮನಸ್ಸನ್ನು ಬದಲಾಯಿಸಲು ಇದೊಂದೇ ವಿಧಾನ, ಸರಿಯಾದ ವಿಧಾನ, ಪ್ರಬಲವಾದ ವಿಧಾನವೆಂದು ತಿಲಕರು ಗಮನಿಸಿರಲಿಲ್ಲ ಅಂತ ಹೇಳ್ತಾರೆ. ನನಗೆ ಸಾಧ್ಯ ಆಗಲಾರದು ಬಹುಶಃ ಇವನಿಗೆ ಸಾಧ್ಯ ಆಗ್ತದೆ. ಅವನು ಕಟುವಾದ ಮಾತನ್ನು ಮೆದುವಾಗಿ ಹೇಳಬಲ್ಲ ಅಂತ ಬರೀತಾರೆ. ಸ್ಪೆಷಾಲಿಟಿ ಆಫ್ ಗಾಂಧಿ, ಇವರು ಕಟುವಾದ ಮಾತನ್ನು ಕಟುವಾಗಿ ಹೇಳ್ತಿದ್ರು, ಆದರೆ ಕಟುವಾದ ಮಾತನ್ನು ಮೆದುವಾಗಿ ಹೇಳಬಲ್ಲಂಥವನು ಇವನು ಅಂತ. ಅಲ್ಲಿ ಅವಂತಿಕಾ ಗೋಖಲೆಯವರು ಒಂದು ಪುಸ್ತಕ ಬರೀತಾರೆ ಗಾಂಧೀಜಿ ಬಗ್ಗೆ, ಜೀವನ ಚರಿತ್ರೆ ಬರೀಬೇಕು ಅಂತ ಆವತ್ತಿನವರೆಗೂ. ಅದಕ್ಕೆ ಮುನ್ನುಡಿ ಬರೆಯೋಕ್ಕೆ ಕೊಡ್ತಾರೆ. ದೊಡ್ಡವರ ಜೀವನ ಕಾಣ್ಕೋಬೇಕು ಸ್ವಾಮಿ, ಅದು ನೋಡ್ಕೊಂಡು ನಮ್ಮ ಜೀವನ ಸ್ವಲ್ಪ ಸಮೃದ್ಧ ಆಗ್ತದೆ ಅನಿಸುತ್ತೆ. ಅವ್ರ ಪುಸ್ತಕದಲ್ಲಿ ಮುನ್ನುಡಿ ಬರೆದಿದ್ದಾರೆ. ಹೆಂಗೆ ಬರೀತಾರೆ ಗಾಂಧೀಜಿ ಅದನ್ನು, ಗಾಂಧೀಜಿ ಬರೆದಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ, ತಿಲಕರು ಹೇಳೋದು, ನನ್ನ ಅಭಿಪ್ರಾಯದಲ್ಲಿ ಮಹಾತ್ಮ ಗಾಂಧಿಯವರ ಜೀವನವು ಬೋಧಪ್ರದವು, ಬೇರೆಯವರು ಅನುಕರಿಸಲು ಯೋಗ್ಯವಾದುದಕ್ಕೆ ಕಾರಣಗಳನ್ನು ಹುಡುಕಲು ಕಷ್ಟವಾಗದು. ಗಾಂಧೀಜಿಯಂಥ ಬ್ಯಾರಿಸ್ಟರ್ಗಳು ಅಪಾರ ಸಂಖ್ಯೆಯಲ್ಲಿದ್ದಾರೆ ನಮ್ಮ ದೇಶದಲ್ಲಿ. ಅವರ ತಂದೆ ಆಶ್ರಿತ ಸಂಸ್ಥಾನವೊಂದರ ಮಂತ್ರಿಯಾಗಿದ್ದರು. ಈ ರೀತಿಯ ಮನೆತನ ಬಹುಮಂದಿಗೆ ಇರಬಹುದು. ಅವರಂತೆ ನೇರ ಮತ್ತು ಸರಳವಾದ ಜನರೂ ಬಹುಮಂದಿ ಇರಬಹುದು. ವಿಶ್ವವಿದ್ಯಾಲಯಗಳು ಪ್ರಾರಂಭವಾದ ನಂತರ ಪಾಶ್ಚಿಮಾತ್ಯ ಕಲೆ ವಿಜ್ಞಾನಗಳೇ ಬಹುಮಂದಿ ಪರಿಣಿತರಾಗಿದ್ದಾರೆ. ಆದರೆ ಈ ಪಾರದರ್ಶಕ ಗುಣ ಇನ್ನಾರಲ್ಲೂ ಕಾಣಲಾರದು. ಟ್ರಾನ್ಸ್ಪರೆನ್ಸಿ ಯಾರು ಕಾಣ ಸಾಧ್ಯ ಇಲ್ಲ ಅಂತ. ಇದು ಮಹಾತ್ಮ ಗಾಂಧಿಯವರಲ್ಲಿ ಎದ್ದು ನಿಲ್ಲುವ ವಿಶಿಷ್ಟವಾದಂಥ ಗುಣ. ಒಂದು ಮಾತು ಹೇಳ್ತಾರೆ, ಈ ಅಧಿಕಾರವಿಲ್ಲದಿದ್ದರೆ ಎಲ್ಲ ಬುದ್ಧಿ, ಶಕ್ತಿ, ವಿವೇಕಗಳು ನಿಷ್ಫಲವಾಗುತ್ತವೆ. ಆದ್ದರಿಂದ ಮೂಲಾಧಾರವನ್ನು ಸಾಧಿಸಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಕೇಂದ್ರೀಕರಿಸಬೇಕು. ಮಹಾತ್ಮ ಗಾಂಧಿಯವರಿಗೆ ಹೀಗೆ ತೋಚದೆ ಇದ್ದಿದ್ದರೆ ಅವರು ರಾಜಕೀಯ ಸುಧಾರಣೆಗಳ ಬಗ್ಗೆ ಒದ್ದಾಡುತ್ತಲೇ ಇರಲಿಲ್ಲ. ಅವರು ದಕ್ಷಿಣ ಆಫ್ರಿಕೆಯಲ್ಲಿ ಭಾರತೀಯರ ಹಿತದೃಷ್ಟಿಯಿಂದ ಮಾಡಿದುದು ಸಾಮಾಜಿಕ ಕಾರ್ಯವಷ್ಟೇ ಅಲ್ಲ, ದಕ್ಷಿಣ ಆಫ್ರಿಕಾದ ಆಡಳಿತವನ್ನು ಸುಧಾರಿಸುವ ಬಗೆಯಾಗಿತ್ತು ಅಂತ ಒಂದು ಮಾತು ಹೇಳಿ ಕೊನೆಗೊಂದು ಹೇಳ್ತಾರೆ, ಗಾಂಧೀಜಿ ಸಾಮರ್ಥ್ಯದಿಂದಲೂ ಸತ್ವಶಾಲಿಯಾಗಿಯೂ ಮೆಚ್ಚುವಂಥ ರೀತಿಯಲ್ಲಿ ನಡೆಸಿದ್ದಾರೆ. ಅಂತೆಯೇ ಜನತೆಯ ಹೊಗಳಿಕೆ, ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಇದು 16ನೇ ಇಸ್ವಿಗೆ ಬರೆದಿದ್ದು, ಗಾಂಧಿ ಶುರು ಆದದ್ದು ಅವಾಗ. ಅದನ್ನು ಗಾಂಧೀಜಿ ಉತ್ತರ ಹೇಗೆ ಬರೀತಾರೆ ಅಂತ, ವ್ಯತ್ಯಾಸ ಇದೆ ಅಂತ ತೋರಿಸ್ಕೊಂಡು ಹೇಳುವಂಥದ್ದು. ಇದು ನನಗೆ ಗಾಂಧಿಲಿ ಇಷ್ಟ ಆಗುವಂಥದ್ದು. ನೀವು ಹೇಳಿದ್ರೆ ಒಪ್ಪಿಕೊಳ್ಳಲ್ಲ ಸ್ವಾಮಿ, ಆದರೆ ನಿಮ್ಮ ಬಗ್ಗೆ ಗೌರವ ಇದೆ ಅಂತ ಹೇಳುವಂಥದ್ದು ಹೇಗಿದೆ ನೋಡಿ. ಆ ಲೇಖನದಿಂದ ಗಾಂಧೀಜಿಯವರೊಂದಿಗೆ ಸಹಕರಿಸಲು ಬಯಸಿದರೆಂದಲೂ ಅದನ್ನು ದೂರವಿಲ್ಲ ಇಚ್ಛಿಸಲೆಂದು ಸ್ಪಷ್ಟವಾಗುತ್ತದೆ. ಗಾಂಧೀಜಿಯಲ್ಲಿ ಪ್ರಬಲ ಮಿತ್ರರನ್ನು ಅವರು ಕಂಡುಕೊಂಡಿದ್ದರು. ಅಂತೆಯೇ ತಮ್ಮ ಕೊನೆಯ ಕಾಯಿಲೆಯಿಂದ ತಿಲಕರು ಚೇತರಿಸಿಕೊಂಡಿದ್ದರೆ ಆ ಇಬ್ಬರ ನಡುವೆ ಭಿನ್ನತೆ ಬರುತ್ತೆ ಎಂಬುದನ್ನು ಊಹಿಸಲು ಅಸಾಧ್ಯವಾಗುತ್ತದೆ. ನಿಜವಾಗ್ಲೂ ಆ ದೇಹ ಆರೋಗ್ಯ ಕೆಡದೆ ಹೋದರೆ ಇಬ್ಬರು ಚೆನ್ನಾಗಿ ಜೊತೆಗಿರ್ತಿದ್ದರು ಅಂತ ಅವ್ರು ಹೇಳ್ತಾರೆ. ನಾನು ಅವರ ನಿಷ್ಠಾವಂತ ಅನುಯಾಯಿ ಎಂದು ಹೇಳಿಕೊಳ್ಳಲು, ಅವ್ರು ಹೇಳಿದ ಹಾಗೆ ನಿಷ್ಠಾವಂತ ಅನುಯಾಯಿ ಅಂತ ಹೇಳಿಕೊಳ್ಳಲು ಯೋಗ್ಯತೆ ಇಲ್ಲ ನನಗೆ, ತಿಲಕರ ಬಗ್ಗೆ ಅಷ್ಟು ದೊಡ್ಡ ಗೌರವ ಇದೆ ನನಗೆ ಅಂತೇಳಿ ಅವ್ರು ಹೇಳ್ತಾರೆ. ಅಸಹಕಾರ ಚಳುವಳಿ ಬಗ್ಗೆ ಭಿನ್ನಾಭಿಪ್ರಾಯ ಹೊಂದಿದ್ದೆವು. ತಿಲಕರು ಪ್ರತ್ಯರೂಪ ಸಹಕಾರವನ್ನು ಇಚ್ಛಿಸಿದರೂ ಗಾಂಧೀಜಿಗೆ ಭಾರತಕ್ಕೆ ಒಳಿತು ಮಾಡುವ ಶಕ್ತಿ ಸಾಮರ್ಥ್ಯಗಳಿವೆ ಅಂತ ತಿಳಿದಿದ್ದರಿಂದ ಅವರಿಗೆ ದೂರವಾಗುವುದಿಲ್ಲ ತಿಳಿತರು ತಿಲಕರು ಹೇಳಿಬಿಟ್ರು. ಕೊನೆಗೊಂದು ಮಾತನ್ನು ಹೇಳ್ತಾರೆ,
ತಿಲಕರ ವಿಷಯದಲ್ಲಿ ಒಂದು ಉತ್ತರವನ್ನು ಹೇಳಲೇಬೇಕು. ದಿವಂಗತ ಲೋಕಮಾನ್ಯರ ಅನುಯಾಯಿ ಎಂದು ಕರೆದುಕೊಳ್ಳುವ ಗೌರವವನ್ನು ನಾನು ಕೇಳಲಾರೆ. ಅವನ ಶಿಷ್ಯ ಅಂತ ಅನ್ಸ್ಕೊಳ್ಳೋ ಶಕ್ತಿನೂ ನನಗಿಲ್ಲ. ನಮ್ಮ ದೇಶದ ಕೋಟ್ಯಾಂತರ ಮಂದಿ ಅವರನ್ನು ಮೆಚ್ಚಿಕೊಂಡಿರುವಂತೆಯೇ ನಾನು ಕೂಡ ಲೋಕಮಾನ್ಯರನ್ನು ಅವರ ಭಾಗದ ಮನೋದಾಢ್ಯ, ಅಪಾರ ಪಾಂಡಿತ್ಯ, ದೇಶಪ್ರೇಮ ಮತ್ತು ಎಲ್ಲಕ್ಕೂ ಹೆಚ್ಚಾಗಿ ಅವರ ವೈಯಕ್ತಿಕ ಜೀವನದ ಪರಿಶುದ್ಧತೆ ಮತ್ತು ಮಹತ್ತರ ತ್ಯಾಗಿಗಳಿಗಾಗಿ ಗೌರವಿಸಿ ಮೆಚ್ಚಿಕೊಂಡಿದ್ದೇನೆ. ಗಾಂಧೀಜಿ ಹೇಳುವಂಥದ್ದು. ಆಧುನಿಕ ಕಾಲದ ವ್ಯಕ್ತಿಗಳಲ್ಲೆಲ್ಲರೂ ತಿಲಕರು ಜನರ ಕಲ್ಪನೆಯನ್ನು ಸೆರೆ ಹಿಡಿದವರು. ನಮಗೆ ಸ್ವರಾಜ್ಯದ ಉಸಿರು ಕೊಟ್ಟವರೇ ಅವರು. ಈಗಿರುವ ಸರ್ಕಾರದ ಪದ್ಧತಿಯ ಕೆಡುಕನ್ನು ತಿಲಕರಂತೆ ಮತ್ತಾರೂ ಅರಿತಿರಲು ಸಾಧ್ಯವಿಲ್ಲ. ತಿಲಕರ ಸಂದೇಶವನ್ನು ದೇಶಕ್ಕೆ ಅವರ ಅತ್ಯುತ್ತಮ ಶಿಷ್ಯರಂತೆಯೇ ನೀಡುತ್ತಿದ್ದೇನೆಂದು ನಾನು ಅತ್ಯಂತ ನಮ್ರತೆಯಿಂದ ಹೇಳುತ್ತೇನೆ. ಕೊನೆಗೊಂದು ಮಾತನ್ನು ವ್ಯತ್ಯಾಸ ಇರೋದನ್ನು ಹೇಗೆ ಹೇಳ್ತಾರೆ, ಡೆಲಿಕೇಟಾಗಿ ಹೇಳುವಂಥದ್ದು, ಕಲ್ಕೋಬೇಕಿದ್ದನ್ನು. ಅಂತಿಮ ಪರೀಕ್ಷೆ ಬಂದಾಗ ಅವ್ರು ಹೇಳ್ತಾರಲ್ಲ, ಕೋಲೆ ಖಡ್ಗಾನೆ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರೆ. ಅಂತಿಮ ಪರೀಕ್ಷೆ ಬಂದಾಗ ದೇಶವು ಅಹಿಂಸಾತ್ಮಕ ಅಸಹಕಾರವನ್ನು ಚೆನ್ನಾಗಿ ರಕ್ತಗತ ಮಾಡಿಕೊಂಡಿದೆ ಅರಿವಾದೀತೆಂದು ನಾನು ಆಶಿಸುತ್ತೇನೆ. ಹಿಂಸೆ ಬೇಡ ಅಂತ ಅದಕ್ಕೆ ಹೇಳ್ತಾರೆ. ಅವರು ಹೇಳಿದ ಹಾಗೆ ಕೋಲು ಅದು ಹೇಳಿದಾಗ ಇಮಿಡಿಯೇಟ್ಲಿ ನೋಡಿ, ತಿಲಕರು ತೀರ್ಕೊಂಡ್ರು ಅಂತ ಸುದ್ದಿ ಬಂದ ತಕ್ಷಣ ಗಾಂಧಿ ಮೊದಲೇ ಮಾತಾಡಿದ್ದು ನಮ್ಮ ದೇಶದ ಅತ್ಯಂತ ಪ್ರಬಲ ಕೋಟೆ ಉರುಳಿ ಹೋಯಿತು ಅಂತ. ಕೋಟೆ ಉರುಳಿ ಹೋಯಿತು. ಇಬ್ಬರು ಮಹಾನುಭಾವರು ಒಬ್ರಿಗೊಬ್ಬರು ದ್ವೇಷ ಅಂತ ಎಂದೂ ಇರಲಿಲ್ಲ. ಇವರು ಯಾವಾಗ ಜಸಾಸ್ತಸೆ ಅಂತ ಹೇಳಿದರು, ಖಡ್ಗ ಪ್ರೀತಿ ಅಂದರು. ಅದನ್ನು ಒಂದು ಬದಲಾಯಿಸೋಕೆ ಎಷ್ಟು ಪ್ರಯತ್ನ ಮಾಡ್ತಾರೆ ಗಾಂಧೀಜಿ. ಹಾಗೆ ಹೇಳ್ತಾರೆ, ಕೊನೆಯದಾಗಿ ಲೋಕಮಾನ್ಯರ ತತ್ವದಂತೆ ರಾಜಕೀಯದಲ್ಲಿ ಎಲ್ಲವೂ ಸರಿಯಾದುದೆಂಬ ವಾಕ್ಯವನ್ನು ಬರೆಯುವಾಗ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡದ್ದು ಹಲವಾರು ಬಾರಿ ಉದ್ದಿತವಾದಂಥ ಹೇಳಿಕೆ ಶಠಂ ಪ್ರತಿಶಾಠ್ಯಂ ಎಂಬುದನ್ನು ನನ್ನ ದೃಷ್ಟಿಯಲ್ಲಿ ಸರಿಯಾದ ಧೋರಣೆ ಅಲ್ಲ. ಗಾಂಧೀಜಿ ವಿನಯವಾಗಿ ಹೇಳ್ಕೊಳ್ಳೋಂಥದ್ದು. ಆದರೆ ಹೆಂಗೆ ಹೇಳ್ತಾರೆ ನೋಡಿ, ಈ ತತ್ವವು ತಪ್ಪೆಂದು ಸಾಧಿಸುವ ನಿಬಂಧವನ್ನು ಲೋಕಮಾನ್ಯರು ತಮ್ಮ ತೀಕ್ಷ್ಣ ಬುದ್ಧಿಯಿಂದ ಒಂದಲ್ಲ ಒಂದು ದಿನ ಬರೆದು ಭಾರತೀಯರೆಲ್ಲರಿಗೂ ಹರ್ಷ ವಿಸ್ಮಯವನ್ನು ಮಾಡುತ್ತಾರೆ ಎಂಬುದನ್ನು ನಂಬಿದ್ದೇನೆ. ಅಂದರೆ ಒಂದು ದಿವಸ ತಿಲಕರೇ ನಂಬ್ಕೊಂಡ್ಬಿಟ್ಟು ಇದು ಸರಿಯಲ್ಲ, ಹಠಕ್ಕೆ ಹಠ ಸರಿಯಲ್ಲ, ಕೋಲು ಸರಿ ಅಲ್ಲ ಅಂತ ಒಪ್ಕೋತಾರೆ ಮುಂದುವರೆದಾರೆ. ಶಠಂ ಪ್ರತಿ ಶಾಠ್ಯಂ ಎಂಬುದರ ಬದಲಾಗಿ ಶಠಂ ಪ್ರತಿ ಅಪಿ ಸತ್ಯಂ ಎಂಬುದು ಆಗಬೇಕು. ಅದು ಬ್ರಿಟಿಷ್ ಇದು ಚರ್ಚ್ ಬೈಬಲಲ್ಲಿ ಹೇಳ್ತಾರಲ್ಲ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡು ಅಂತ. ಆದರೆ ಗಾಂಧೀಜಿ ಒಂದು ತೆನ್ನೆಗೆ ಹೊಡೆದವನಿಗೆ ತನ್ನ ಎದೆಯನ್ನು ಕೊಟ್ಟಂಥವ್ರು. ಅದಕ್ಕೆ ಹೇಳ್ತಾರೆ ಶಠಂ ಪ್ರತಿ ಶಾಠ್ಯಂ ಬೇಡ, ಶಠಂ ಪ್ರತಿ ಸತ್ಯಂ ಆಗಬೇಕು. ಅವನು ಒರಟಾಗಿ ಮಾತಾಡಿದ, ನಾನು ಮೃದುವಾಗೇ ಮಾತಾಡಬೇಕು. ಹಾಗಾಗ್ತದೆ. ತಿಲಕರು ಇನ್ನೊಂದಷ್ಟು ವರ್ಷ ಬದುಕಿದರೆ ಖಂಡಿತ ಅದನ್ನು ಮಾಡ್ತಿದ್ರು ಅಂತ ನಂಬಿಕೆ ನನಗಿದೆ ಅಂತ ಗಾಂಧೀಜಿ ಹೇಳ್ತಾರೆ. ಎರಡೂ ಮಹಾನ್ ಜೀವಿಗಳು. 3 ದಿವಸ ತಿಲಕರನ್ನು ನೋಡಿದಾಗ ಅನ್ನಿಸ್ತಾ ಇತ್ತು, ಅಂಥ ವ್ಯಕ್ತಿ ಮತ್ತೊಮ್ಮೆ ಬರಬಾರ್ದೆ ಅಂತ. ಮತ್ತೊಮ್ಮೆ ಬರೋಲ್ಲ. ನಥಿಂಗ್ ರಿಪೀಟ್ಸ್ ಇನ್ ನೇಚರ್. ಜೀವನದಲ್ಲಿ ಯಾವುದು ಮತ್ತೊಮ್ಮೆ ಆಗಲ್ಲ. ಮತ್ತೊಮ್ಮೆ ಗಾಂಧಿ ಬರಲ್ಲ, ಮತ್ತೊಮ್ಮೆ ರಾಮ ಬರಲ್ಲ, ಮತ್ತೊಮ್ಮೆ ಕೃಷ್ಣ ಬರಲ್ಲ. ಅವುಗಳ ಆದರ್ಶಗಳನ್ನ ಮೈಯಲ್ಲಿ ಇಳಿದಾಗ ನಮ್ಮಲ್ಲಿ ಯಾರಾದರೂ ಒಬ್ಬರು ಹಾಗಾಗ್ಬೋದು. ಹಾಗಾಗಲಿ ಅನ್ನೋ ಉದ್ದೇಶದಿಂದ ತಿಲಕರ ಬಗ್ಗೆ ಚಿಂತನೆ ಮಾಡೋಕ್ಕೆ ಅವಕಾಶ ಆಯಿತು. ನಿಜವಾಗಲೂ ತಿಲಕರ ಬಗ್ಗೆ ತಿಳ್ಕೊಳ್ಳೋದು ಜಾಸ್ತಿ ಇದೆ. ನಾನು ಹೇಳಿದ್ನಲ್ಲ, 3 ದಿವಸದಲ್ಲಿ ಆರಿಸ್ಕೊಂಡಾಗ ನಿಜವಾಗಲೂ ಬರೀ ಅವರು ಒಂದು ಜೀವನದ ವ್ಯವಸ್ಥೆಯಲ್ಲಿ ಹೇಳ್ಕೊಂಡು ಬರಬೇಕಾದ್ರೆ ಕನಿಷ್ಠ 1 ತಿಂಗಳು ಬೇಕಾಗ್ತದೆ. ದಿನ 1 ತಾಸು ಮಾತಾಡಿದ್ರೆ 1 ತಿಂಗಳು ಬೇಕು. ಅಂಥ ದೊಡ್ಡ ಜೀವನದ ಚೈತನ್ಯವನ್ನು ಪರಿಚಯಿಸುವಂಥ ಭಾಗ್ಯ ನನಗಾಯ್ತಲ್ಲ, ಅದರ ಮೂಲಕ ಓದ್ಕೊಳ್ಳೋಕೆ ಅವಕಾಶ ಆಯ್ತಲ್ಲ ಅಂತ ಹೇಳಿ ಮತ್ತೊಮ್ಮೆ ಗೋಖಲೆ ಸಂಸ್ಥೆಗೆ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ. ನಮಸ್ಕಾರ.